ನಮಸ್ತೆ ಫ್ರೆಂಡ್ಸ್, ಈ ಒಂದು ಎಪಿಸೋಡ್ನಲ್ಲಿ ನಾವು ಇತ್ತೀಚೆಗೆ ನಡೆದಂಥ ಅಕೌಂಟೆಂಟ್ ಅಸಿಸ್ಟೆಂಟ್ ಸಹಾಯಕ ಲೆಕ್ಕಾಧಿಕಾರಿ ಪರೀಕ್ಷೆಯ ಭೂಗೋಳಶಾಸ್ತ್ರದ ಪ್ರಶ್ನೆಗಳ ವಿವರಣೆ ನೋಡ್ತಾ ಹೋಗ್ತಿದ್ವಿ. ಸೊ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು 31 ಪ್ರಶ್ನೆಗಳನ್ನ ಕೇಳಾಗಿದ್ದು, ಅದರಲ್ಲಿ 29 ಪ್ರಶ್ನೆಗಳಿಗೆ ಏನಾಗುತ್ತೆ ಸಮಗ್ರ ಭೂಗೋಳಶಾಸ್ತ್ರ ಮತ್ತು ಭೂಗೋಳ ಅಟ್ಲಾಸ್ ಪುಸ್ತಕಗಳು ಸೇರಿದಂತೆ ಮಾಹಿತಿ ಲಭ್ಯವಿದೆ. ಓಕೆ, ಸೊ ನಾನು ತರುಣ್ ಕುಮಾರ್, ಸಮಗ್ರ ಭೂಗೋಳಶಾಸ್ತ್ರ ಮತ್ತು ಭೂಗೋಳ ಅಟ್ಲಾಸ್ ಪುಸ್ತಕದ ಲೇಖಕ. ಸೊ ಪ್ರಶ್ನೆಗಳ ವಿವರಣೆಯನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ಓಝೋನ್ ಸಂರಕ್ಷಣೆಗಾಗಿ ಯಾವ ದಿನದಂದು ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗುತ್ತದೆ? ಸೊ ತುಂಬ ಜನಕ್ಕೆ ಗೊತ್ತಿರೋ ಥರ ಸೊ ಓಝೋನ್ ಪದರದ ಬಗ್ಗೆ ಮಾತಾಡಿದ್ದೀವಿ. ಸೊ ಓಝೋನ್ ಅಂದರೆ ಏನು? O3, ಇದು ಅಲೋಟ್ರೋಪಿಕ್ ಫಾರ್ಮ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಅಂತ ಬಂದಾಗ ಏನಾಗುತ್ತೆ, ಇದು ಒಟ್ಟು 2 ಆಮ್ಲಜನಕದ ಕಣಗಳಿದ್ದಾಗ ಅದನ್ನು ಆಮ್ಲಜನಕ ಅಂತ ಕರಿತೀವಿ. ಸೊ ಇದು 3 ಕಣಗಳು ಸೇರ್ಕೊಂಡಾಗ ಇದು ಓಝೋನ್ ಪದರವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಗೊತ್ತಿರಂಗೆ ವಾತಾವರಣದಲ್ಲಿ ಇರ್ತಕ್ಕಂಥ ಟ್ರೋಪೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್ ಮತ್ತು ಎಕ್ಸೋಸ್ಫಿಯರ್, ಹೌದಾ? ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತಾ ಮಂಡಲ ಮತ್ತು ಬಾಹ್ಯ ಮಂಡಲ. ಇದರಲ್ಲಿ ಏನಾಗುತ್ತೆ, ಈ ಸಮೋಷ್ಣ ಮಂಡಲದಲ್ಲಿ ಓಝೋನ್ ಪದರ ಕಾಣಿಸ್ಕೊಳ್ಳುತ್ತೆ. ಇದು ಸುಮಾರು 20 ರಿಂದ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಷ್ಟು ಎತ್ತರದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇದನ್ನಾಗುತ್ತೆ ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್, ನೇರಳಾತೀತ ವಿಕಿರಣಗಳನ್ನು ಹೀರ್ಕೊಂಡ್ಬಿಟ್ಟು ಸೊ ನಮಗೆ ಉಪಯುಕ್ತವಾಗಿರ್ತಕ್ಕಂಥ ವಿಕಿರಣಗಳನ್ನು ಮಾತ್ರ ಭೂಮಿಗೆ ಕಳಿಸ್ತಾ ಇದೆ. ಸೊ ಹಂಗಾಗಿ ಇದು ಫಿಲ್ಟರ್ ಕೆಲಸ ಮಾಡ್ತಾ ಇದೆ. ಸೊ ಈ ಓಝೋನ್ ಪದರ ಇಲ್ಲದೆ ಇದ್ರೆ ಏನಾಗುತ್ತೆ, ನಮಗೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿನ ತಲುಪೋದ್ರಿಂದ, ಅದರಲ್ಲೂ ಈ UV ರೇಡಿಯೇಷನ್ಸ್ ತಲುಪೋದ್ರಿಂದ ಏನಾಗುತ್ತೆ, ಚರ್ಮ ಸುಟ್ಟು ಸ್ಕಿನ್ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಂಗಾಗಿ ಇದರ ಸಂರಕ್ಷಣೆಗಾಗಿ ನಾವು ಗೊತ್ತಿದೆ ವಿಯೆನ್ನಾ ಕನ್ವೆನ್ಷನ್ ಅಂತ ಮಾಡ್ಕೊಂಡಿದ್ವಿ, ವಿಯೆನ್ನಾ ಸಮಾವೇಶ, ಹೌದಾ? ಇದಾದ್ಮೇಲೆ ಏನಾಗುತ್ತೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಬಗ್ಗೆ ಮಾತಾಡಿದ್ವಿ. ಮಾಂಟ್ರಿಯಲ್ ಪ್ರೋಟೋಕಾಲ್ ಇದೇನಾಗುತ್ತೆ, ಓಝೋನ್ ಪದರನ ಹಾಳು ಮಾಡ್ತಕ್ಕಂಥ CFCಗಳ ಬಳಕೆ ಮತ್ತು ಉತ್ಪಾದನೆಯನ್ನು ಪೂರ್ತಿ ಕಡಿಮೆ ಮಾಡಬೇಕು ಅನ್ನೋದು ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಹಂಗಾಗಿ ಸೆಪ್ಟೆಂಬರ್ 16 ನಾವು ಏನಾಗುತ್ತೆ, ಈ ವಿಯೆನ್ನಾ ಸಮಾವೇಶಕ್ಕೆ ಎಲ್ಲ ದೇಶಗಳು ಸೈನ್ ಹಾಕಬೇಕು ಅನ್ನೋದಕ್ಕೆ ಒಂದು ಒಪ್ಪಂದ, ಓಪನ್ ಟ್ರೀಟಿಯಾಗಿ ಕೊಡ್ತೀವಿ. ಸೊ ಹಂಗಾಗಿ ಸೆಪ್ಟೆಂಬರ್ 16 ನಾವು ಓಝೋನ್ ಪದರದ ಸಂರಕ್ಷಣೆ ದಿನವನ್ನಾಗಿ ಆಚರಿಸಲಾಗುತ್ತೆ. ಸೊ ಇದಕ್ಕೆ ಸರಿಯಾದ ಆಪ್ಷನ್ 16th ಸೆಪ್ಟೆಂಬರ್. ಓಕೆ, ಸೊ ಇಂಟರ್ನ್ಯಾಷನಲ್ ಡೇ ಫಾರ್ ದಿ ಪ್ರಿಸರ್ವೇಷನ್ ಆಫ್ ದ ಓಝೋನ್ ಇಸ್ ಸೆಲೆಬ್ರೇಟೆಡ್ ಆನ್ ದಿ 16th ಸೆಪ್ಟೆಂಬರ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಪುಟ ಸಂಖ್ಯೆ ಅಟ್ಲಾಸಲ್ಲಿ 132ರಲ್ಲಿ ಕಾಣಿಸ್ಕೋಬಹುದು. ಸೆಪ್ಟೆಂಬರ್ 10 ಅಂತಾರಾಷ್ಟ್ರೀಯ ಓಝೋನ್ ಸಂರಕ್ಷಣಾ ದಿನವನ್ನಾಗಿ ಆಚರಿಸಲಾಗುತ್ತೆ. ಓಕೆ, ಸೊ ಸರಿಯಾದ ಆಪ್ಷನ್ ಸಿ, ಥರ್ಡ್ ಒನ್. ಮುಂದಿನ ಪ್ರಶ್ನೆ, ಆಹಾರ ಸಂಸ್ಕರಿತ ಉದ್ಯಮಗಳ ಸಚಿವಾಲಯವು ಒಂದು ಹೊಸ ಕೇಂದ್ರ ಪುರಸ್ಕೃತ ಯೋಜನೆಯನ್ನು ಚಾಲನೆಗೊಳಿಸಿತು. ಏನದು? ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಓಕೆ, ಸೊ ಇದು 2020 ಅವಧಿಗಾಗಿ ಡ್ಯಾಶ್ ಎಂದು ತಿಳಿಸಲಾಗಿದೆ. ಇದು ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದೆ, ಯಾವ ಒಂದು ಸ್ಕೀಮ್ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ತಾ ಇರೋದು. ಸೊ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಬಂದಾಗ ಮೇನ್ಲಿ ಇಲ್ಲಿ ಫುಡ್ ಪ್ರೊಸೆಸಿಂಗ್ ಬಗ್ಗೆ ಇದೆ. ಸೊ ಹಂಗಾಗಿ ಇದು ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ದಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್, ಈ ಆಪ್ಷನ್ ಇದೆ. ನೆಕ್ಸ್ಟ್ ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆ, ಇದು ಕೂಡ ಏನಾಗುತ್ತೆ ಫುಡ್ ಪ್ರೊಸೆಸಿಂಗಲ್ಲೇ ಬರೋಂಥದ್ದು. ನೆಕ್ಸ್ಟು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ, ಇದು ಬರೋದಿಲ್ಲ. ನೆಕ್ಸ್ಟ್ ಕಿಸಾನ್ ಸಮ್ಮಾನ್ ನಿಧಿ, ಇಲ್ಲೇನಾಗುತ್ತೆ ಪ್ರತಿ ತಿಂಗಳು ರೈತರಿಗೆ ಏನಾಗುತ್ತೆ 2,000 ರೂಪಾಯಿ ಹಣ ಪ್ರಧಾನ ಮಂತ್ರಿ ಖಾತೆಯಿಂದ ರೈತರಿಗೆ ನೇರವಾಗಿ ವರ್ಗಾವಣೆ ಆಗ್ತಿರೋದು. ಬಟ್ ಇಲ್ಲಿ ಕೇಳ್ತಾ ಇರೋದು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ. ಓಕೆ, ಸೊ ಮೇನ್ಲಿ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡೋಣ. ಸೊ ಇಲ್ಲಿ ನೋಡ್ಕೊಂಡಾಗ ಮೇನ್ಲಿ ಆಹಾರ ಸಂಸ್ಕರಣಾ ಉದ್ಯಮ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಬರೋಂಥದ್ದು. ಸೊ ಇದೇನಾಗುತ್ತೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟು. ಪ್ರತಿಯೊಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಏನು ಪ್ರೊಸೆಸಿಂಗ್ ಮಾಡ್ತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ PMFME, ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ದಿ ಪ್ರಧಾನ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ದಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಈ ಅವಧಿಗೆ ಬರೋಂಥದ್ದು 2025 ಬರುತ್ತೆ ಅನ್ನೋದಕ್ಕೆ PMFME ಸ್ಕೀಮ್ ಏನಾಗುತ್ತೆ ಇದು ಅನೌನ್ಸ್ ಮಾಡಿರುವಂಥದ್ದು. ಸೊ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ದಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್. ಸೊ ಇದೇನು ಮಾಡುತ್ತೆ, ಮಿನಿಸ್ಟರ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಹ್ಯಾಸ್ ಲಾಂಚ್ಡ್ ಎ ನ್ಯೂ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಸೊ ಇದು ಯಾವುದೋ ಅವಧಿಗೆ ಸಂಬಂಧಪಟ್ಟಿರೋದು ಅಂತ ಹೇಳೋದು PMFME. ಓಕೆ, ಸೊ ಆಪ್ಷನ್ 1 ಇದಕ್ಕೆ ಕರೆಕ್ಟ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಪುಟ ಸಂಖ್ಯೆ 372, 66 ಮತ್ತು 67ರಲ್ಲಿ ಕಾಣಿಸ್ಕೋಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಾವ ರಾಷ್ಟ್ರವು ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರವಲ್ಲ? ಬಿಮ್ಸ್ಟೆಕ್ ಅಂದರೆ ಗೊತ್ತಿದೆ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ದಿ ಮಲ್ಟಿ ಸೆಕ್ಟೋರಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ವಿಚ್ ಕಂಟ್ರಿ ಇಸ್ ನಾಟ್ ದಿ ಮೆಂಬರ್ ಆಫ್ ದಿ ಬಿಮ್ಸ್ಟೆಕ್? ಸೊ ಆಪ್ಷನ್ಸ್ ನೋಡ್ಕೊಂಡಾಗ ವಿ ಹ್ಯಾವ್ ಎ ಬಾಂಗ್ಲಾದೇಶ್ ಇದೆ, ಮಯನ್ಮಾರ್ ಇದೆ, ಮಲೇಷ್ಯಾ ಇದೆ, ಥೈಲ್ಯಾಂಡ್ ಇದೆ. ಓಕೆ, ಸೊ ಮೆಜಾರಿಟಿ ಕಂಟ್ರೀಸು ಯಾವುದು ಬೇ ಆಫ್ ಬೆಂಗಾಲ್ಗೆ ಹತ್ತಿರದಲ್ಲಿರುವಂಥದ್ದು ಮತ್ತು ಸರೌಂಡಿಂಗ್ ಇಂಡಿಯಾದಲ್ಲಿ ಕಾಣಿಸ್ಕೊಳ್ತಕ್ಕಂಥ ದೇಶಗಳು ಬಂದಾಗ ಏನಾಗುತ್ತೆ ನಮಗೆ ಇಲ್ಲಿ ಬಿಮ್ಸ್ಟೆಕ್ಕಲ್ಲಿ ಮೆಂಬರ್ಸ್ ಆಗಿದೆ. ಸೊ ಆಪ್ಷನ್ ನೋಡಿದಾಗ ಏನು, ಬಾಂಗ್ಲಾದೇಶ್ ಇದೆ, ಭೂಟಾನ್ ಇದೆ, ಮಯನ್ಮಾರ್ ಇದೆ,
ಭಾರತ, ನೇಪಾಳ, ಥೈಲ್ಯಾಂಡ್ ಮತ್ತು ಶ್ರೀಲಂಕಾ. ಸೊ ಇಲ್ಲಿ ಮಲೇಷ್ಯಾ ಕಾಣಿಸ್ಕೊಳ್ಳಲ್ಲ. ಓಕೆ, ಸೊ ಆಪ್ಷನ್ ಡಿ ಏನಾಗುತ್ತೆ, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಮಲೇಷ್ಯಾ ಇಸ್ ನಾಟ್ ಎ ಪಾರ್ಟ್ ಆಫ್ ದಿ ಬಿಮ್ಸ್ಟೆಕ್. ಓಕೆ, ಸೊ ಇಲ್ಲಿ ಕೋಡ್ ವರ್ಡ್ ಥರ ನೆನ್ಪಿಟ್ಕೊಳ್ಳೋದಾದರೆ BB ಮಿಂಟ್ಸ್ ಅಂತ ನೆನ್ಪಿಟ್ಕೋಬೋದು. ಓಕೆ, ಬಿ ಫಾರ್ ಬಾಂಗ್ಲಾದೇಶ್ ಇದೆ, ಭೂಟಾನ್ ಇದೆ, ಎಂ ಫಾರ್ ಮಯನ್ಮಾರ್ ಇದೆ, ಐ ಫಾರ್ ಇಂಡಿಯಾ ಇದೆ, ಎನ್ ಫಾರ್ ನೇಪಾಳ ಇದೆ, ಟಿ ಫಾರ್ ಥೈಲ್ಯಾಂಡ್ ಇದೆ, ಎಸ್ ಫಾರ್ ಶ್ರೀಲಂಕಾ ಇದೆ. ಸೊ ಮಲೇಷ್ಯಾ ಇಲ್ಲ. ಸೊ ಹಂಗಾಗಿ ಆಪ್ಷನ್ ಇದಕ್ಕೇನಾಗುತ್ತೆ, ಮಲೇಷ್ಯಾ ಕರೆಕ್ಟ್ ಆಪ್ಷನ್. ಇಟ್ ಈಸ್ ನಾಟ್ ಎ ಮೆಂಬರ್ ಆಫ್ ದಿ ಬಿಮ್ಸ್ಟೆಕ್. ಸೊ ಪುಟ ಸಂಖ್ಯೆ 239ರಲ್ಲಿ ಸಮಗ್ರ ಭೂಗೋಳದಲ್ಲಿ ನೋಡ್ಬೋದು. ಅಗೇನ್ ಮುಂದಿನ ಪ್ರಶ್ನೆ, ಕೆಳಗಿನಗಳಲ್ಲಿ ಕರ್ನಾಟಕದ ಯಾವ ತಾಣವನ್ನು ರಾಮ್ಸರ್ ಜೌಗು ತಾಣವಾಗಿ ಘೋಷಿಸಲಾಯಿತು? ಓಕೆ, ಸೊ ರಾಮ್ಸರ್, ವಿಚ್ ಆಫ್ ದ ಫಾಲೋಯಿಂಗ್ ಸೈಟ್ ಈಸ್ ಡಿಕ್ಲೇರ್ಡ್ ಆಸ್ ದಿ ರಾಮ್ಸರ್ ವೆಟ್ಲ್ಯಾಂಡ್ ಸೈಟ್ ಇನ್ ಕರ್ನಾಟಕ? ಸೊ ಆಪ್ಷನ್ ಗೊತ್ತಿರುತ್ತೆ. ಸೊ ಇದೇನಾಗುತ್ತೆ, ಬೋನಾಳ ಕೆರೆ ಇದೆ, ಗುಡವಿ ಪಕ್ಷಿಧಾಮ ಇದೆ, ಮಂಡಗದ್ದೆ ಇದೆ, ರಂಗನತಿಟ್ಟು ಪಕ್ಷಿಧಾಮ. ಓಕೆ, ಸೊ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ 2024 ಫೆಬ್ರವರಿ 2ನೇ ತಾರೀಕು ಬರೋವರೆಗೂ ಕೇವಲ ಕರ್ನಾಟಕದ ಏಕೈಕ ರಾಮ್ಸರ್ ತಾಣ ರಂಗನತಿಟ್ಟು ಪಕ್ಷಿಧಾಮ ಆಗಿತ್ತು. ಇದು ಅಗೇನ್ ಕರ್ನಾಟಕದ ಅತ್ಯಂತ ಪ್ರಾಚೀನ ಪಕ್ಷಿಧಾಮ. ಇದನ್ನು 1940ರಲ್ಲಿ ಘೋಷಿಸಲಾಯಿತು. ಇದಾದಮೇಲೆ ಹೊಸದಾಗಿ ಏನಾಗಿದೆ, ಇವಾಗ ಮತ್ತೆ 3 ಹೊಸ ರಾಮ್ಸರ್ ತಾಣಗಳನ್ನು ಘೋಷಿಸಲಾಗಿದೆ. ಸೊ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ 4 ರಾಮ್ಸರ್ ತಾಣಗಳು, ಇಡೀ ಭಾರತ ಬಂದಾಗ 80 ರಾಮ್ಸರ್ ತಾಣಗಳಿದೆ. ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಯಾವ ತಾಣ ರಾಮ್ಸರ್ ತಾಣ ಅಂತ ಬಂದಾಗ ಏನಾಗುತ್ತೆ, ಇದು ರಂಗನತಿಟ್ಟು ಪಕ್ಷಿಧಾಮ. ಓಕೆ, ಸೊ ಆಪ್ಷನ್ ಬಿ ಇಟ್ ಇಸ್ ದ ಓನ್ಲಿ ಕರೆಕ್ಟ್ ಒನ್. ಸೊ ಇವಾಗ ರೈಟ್ ನಾವೆಲ್ಲ ಸೇರಿಸಿ 4 ರಾಮ್ಸರ್ ತಾಣಗಳಿದೆ ಗೊತ್ತಿರಬೇಕು. ಓಕೆ, ಸೊ 2024 ಫೆಬ್ರವರಿ 22ಕ್ಕೆ ಏನಾಗುತ್ತೆ, ಫೆಬ್ರವರಿ ಅವತ್ತು ವೆಟ್ಲ್ಯಾಂಡ್ ಡೇ ಕನ್ಸರ್ವೇಷನ್ ದಿವಸ, ಮತ್ತು ಹೊಸದಾಗಿ 3 ಕರ್ನಾಟಕದಲ್ಲಿ 2 ಮತ್ತು ತಮಿಳ್ನಾಡಲ್ಲಿ ಘೋಷಣೆ ಮಾಡಾಯಿತು. ಸೊ ಹಂಗಾಗಿ ಇವತ್ತು 80 ನಮಗೆ ರಾಮ್ಸರ್ ತಾಣಗಳಿದ್ದಾವೆ. ಕರ್ನಾಟಕ ಬಂದಾಗ 4 ಇದೆ. ಸೊ ಇದು ಮೊದಲ ರಾಮ್ಸರ್ ತಾಣವಾಗಿತ್ತು ಕರ್ನಾಟಕದಲ್ಲಿ ಬಂದಾಗ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಪುಟ ಸಂಖ್ಯೆ 76ರಲ್ಲಿ ನೋಡ್ಬೋದು. ಹೌದಾ? ಸೊ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕ. ಸೊ ಇದು 2022ರಲ್ಲಿ ಘೋಷಣೆ ಆಗಿತ್ತು. ಇವಾಗ ಮತ್ತೆ 3 ಹೊಸದಾಗಿ ರಾಮ್ಸರ್ ತಾಣಗಳು ಘೋಷಣೆ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ಸ್ಥಳದ ಸ್ವರೂಪ ಅವರೋಹಿ ಶಂಕುಗಳು ಮತ್ತು ಆರೋಹಿ ಶಂಕುಗಳ ಗುಣಲಕ್ಷಣಗಳನ್ನು ಹೊಂದಿದೆ? ಸ್ಟಾಲಾಕ್ಟೈಟ್, ಸ್ಟಾಲಾಗ್ಮೈಟ್ಸ್. ಓಕೆ, ಸೊ ವಿಚ್ ಟೋಪೋಗ್ರಫಿ ಹ್ಯಾಸ್ ದಿ ಸ್ಟಾಲಾಕ್ಟೈಟ್ ಅಂಡ್ ಸ್ಟಾಲಾಗ್ಮೈಟ್ ಫೀಚರ್ಸ್? ಸೊ ಬೇಸಿಕಲಿ ಗೊತ್ತಿರುತ್ತೆ, ಇವೆಲ್ಲ ನಮಗೇನಾಗುತ್ತೆ, ಕಾರ್ಸ್ಟ್ ಟೋಪೋಗ್ರಫಿಲಿ ಕಾಣಿಸ್ಕೊಳ್ಳೋದು. ಕರಾವಳಿಯ ಸ್ಥಳದ ಸ್ವರೂಪ ಇದೆ, ನದಿ ತೀರದ ಸ್ಥಳ ಸ್ವರೂಪ ಇದೆ, ಹಿಮಗಡ್ಡೆ ಸ್ಥಳದ ಸ್ವರೂಪ. ಆಪ್ಷನ್ ಕೋಸ್ಟಲ್ ಟೋಪೋಗ್ರಫಿ, ರಿವರಿನ್ ಟೋಪೋಗ್ರಫಿ, ಗ್ಲೇಷಿಯಲ್ ಟೋಪೋಗ್ರಫಿ. ಬಟ್ ದಿ ಕರೆಕ್ಟ್ ಆಪ್ಷನ್ ಇಸ್ ಕಾರ್ಸ್ಟ್ ಟೋಪೋಗ್ರಫಿ. ಕಾರ್ಸ್ಟ್ ಟೋಪೋಗ್ರಫಿ ಅಂದರೆ ಮೇನ್ಲಿ ಗೊತ್ತಿರುತ್ತೆ, ಸೊ ಇವೆಲ್ಲ ಕೇವ್ಸ್ ಫಾರ್ಮೇಷನ್ ಆಗುವಂಥದ್ದು, ಗುಹೆಗಳ ನಿರ್ಮಾಣ ಆಗುವಂಥದ್ದು. ಓಕೆ, ಸೊ ಅಂತರ್ಜಲದಿಂದ ಉಂಟಾಗ್ತಕ್ಕಂಥ ಭೂಸ್ವರೂಪಗಳನ್ನು ನಾವು ಕಾರ್ಸ್ಟ್ ಟೋಪೋಗ್ರಫಿ ಅಂತ ಕರಿತೀವಿ. ಓಕೆ, ಅಂತರ್ಜಲದಿಂದ ಉಂಟಾಗ್ತಕ್ಕಂಥ ಭೂಸ್ವರೂಪಗಳನ್ನು ಕಾರ್ಸ್ಟ್ ಟೋಪೋಗ್ರಫಿ ಅಂತ ಕರೆಯಲಾಗುತ್ತೆ. ಅಗೇನ್ ಕಾರ್ಸ್ ಅನ್ನೋದೇನಾಗುತ್ತೆ, ಯುರೋಪಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್ ಹೆಸರು. ಸೊ ಅಲ್ಲೇನಾಗುತ್ತೆ, ನಮಗೆ ಲೈಮ್ ಸ್ಟೋನ್, ಸುಣ್ಣದ ಕಲ್ಲು ತುಂಬ ಹೆಚ್ಚಾಗಿ ಸಿಗುತ್ತೆ. ಓಕೆ, ಸುಣ್ಣದ ಕಲ್ಲು ಎಲ್ಲಿ ಹೆಚ್ಚಾಗಿ ಸಿಗುತ್ತಲ್ಲ, ಅದು ಅಂತರ್ಜಲ ಇರೋ ಕಡೆ ಏನಾಗುತ್ತೆ, ಅಂತರ್ಜಲ ಇರೋದ್ರಿಂದ ಆ ಸುಣ್ಣದ ಕಲ್ಲು ಬೇಗ ಕರಗುಬಿಟ್ಟು ಏನಾಗುತ್ತೆ, ಗುಹೆಗಳನ್ನು ಹಾಲೋಲಾಗ್ ಸ್ಟ್ರಕ್ಚರ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಗುಹೆಗಳು ಉಂಟಾಗುತ್ತೆ. ಸೊ ಅಲ್ಲಿರ್ತಕ್ಕಂಥ ಭೂಸ್ವರೂಪಗಳೇ ನಮಗೆ ಕಾಣಿಸ್ಕೊಳ್ಳೋದು ಸ್ಟಾಲಾಕ್ಟೈಟ್, ಸ್ಟಾಲಾಗ್ಮೈಟ್ಸ್. ಸೊ ಆಪ್ಷನ್ ಇದಕ್ಕೆ 4th ಒನ್ ಕರೆಕ್ಟ್ ಆಗಿದೆ. ಓಕೆ, ಸೊ ಆಪ್ಷನ್ 4th ಒನ್. ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ ಪುಟ ಸಂಖ್ಯೆ 69, 70ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅಟ್ಲಾಸಲ್ಲಿ ನೋಡ್ಬೋದು, ಅವರೋಹಿ ಶಂಕು, ಆರೋಹಿ ಶಂಕು ಅಂದರೆ ಗುಹೆಗಳಲ್ಲಿ ಈ ಥರ ಮೇಲ್ಚಾವಣಿ ಥರ ಅಂಟ್ಕೊಂಡು ಬಿದ್ದಿರೋದನ್ನ ಸ್ಟಾಲಾಕ್ಟೈಟ್ಸ್ ಅಂತ ಕರಿತೀವಿ. ಕೆಳಗಡೆಯಿಂದ ಮೇಲೆದ್ದಿರೋಂಥವನ್ನ ಸ್ಟಾಲಾಗ್ಮೈಟ್ ಅಂತ ಕರೆಯುವಂಥದ್ದು. ಓಕೆ, ಸೊ ಅಂತರ್ಜಲದ ಭೂಸ್ವರೂಪಗಳನ್ನು ಕಾರ್ಸ್ಟ್ ಟೋಪೋಗ್ರಫಿ ಅಂತ ಕರೆಯಲಾಗುತ್ತೆ. ಸೊ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಸ್ಟಾಲಾಕ್ಟೈಟ್ಸು, ಸ್ಟಾಲಾಗ್ಮೈಟ್ಸ್. ಓಕೆ, ಸೊ ಸ್ಟಾಲಾಕ್ಟೈಟ್ಸ್ ಅವರೋಹಿ ಶಂಕು ಅಂತ ಕರಿತೀವಿ. ಸ್ಟಾಲಾಗ್ಮೈಟ್ ಅಂದರೆ ಆರೋಹಿ ಶಂಕು. ಅಂದರೆ ಒಂದು ಗುಹೆ ಇರುತ್ತೆ, ಗುಹೆ ಮೇಲ್ಚಾವಣಿಗೆ ಈ ಸುಣ್ಣದ ಕಲ್ಲು ಗಟ್ಟಿಯಾಗಿ ಅಂಟ್ಕೊಂಡಿರೋದು ಏನಾಗುತ್ತೆ, ಈ ಥರ ಮೇಲ್ಗಡೆಯಿಂದ ಜೋತ್ ಬಂದಿದ್ರೆ ಅದನ್ನು ಸ್ಟಾಲಾಕ್ಟೈಟ್ ಅಂತ ಕರಿತೀವಿ, ಅವರೋಹಿ ಶಂಕು. ಅದೇ ಕೆಳಗಡೆಯಿಂದ ಮೇಲೆದ್ದಿದ್ರೆ ಈ ಥರ, ಸೊ ಅದನ್ನು ಸ್ಟಾಲಾಗ್ಮೈಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಆರೋಹಿ ಶಂಕು. ಇವೆಲ್ಲ ಕಾಣಿಸ್ಕೊಳ್ಳೋದು ನಮಗೆ ಅಂತರ್ಜಲ ಭೂಸ್ವರೂಪಗಳಲ್ಲಿ. ಸೊ ಅವನ್ನ ನಾವು ಕಾರ್ಸ್ಟ್ ಟೋಪೋಗ್ರಫಿ ಅಂತ ಕರೆಯೋದು. ಸೊ ಕಾರ್ಸ್ಟ್ ಟೋಪೋಗ್ರಫಿ ಅಂತ ಕರೀಲಾಗುತ್ತೆ. ಓಕೆ, ಸೊ ಪುಟ ಸಂಖ್ಯೆ 69, 70ರಲ್ಲಿ ಇದರ ವಿವರಣೆಯನ್ನು ನೋಡ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸೂಕ್ತವಾಗಿ ಹೊಂದಿಕೆ ಆಗುತ್ತಿಲ್ಲ? ಓಕೆ, ಸೊ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇರೋದು. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ಸೊ ಇಲ್ಲೇನಾಗುತ್ತೆ, ಒಂದು ಕಡೆ ಸನ್ರೈಸ್ ವರ್ಟಿಕಲಿ ಇರುವಂಥದ್ದು ಯಾವ ಪ್ಲೇಸಸಲ್ಲಿ, ಸೊ ಅದು ಯಾವ ದೇಶದಲ್ಲಿ ಆಗುತ್ತಂತ. ಸೊ ಬೇಸಿಕಲಿ ನೋಡ್ಕೊಂಡಾಗ
ಸೊ ಜೂನ್ 21ಕ್ಕೆ ಏನಾಗುತ್ತೆ ಸನ್ರೈಸ್ ವರ್ಟಿಕಲ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲ್ಗಡೆ ಇರುತ್ತೆ. ನೆಕ್ಸ್ಟ್ ಡಿಸೆಂಬರ್ ಬಂದಾಗ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಕರ ಸಂಕ್ರಾಂತಿ ಮೇಲಿರುತ್ತೆ. ಮಾರ್ಚ್ ಮತ್ತು ಸೆಪ್ಟೆಂಬರ್ 22 ಬಂದಾಗ ಸೂರ್ಯಕಿರಣಗಳು ನೇರವಾಗಿ ಸಮಭಾಜಕ ವೃತ್ತ ಈಕ್ವೇಟರ್ ಮೇಲ್ಗಡೆ ಇರುತ್ತೆ. ಸೊ ಇಲ್ಲಿ ಎಕ್ಸಾಕ್ಟಾಗಿ ಆಪೋಸಿಟ್ ಬೇರೆ ಯಾವ್ದು ಕೊಟ್ಟಿದ್ದಾರೆ ನೋಡೋಣ. ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ನಡು ಹಗಲಿನ ಸೂರ್ಯ ನೆತ್ತಿ ಮೇಲೆ ಇರುತ್ತಾನೆ. ಸೊ ಇದು ಕರೆಕ್ಟ್ ಆಗಿದೆ. ಓಕೆ, ಸೊ ಜೂನ್ 21ಕ್ಕೆ ಇದು ಕಾಣಿಸ್ಕೊಳ್ಳೋದು. ಸೊ ಇದನ್ನೇ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಯಾಕಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಂಡಿಯಾದ ಮೇಲೆ ಕೂಡ ಅದೋಗುತ್ತೆ. ಸೊ ಹಂಗಾಗಿ ಅದನ್ನು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡೋದು ಸರಿಯಾಗಿದೆ. ಅಗೇನ್ ಇದು ನಮಗೆ ಉತ್ತರಾರ್ಧ ಗೋಳದಲ್ಲಿರೋರಿಗೆ ಲಾಂಗೆಸ್ಟ್ ಡೇ ಲೆಂತು, ದಕ್ಷಿಣಾರ್ಧ ಗೋಳದಲ್ಲಿರೋರಿಗೆ ಅತಿ ಕಡಿಮೆ ಹಗಲಿನ ಅವಧಿ ಮತ್ತು ರಾತ್ರಿ ಅವಧಿ ಜಾಸ್ತಿ ಇರುತ್ತೆ. ಸೊ ಜೂನ್ 21ಕ್ಕೆ ಏನಾಗುತ್ತೆ ಉತ್ತರ ಧ್ರುವದ ಪ್ರದೇಶ ಬಂದಾಗ ಏನಾಗುತ್ತೆ 24 ಗಂಟೆ ಪೂರ್ತಿ ಹಗಲು ಕಾಣಿಸ್ಕೊಳ್ಳುತ್ತೆ. ಅಂದರೆ ಅಲ್ಲಿ ಸೂರ್ಯ ಸೆಟ್ ಆಗೋದಿಲ್ಲ, ಮಧ್ಯರಾತ್ರಿ ಕೂಡ ಸೂರ್ಯ ಕಾಣಿಸ್ಕೊಳ್ತಿರ್ತಾನೆ. ಸೊ ಹಂಗಾಗಿ ನಾರ್ವೆ ದೇಶವನ್ನು ನಾವು ಮಧ್ಯರಾತ್ರಿ ಸೂರ್ಯನಾಡು ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಡಿಸೆಂಬರ್ ಬಂದಾಗ ಏನಾಗುತ್ತೆ ಮಕರ ಸಂಕ್ರಾಂತಿ ವೃತ್ತದಲ್ಲಿ ನಡು ಹಗಲಿನ ಸೂರ್ಯ ನೆತ್ತೆ ಮೇಲೆ ಇರ್ತಾನೆ. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಡಿಸೆಂಬರ್ 22 ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಮೇಲೆ. ಸೊ ಅಲ್ಲಿ ಸೂರ್ಯ ನೇರವಾಗಿರ್ತಾನೆ. ಸೊ ಮಾರ್ಚ್ 22 ಬಂದಾಗ ಏನಾಗುತ್ತೆ ಸಮಭಾಜಕ ವೃತ್ತದಲ್ಲಿ ನಡು ಹಗಲಿನ ಸೂರ್ಯ ನೆತ್ತಿ ಮೇಲೆ ಇರ್ತಾನೆ. ಸೊ ಈಕ್ವೇಟರ್ ಮೇಲೆ ಬಂದಾಗ ಏನಾಗುತ್ತೆ ಸೊ ಮಾರ್ಚ್ 22ಕ್ಕೆ ಮತ್ತು ಸೆಪ್ಟೆಂಬರ್ 22ಕ್ಕೆ ಸೂರ್ಯಕಿರಣಗಳು ಇಲ್ಲಿ ನೇರವಾಗಿರುವಂಥದ್ದು. ನೆಕ್ಸ್ಟ್ ಸೆಪ್ಟೆಂಬರ್ ಬಂದಾಗ ಕೂಡ ಏನಾಗುತ್ತೆ ಸನ್ರೈಸ್ ವರ್ಟಿಕಲ್ ಇಲ್ಲಿರುತ್ತೆ. ಸೊ ಹಂಗಾಗಿ ಆರ್ಟಿಕ್ ರಥದಲ್ಲಿ ನಡು ಹಗಲಿನ ಸೂರ್ಯ ನೆತ್ತಿ ಮೇಲೆ ಇರ್ತಾನೆ. ಸೊ ಇದು ರಾಂಗ್ ಆಪ್ಷನ್ ಆಗುತ್ತೆ. ಸೊ 1, 2, 3 ಎಲ್ಲ ಕರೆಕ್ಟ್ ಆಗಿದೆ. ಓನ್ಲಿ 4th ಆಪ್ಷನ್ನು ರಾಂಗ್ ಆಗಿದೆ ಇದಕ್ಕೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ ನೋಡಿ, ಮಾರ್ಚ್ 22ರಂದು ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳಿರುತ್ತೆ. ನೆಕ್ಸ್ಟ್ ಜೂನ್ 21 ಬಂದಾಗ ಕರ್ಕಾಟಕ ಸಂಕ್ರಾಂತಿ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿರ್ತವೆ. ನೆಕ್ಸ್ಟ್ ಸೆಪ್ಟೆಂಬರ್ 22 ಬಂದಾಗಲೂ ಕೂಡ ಸೂರ್ಯನ ಕಿರಣಗಳು ನೇರವಾಗಿ ಈಕ್ವೇಟರ್ ಮೇಲೆ ಇರುತ್ತೆ. ಡಿಸೆಂಬರ್ 22 ಬಂದಾಗ ಕೂಡ ಸೂರ್ಯನ ಕಿರಣಗಳು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿರುವಂಥದ್ದು. ಸೊ ಇನ್ನೂ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ ಇಲ್ಲಿ ಗೊತ್ತಿರಬೇಕು. ಸೊ ಇದು ಈಕ್ವೇಟರ್ ಅದು ಸಮಭಾಜಕ ವೃತ್ತ ಅಂತ ಕರಿತೀವಿ. ಸೂರ್ಯನ ಕಿರಣಗಳು ಇಲ್ಲಿ ಮಾರ್ಚ್ 21ಕ್ಕೆ ನೇರವಾಗಿರುವಂಥದ್ದು. ಇದನ್ನು ಸ್ಪ್ರಿಂಗ್ ಈಕ್ವಿನಾಕ್ಸ್ ಮೇಷ ಸಂಕ್ರಾಂತಿ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿಂದ ಏನಾಗುತ್ತೆ 3 ಮಂತ್ಸ್ ಟೈಮಲ್ಲಿ ಮಾರ್ಚ್ 21ರಿಂದ ಏಪ್ರಿಲ್, ಮೇ, ಜೂನ್ 21ಕ್ಕೆ ಸೂರ್ಯನ ಕಿರಣಗಳು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಅಂದರೆ ಕರ್ಕಾಟಕ ಸಂಕ್ರಾಂತಿ ಮೇಲೆ ನೇರವಾಗಿರುವಂಥದ್ದು. ಸೊ ಇದು ಜೂನ್ 21ಕ್ಕೆ. ನೆಕ್ಸ್ಟ್ ಇಲ್ಲಿಂದ 3 ಮಂತ್ಸ್ ಆಗೋಷ್ಟೊತ್ತಿಗೆ ಏನಾಗುತ್ತೆ ಜೂನ್ 21ರಿಂದ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಬರೋಷ್ಟೊತ್ತಿಗೆ ಮತ್ತೆ ಸೂರ್ಯನ ಕಿರಣಗಳು ಈಕ್ವೇಟರ್ ಮೇಲೆ ನೇರ್ಗಡೆ ಇರುತ್ತವೆ. ಸೊ ಇದು ಮೇಷ ಸಂಕ್ರಾಂತಿ, ಇದು ತುಲಾ ಸಂಕ್ರಾಂತಿ ಅಂತ ಕರೆಯೋದು. ಓಕೆ, ಸೊ ಇದು ಸ್ಪ್ರಿಂಗ್ ಈಕ್ವಿನಾಕ್ಸ್ ಆಗುತ್ತೆ. ಇದು ಆಟಮನ್ ಈಕ್ವಿನಾಕ್ಸ್. ಇದನ್ನು ಕನ್ನಡದಲ್ಲಿ ಮೇಷ ಸಂಕ್ರಾಂತಿ, ಇದನ್ನು ಕೆಳಗಡೆ ತುಲಾ ಸಂಕ್ರಾಂತಿ ಅಂತ ಕರಿತೀವಿ. ಸೆಪ್ಟೆಂಬರ್ 22 ಆದಮೇಲೆ ಮತ್ತೆ 3 ಮಂತ್ಸ್ ಟೈಮು. ಯಾವಾಗ ಸೆಪ್ಟೆಂಬರಿಂದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 22ಕ್ಕೆ ಮತ್ತೆ ಸೂರ್ಯನ ಕಿರಣಗಳು ಏನಾಗುತ್ತೆ ಮಕರ ಸಂಕ್ರಾಂತಿ ವೃತ್ತದ ಮೇಲ್ಗಡೆ ಇರುತ್ತೆ. ಸೊ ಇಲ್ಲಿದ್ದಾಗ ನಾವು ಇದನ್ನು ಸಮ್ಮರ್ ಸಾಲ್ಸ್ಟೇಸ್ ಅಂತ ಕರೆದ್ವಿ. ಇದನ್ನು ವಿಂಟರ್ ಸಾಲ್ಸ್ಟೇಸ್ ಅಂತ ನಾವು ಕರಿತೀವಿ. ಯಾಕೆಂದರೆ ನಮಗೆ ಚಳಿಗಾಲದ ಅವಧಿ ಇರುತ್ತೆ. ಸೊ ಈ ಥರ. ಸೊ ಇಲ್ಲಿ ರಾಂಗ್ ಆಪ್ಷನ್ ಕೊಟ್ಟಿರೋದು ಇದು ಒಂದೇ. ಯಾವುದು ಸೆಪ್ಟೆಂಬರ್ ಬಂದಾಗ ಆರ್ಟಿಕ್ ವೃತ್ತ ಅಂತ ಹೇಳ್ತಿದ್ದಾರೆ, ಬಟ್ ಆ್ಯಕ್ಚುಲಿ ಅದು ಈಕ್ವೇಟರ್ ಮೇಲ್ಗಡೆ ಸನ್ರೈಸ್ ವರ್ಟಿಕಲ್ ಇರುವಂಥದ್ದು. ಸೊ ಹಂಗಾಗಿ ಸೊ ಇದು 4th ಒಂದು ಕರೆಕ್ಟ್ ರಾಂಗ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆನ ಪುಟ ಸಂಖ್ಯೆ ಅಟ್ಲಾಸಲ್ಲಿ 7ನೇ ಪೇಜಲ್ಲಿ ನೋಡ್ಬೋದು. ಸಮಗ್ರ ಭೂಗೋಳ ಬಂದಾಗ 21 ಮತ್ತು 22ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಶೀತಲೀಕರಣ ಪ್ರಕ್ರಿಯೆಯು ಫೆಲ್ಡ್ಸ್ಪಾರ್ ಪ್ರಧಾನವಾದ ಶಿಲೆಯ ಪೈಕಿ ಪ್ರಮುಖವಾಗಿದೆ? ಅಂದರೆ ಫೆಲ್ಡ್ಸ್ಪಾರ್ ಅನ್ನೋದು ಏನಾಗುತ್ತೆ ಖನಿಜ ಬಹುತೇಕ ಎಲ್ಲ ಶಿಲೆಗಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಸೊ 2, ಒಂದು ಕ್ವಾರ್ಟ್ಸ್ ಮತ್ತು ಫೆಲ್ಡ್ಸ್ಪಾರ್. ಇವೆರಡು ಖನಿಜಗಳು ಏನಾಗುತ್ತೆ ನಮಗೆ ಅತಿ ಹೆಚ್ಚು ಎಲ್ಲ ಶಿಲೆಗಳಲ್ಲಿ ಕಂಡು ಬರುವಂಥದ್ದು. ಸೊ ಈ ಥರ ಶಿಲೆಗಳಲ್ಲಿ ಯಾವ ರೀತಿಯ ಒಂದು ವೆದರಿಂಗ್ ಪ್ರಾಸೆಸ್ ಶೀತಲೀಕರಣ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಬೇಸಿಕಲ್ಲಿ ನೋಡ್ಕೊಂಡಾಗ ಕಾರ್ಬೋನೇಷನ್ ಇದೆ, ಆಕ್ಸಿಡೇಷನ್ ಇದೆ, ಸೊಲ್ಯೂಷನ್ ಮತ್ತು ಹೈಡ್ರೇಷನ್, ಇಂಗಾಲದ ಸಂಯೋಜನೆ, ಆಮ್ಲಜನಕ ಸಂಯೋಜನೆ, ದ್ರಾವಣೀಕರಣ ಮತ್ತು ಜಲ ಸಂಯೋಜನೆ. ವಿಚ್ ಆಫ್ ದ ಫಾಲೋಯಿಂಗ್ ವೆದರಿಂಗ್ ಪ್ರಾಸೆಸ್ ಈಸ್ ಪ್ರಿಡಾಮಿನೆಂಟ್ ಅಮಾಂಗ್ ದಿ ಫೆಲ್ಡ್ಸ್ಪಾರ್ ಡಾಮಿನೆಂಟ್ ರಾಕ್ಸ್? ಕಾರ್ಬೋನೇಷನ್, ಆಕ್ಸಿಡೇಷನ್, ಹೈಡ್ರೇಷನ್ ಆ್ಯಂಡ್ ಸೊಲ್ಯೂಷನ್. ಸೊ ಇಲ್ಲಿ ಬೇಸಿಕಲಿ ನೋಡ್ಕೊಂಡಾಗ ಫೆಲ್ಡ್ಸ್ಪಾರ್ ಮತ್ತು ಕ್ವಾರ್ಟ್ಸ್ ಇವೆರಡು ಏನಾಗುತ್ತೆ ಅತಿ ಹೆಚ್ಚು ಶಿಲೆಗಳಲ್ಲಿ ಕಂಡು ಬರ್ತಕ್ಕಂಥ ಸಾಮಾನ್ಯವಾದ ಖನಿಜಗಳು. ಯಾಕಂದರೆ ಶಿಲೆಗಳಂದ್ರೆ ನಾವೇನಂತ ಕರಿತೀವಿ, ಸ್ಟಡಿ ಅಬೌಟ್ ರಾಕ್ಸ್ ಇಸ್ ಕಾಲ್ಡ್ ಪೆಟ್ರಾಲಜಿ. ಹೌದಾ, ಶಿಲೆಗಳ ಕುರಿತ ಅಧ್ಯಯನವನ್ನು ಶಿಲಾಶಾಸ್ತ್ರ ಅಂತ ಕರಿತೀವಿ. ಒಂದು ಶಿಲೆ ಅಂದರೆ ಹಲವು ಖನಿಜಗಳ ಸಮೂಹ. ಓಕೆ, ಸೊ ರಾಕ್ ಈಸ್ ನಥಿಂಗ್ ಬಟ್ ದಿ ಅಗ್ರಿಗೇಟ್ ಆಫ್ 2 or more ಮಿನರಲ್ಸ್ ಅಂತ ಕರಿತೀವಿ. ಬಟ್ ಕೆಲವೊಂದು ಶಿಲೆಗಳು ಏನಾಗುತ್ತೆ ಒಂದೇ ಖನಿಜಗಳಿಂದ ಕೂಡ ನಿರ್ಮಾಣ ಆಗಿರ್ತವೆ. ಸೊ ಇಲ್ಲಿ ಎಲ್ಲ ಶಿಲೆಗಳಲ್ಲೂ ಕಂಡು ಬರ್ತಕ್ಕಂಥ ಯೂಶುವಲ್ ಯಾವುದು ಮಿನರಲ್ಸ್ ಅಂತ ಬಂದಾಗ ಕ್ವಾರ್ಟ್ಸ್ ಮತ್ತು ಫೆಲ್ಡ್ಸ್ಪಾರ್ ಇವೆರಡು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಥರ ಶಿಲೆಗಳಲ್ಲಿ ಯಾವುದು ನಮಗೇನಾಗುತ್ತೆ ವೆದರಿಂಗ್ ಪ್ರಾಸೆಸ್ ಬಂದಾಗ ಏನಾಗುತ್ತೆ ಇಲ್ಲಿ 3 ಕಾಣಿಸ್ಕೊಳ್ಳುತ್ತೆ: ಫಿಸಿಕಲ್ಲು, ಕೆಮಿಕಲ್ಲು ಮತ್ತು ಬಯೋಲಾಜಿಕಲ್ ವೆದರಿಂಗ್. ಈ ಕೆಮಿಕಲ್ ವೆದರಿಂಗಲ್ಲಿ ಏನಾಗುತ್ತೆ ಹೈಡ್ರೇಷನ್ ಜಲ ಸಂಯೋಜನೆಯನ್ನು ಮತ್ತು ಸೊಲ್ಯೂಷನು ತುಂಬ ಜಾಸ್ತಿ ಕಾಣಿಸ್ಕೊಳ್ಳೋದು. ಓಕೆ, ಸೊ ಆಪ್ಷನ್ ಬಂದಾಗ ಇಲ್ಲಿ ಹೈಡ್ರೇಷನ್ ಜಲ ಸಂಯೋಜನೆ ಏನಾಗುತ್ತೆ ನಮಗೆ ಇದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಡಾಮಿನೆಂಟಾಗಿ ಕಾಣಿಸ್ಕೊಳ್ಳೋದು ಜಲ ಸಂಯೋಜನೆ ಹೈಡ್ರೇಷನ್.
ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಪುಟ ಸಂಖ್ಯೆ 54, 57 ಮತ್ತು 60ರಲ್ಲಿ ಡೀಟೇಲ್ ಆಗಿ ನೋಡ್ಬೋದು, ವೆದರಿಂಗ್ ಪ್ರಾಸೆಸ್ ಸಂಬಂಧಪಟ್ಟಂಗೆ. ಮುಂದಿನ ಪ್ರಶ್ನೆ, ಗುಟನ್ಬರ್ಗ್ ವಿಚ್ಛಿನ್ನತೆಯ ಸೀಮಾವಲಯ ಡ್ಯಾಶ್ ನಡುವೆ ಇದೆ. ಓಕೆ, ದ ಗುಟನ್ಬರ್ಗ್ಸ್ ಡಿಸ್ಕಂಟಿನ್ಯೂಟಿ ಲೈಸ್ ಬಿಟ್ವೀನ್. ಸೊ ಇಲ್ಲಿ ಆಪ್ಷನ್ಸ್ ನೋಡಿದಾಗ ಸಿಯಾಲ್ಯಾಂಡ್ ಸೀಮಾ, ಶಿಲಾಪಾಕ ವಲಯ ಮತ್ತು ಕೇಂದ್ರಗೋಳ, ಭೂಚಿಪ್ಪು ಮತ್ತು ಶಿಲಾಪಾಕ ವಲಯ, ಒಳ ಕೇಂದ್ರಗೋಳ ಮತ್ತು ಹೊರ ಕೇಂದ್ರಗೋಳ. ಓಕೆ, ದ ಗುಟನ್ಬರ್ಗ್ ಡಿಸ್ಕಂಟಿನ್ಯೂಟಿ ಸಿಯಾಲ್ಯಾಂಡ್ ಸೀಮಾ, ಮ್ಯಾಂಟಲ್ ಅಂಡ್ ಕೋರ್, ಕ್ರಸ್ಟ್ ಅಂಡ್ ಮ್ಯಾಂಟಲ್ ಅಂಡ್ ಇನ್ನರ್ ಅಂಡ್ ಔಟರ್ ಕೋರ್. ಸೊ ಬೇಸಿಕಲಿ ನಿಮ್ಗೆ ಏನಾಗುತ್ತೆ, ಭೂಮಿಯ ಪದರಗಳು 3 ಗೊತ್ತಿದೆ. ಓಕೆ, ಸೊ ಯಾವುದು ಕ್ರಸ್ಟ್, ಮ್ಯಾಂಟಲ್, ಕೋರ್. ಅಂದರೆ ಇದು ಭೂಕವಚ, ಇದು ಮಧ್ಯಗೋಳ, ಆಮೇಲೆ ಇದು ಕೇಂದ್ರಗೋಳ. ಓಕೆ, ಸೊ ಭೂಮಿಯ ಒಳ ಪದರ ತಗೊಂಡಾಗ ಈ ರೀತಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇಲ್ಲೇನಾಗುತ್ತೆ, ಕ್ರಸ್ಟಿಂದ ಮ್ಯಾಂಟಲ್ನ ಸಪ್ರೇಟ್ ಮಾಡೋಕ್ಕೆ ನಮಗೆ ಇಲ್ಲಿ ಡಿಸ್ಕಂಟಿನ್ಯೂ ಲೇಯರ್ ಕಾಣಿಸ್ಕೊಳ್ಳುತ್ತೆ. ಸೊ ಇದಕ್ಕೆ ಕೋಡ್ ವರ್ಡ್ ಅಂತ ಬಂದಾಗ MgCRL ಅಂತ ನೆನ್ಪಿಟ್ಕೋಬೇಕು. ಓಕೆ, ಸೊ ಕ್ರಸ್ಟಿಂದ ಮ್ಯಾಂಟಲ್ನ ಸಪ್ರೇಟ್ ಮಾಡೋದು ಮೊಹರೋವಿಸಿಕ್. ಓಕೆ, ಕ್ರಸ್ಟಿಂದ ಮ್ಯಾಂಟಲ್ನ ಸಪ್ರೇಟ್ ಮಾಡೋದು ನಮಗೆ ಮೊಹರೋವಿಸಿಕ್. ನೆಕ್ಸ್ಟ್ ಗುಟನ್ಬರ್ಗ್ ಏನು ಮಾಡುತ್ತೆ, ಮ್ಯಾಂಟಲಿಂದ ಕೋರ್ನ ಅಂದರೆ ಮಧ್ಯಗೋಳದಿಂದ ಕೇಂದ್ರಗೋಳನ ಸಪ್ರೇಟ್ ಮಾಡೋದು ನಮಗೆ ಗುಟನ್ಬರ್ಗ್. ಸೊ ಇಲ್ಲಿ ಕೇಳ್ತಾ ಇರೋದು ಗುಟನ್ಬರ್ಗ್ ಅಂತ ಬಂದಾಗ ಏನಾಗುತ್ತೆ, ಶಿಲಾಪಾಕ ವಲಯ. ಓಕೆ, ಸೊ ಮ್ಯಾಂಟಲ್ ಅಥವಾ ಮಿಸೋಸ್ಫಿಯರ್ ಎರಡು ಕರೆಕ್ಟ್. ಮಿಸೋಸ್ಫಿಯರ್ ಅಂದರೆ ಮಧ್ಯಗೋಳ ಅಂತ, ಭೂಕವಚ ಕೇಂದ್ರಗೋಳದ ಮಧ್ಯೆ ನಮಗೆ ಮಧ್ಯ ಕಾಣಿಸ್ಕೊಳ್ಳೋದು ಶಿಲಾಪಾಕ ವಲಯ. ಸೊ ಹಂಗಾಗಿ ಈ ಶಿಲಾಪಾಕ ವಲಯದಿಂದ ಕೇಂದ್ರಗೋಳನ ಸಪ್ರೇಟ್ ಮಾಡೋದು ನಮಗೆ ಗುಟನ್ಬರ್ಗ್. ನೆಕ್ಸ್ಟ್ ಸಿ ಅಂತ ಬಂದಾಗ ನೆಕ್ಸ್ಟ್ ಇಲ್ಲಿ ಕಾಂಡ್ರಾಡ್ ಕಾಣಿಸ್ಕೊಳುತ್ತೆ. ಕಾಂಡ್ರಾಡ್ ಏನು ಮಾಡುತ್ತೆ, ಇಡೀ ಭೂಕವಚದಲ್ಲಿ ಅಪ್ಪರ್ ಮತ್ತು ಲೋಯರ್, ಭೂಕವಚದ ಮೇಲ್ಪದ್ರ ಮತ್ತು ಕೆಳಪದ್ರನ ಸಪ್ರೇಟ್ ಮಾಡೋದು ಕಾಂಡ್ರಾಡ್ ಅನ್ನೋದು. ನೆಕ್ಸ್ಟು ಆರ್ ಅಂದರೆ ರಿಪೆಟ್. ರಿಪೆಟ್ ಏನು ಮಾಡುತ್ತೆ, ಮಧ್ಯಗೋಳದಲ್ಲಿ ಇರ್ತಕ್ಕಂಥ ಮೇಲ್ಪದ್ರ ಕೆಳಪದ್ರನ ಸಪ್ರೇಟ್ ಮಾಡೋದು ರಿಪೆಟ್. ನೆಕ್ಸ್ಟು ಕೇಂದ್ರಗೋಳದಲ್ಲಿ ಮತ್ತೆ 2 ಪದರ ಬರುತ್ತೆ, ಅಪ್ಪರ್ ಮತ್ತು ಲೋಯರ್. ಅಪ್ಪರ್ ಕೋರು, ಲೋಯರ್ ಕೋರು, ಕೇಂದ್ರಗೋಳದ ಮೇಲ್ಪದ್ರ ಕೆಳಪದ್ರ. ಸೊ ಅದನ್ನು ಸಪ್ರೇಟ್ ಮಾಡೋದು ಲೆಹಮನ್ ಅಂತಕ್ಕಂಥ ಒಂದು ಸೀಮಾವಲಯ. ಓಕೆ, ಸೊ ಹಂಗಾಗಿ ಇಲ್ಲಿ ಕೇಳ್ತಾ ಇರೋದು ಕೇವಲ ಗುಟನ್ಬರ್ಗ್ ಅಂತ ಬಂದಾಗ ಇದು ಮ್ಯಾಂಟಲ್ ಮತ್ತು ಕೋರ್ನ ಸಪ್ರೇಟ್ ಮಾಡುತ್ತೆ. ಓಕೆ, ಸೊ ಆಪ್ಷನ್ 2 ಇದಕ್ಕೆ ಸರಿಯಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ, ಸೊ ನೋಡಿ, ಮಧ್ಯಗೋಳ ಮೀಸೋಸ್ಫಿಯರ್, ಗುಟನ್ಬರ್ಗ್ ಸೀಮಾವಲಯ ಇದನ್ನು ಕೇಂದ್ರಗೋಳದಿಂದ ಬೇರ್ಪಡಿಸುತ್ತದೆ. ಸೊ ಇಲ್ಲಿ ಸರಿಯಾಗಿದೆ. ಸೊ ಆಪ್ಷನ್ ಪುಟ ಸಂಖ್ಯೆ 28 ಮತ್ತು ಅಟ್ಲಾಸರಲ್ಲಿ 8ರಲ್ಲಿ ನೋಡ್ಬೋದು. ನೋಡಿ, ಮೊಹರೋವಿಸಿಕ್ ಏನು ಮಾಡುತ್ತೆ, ಭೂಕವಚದಿಂದ ಮಧ್ಯಗೋಳನ ಬೇರ್ಪಡಿಸೋದು. ನೆಕ್ಸ್ಟ್ ಗುಟನ್ಬರ್ಗ್ ಏನು ಮಾಡುತ್ತೆ, ಮಧ್ಯಗೋಳದಿಂದ ಕೇಂದ್ರಗೋಳನ. ಸೊ ಮಧ್ಯಗೋಳ ಅಂದ್ರೂ ಕರೆಕ್ಟ್, ಶಿಲಾಪಾಕ ವಲಯ ಅಂದ್ರೂ ಕೂಡ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಾಂಡ್ರಾಡ್ ಏನು ಮಾಡುತ್ತೆ, ಭೂಕವಚದಲ್ಲೇ ಮೇಲ್ಪದರದಿಂದ ಕೆಳಪದರನ ಬೇರ್ಪಡಿಸೋದು. ರಿಪೆಟ್ ಬಂದಾಗ ಏನಾಗುತ್ತೆ, ಹಾಗೆ ಮಧ್ಯಗೋಳದಲ್ಲಿ ಮೇಲ್ಪದರ ಕೆಳಪದರ. ಲೆಹಮನ್ ಬಂದಾಗ ಕೇಂದ್ರಗೋಳದಲ್ಲಿ ಮೇಲ್ಪದರ ಕೆಳಪದರ. ಸೊ ಈ ಥರ. ಇನ್ನು ಕ್ವಶನ್ ನೆಕ್ಸ್ಟ್ ಯಾವ ರೀತಿ ಬರ್ಬೋದು ಅಂದರೆ, ಈ ಎಲ್ಲ ಪದರಗಳಲ್ಲಿ ಯಾವುದು ಸಂಪೂರ್ಣವಾಗಿ ಘನ ರೂಪದಲ್ಲಿದೆ, ಯಾವುದು ದ್ರವ ರೂಪದಲ್ಲಿದೆ, ಅಥವಾ ಯಾವುದು ಅರೆಘನ ರೂಪದಲ್ಲಿದೆ ಅಂತ ಬರ್ಬೋದು. ಸೊ ಇಲ್ಲಿ ಭೂಕವಚ ಅಂತ ಬಂದಾಗ ಏನಾಗುತ್ತೆ, ಇದು ಕಂಪ್ಲೀಟ್ ಆಗಿ ನಮಗೆ ಸಾಲಿಡ್ ಆಗಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಭೂಕವಚ ನಾವು ನಡೀತಾ ಇರ್ತಕ್ಕಂಥ ಈ ಶಿಲಾಪಾಕದಲ್ಲಿ ಇದು ಶಿಲಾಗೋಳದಲ್ಲಿ ಮೇಲ್ಪದರ ಭೂಕವಚ. ಸೊ ಅದೇನಾಗುತ್ತೆ, ಸಂಪೂರ್ಣವಾಗಿ ಘನ ರೂಪದಲ್ಲಿದೆ. ಅದು ಭೂಕವಚದ ಮೇಲ್ಪದರ ಇರ್ಬೋದು, ಕೆಳಪದರ ಇರ್ಬೋದು. ಕ್ರಸ್ಟಲ್ಲಿ ಹಾಗೇನು ಅಪ್ಪರ್ ಕ್ರಸ್ಟ್, ಲೋಯರ್ ಕ್ರಸ್ಟ್ ಎರಡರಲ್ಲೂ ಏನಾಗುತ್ತೆ, ಅದು ಸಂಪೂರ್ಣವಾಗಿ ಸಾಲಿಡ್ ಆಗಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟು ಗುಟನ್ಬರ್ಗ್ ಅಥವಾ ಇಲ್ಲಿ ಮಧ್ಯಗೋಳ ಅಂತ ಬಂದಾಗ ಏನಾಗುತ್ತೆ, ಮತ್ತೆ ಇಲ್ಲಿ ಅಪ್ಪರ್ ಲೋಯರ್ ಅಂತ 2 ಮಾತಾಡಿದ್ವಿ. ಓಕೆ, ಸೊ ಮಧ್ಯಗೋಳದ ಮೇಲ್ಪದರ ಏನಾಗುತ್ತೆ, ಇದು ಸೆಮಿ ಸಾಲಿಡ್ ಆಗಿದೆ, ಅರೆಘನ ರೂಪದಲ್ಲಿದೆ. ಇನ್ನು ಉಳಿದಿದ್ದೇನಾಗುತ್ತೆ, ಕೆಳಗಡೆ ಇರೋದು ಮತ್ತೆ ಸಂಪೂರ್ಣವಾಗಿ ಸಾಲಿಡ್ ಆಗಿದೆ. ಯಾವುದು, ಮಧ್ಯಗೋಳದ ಮೇಲ್ಪದರ ಕೆಳಪದರ. ನೆಕ್ಸ್ಟು ಕೇಂದ್ರಗೋಳ ಬಂದಾಗ ಏನಾಗುತ್ತೆ, ಕೇಂದ್ರಗೋಳ ಬಂದಾಗಲೂ ಕೂಡ ಅಪ್ಪರ್ ಕೋರು ಮತ್ತು ಲೋಯರ್ ಕೋರ್ ಅಂತ 2 ಹೇಳ್ತೀವಿ. ಕೇಂದ್ರಗೋಳದ ಮೇಲ್ಪದರ ಕೆಳಪದರ. ಈ ಕೇಂದ್ರಗೋಳದ ಮೇಲ್ಪದರ ಇದೊಂದೇ ಏನಾಗುತ್ತೆ ನಮಗೆ ಲಿಕ್ವಿಡಲ್ಲಿ ಇರುವಂಥದ್ದು. ಇನ್ನು ಕೆಳಗಡೆ ಇರೋದು ಏನಾಗುತ್ತೆ, ಮತ್ತೆ ಇದು ಸಾಲಿಡ್ ಆಗಿದೆ. ಸೊ ಈ ಥರ ಅಂದರೆ ಇಡೀ ಎಲ್ಲ ಭೂಮಿಯ ಪದರಗಳಲ್ಲಿ ಬಂದಾಗ ಏನಾಗುತ್ತೆ, ಸೊ ನಮಗೆ ಶಿಲಾಗೋಳದ ಅಥವಾ ಮಧ್ಯಗೋಳದ ಮೇಲ್ಪದರ ಒಂದೇ ಅರೆಘನ ರೂಪದಲ್ಲಿದೆ, ಕೇಂದ್ರಗೋಳದ ಮೇಲ್ಪದರ ಒಂದೇ ದ್ರವ ರೂಪದಲ್ಲಿದೆ. ಇನ್ನು ಉಳಿದಂಥವೆಲ್ಲ ಸಂಪೂರ್ಣವಾಗಿ ಏನಾಗಿದೆ, ನಮಗೆ ಘನ ಪದರದಲ್ಲಿದ್ದಾವೆ. ಸೊ ಹಂಗಾಗಿ ಗೊತ್ತಿರಬೇಕಿದಿಷ್ಟು. ಸೊ ಇದಕ್ಕೆ ಆಪ್ಷನ್ ಗೊತ್ತಾಯಿತು, ಮ್ಯಾಂಟಲ್ ಆ್ಯಂಡ್ ಕೋರ್. ಮ್ಯಾಂಟಲ್ ಆ್ಯಂಡ್ ಕೋರ್ನ ಸಪ್ರೇಟ್ ಮಾಡೋದು ಗುಟನ್ಬರ್ಗ್ ಸೀಮಾವಲಯ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲೆ ನೀಡಿರುವ ಯಾವ ಹೇಳಿಕೆಗಳು ಸರಿಯಾಗಿದೆ? ಓಕೆ, ಸೊ ಭಾರತದ ಸುತ್ತಮುತ್ತಲಿರುವ ನೈಋತ್ಯ ಭಾಗದ ಮಾನ್ಸೂನ್ ಪೂರ್ವದ ಜೆಟ್ ಪ್ರವಾಹದ ಮೂಲಕ ಬಾಧಿತವಾಗಿದೆ. ನೆಕ್ಸ್ಟ್, ಜೆಟ್ ಪ್ರವಾಹವು ಸಮಭಾರ ರೇಖೆಗೆ ಸಮಾನಾಂತರವಾಗಿ ಬೀಸುತ್ತವೆ. ಸೊ ಇಲ್ಲಿ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೇಳ್ತಾ ಇದ್ರು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೌತ್ ವೆಸ್ಟ್ ಮಾನ್ಸೂನ್ ಓವರ್ ಇಂಡಿಯಾ ಈಸ್ ಫೇವರಬಲಿ ಅಫೆಕ್ಟೆಡ್ ಬೈ ದಿ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್. ನೆಕ್ಸ್ಟ್, ಜೆಟ್ ಸ್ಟ್ರೀಮ್ಸ್ ಬ್ಲೋ ಪ್ಯಾರಲಲ್ ಟು ದಿ ಐಸೋಬಾರ್ಸ್. ಸೊ ಇಲ್ಲಿ ಯಾವ್ದು ಆಪ್ಷನ್ಸು ಕರೆಕ್ಟ್ ಆಗಿದೆ ಅಂತ ಕೇಳುತ್ತಿದ್ದು. ಸೊ ಬೇಸಿಕಲಿ ಇಲ್ಲಿ ಫಸ್ಟ್ ಆಫ್ ಆಲ್ ಇಂಡಿಯನ್ ಮಾನ್ಸೂನ್ ಬಗ್ಗೆ ಬೇಸಿಕ್ ಐಡಿಯಾ ಗೊತ್ತಿರುತ್ತೆ ನಮಗೆ.
ಸೊ ಇಂಡಿಯಾ ಅಂತ ಬಂದಾಗ ಏನಾಗುತ್ತೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಸನ್ರೈಸ್ ವರ್ಟಿಕಲಿ ಬೀಳೋದು ನಮಗೆ ಜೂನ್ 21ಕ್ಕೆ. ಓಕೆ, ಸೊ ಜೂನ್ 21ಕ್ಕೆ ಸನ್ರೈಸ್ ವರ್ಟಿಕಲಿ ಬೀಳೋದ್ರಿಂದ ಏನಾಗುತ್ತೆ, ಭೂಮಿ ಮೇಲೆ ಇರ್ತಕ್ಕಂಥ ಇಡೀ ಒತ್ತಡ ಪಟ್ಟಿಗಳು ಏನಾಗುತ್ತೆ ನಮಗೆ ಮೇಲ್ಮುಖವಾಗಿ ಚಲಿಸ್ತಾ ಹೋಗ್ತವೆ. ಸೊ ಈ ಭಾಗದಲ್ಲಿ ಕಾಣಿಸ್ಕೊಳ್ಳೋದು ನಮಗೆ ಪೂರ್ವ ಮಾರುತಗಳು, ಈಸ್ಟರ್ಲಿ ಇವೆಂಟ್ಸು ಗೊತ್ತಿರುತ್ತೆ. ಸೊ ಈ ಈಸ್ಟರ್ಲಿ ಇವೆಂಟ್ಸು ಇದು ನಮಗೆ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಥವಾ ಇದು ಈಶಾನ್ಯ ಅಂತ ಬಂದಾಗ ಇದು ಆಗ್ನೇಯ ವಾಣಿಜ್ಯ ಮಾರುತಗಳು. ಆಗ್ನೇಯ ವಾಣಿಜ್ಯ ಮಾರುತ ಈ ಇಡೀ ಒತ್ತಡ ಪಟ್ಟಿಗಳು ಏನಾಗುತ್ತೆ ಸ್ಥಳಾಂತರ ಆಗ್ತಾ ಹೋಗುತ್ತೆ. ಅವಾಗ ಸನ್ರೈಸ್ ವರ್ಟಿಕಲಿ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಜೂನ್ 21ಕ್ಕೆ ಬೀಳ್ತಾ ಇರಬೇಕಾದ್ರೆ. ಸೊ ಹಂಗಾಗಿ ಏನಾಗುತ್ತೆ, ಈ ಒತ್ತಡ ಪಟ್ಟಿಗಳು, ಈ ಈಶಾನ್ಯ ವಾಣಿಜ್ಯ ಮಾರುತಗಳು ಏನಾಗುತ್ತೆ ನಮ್ಮ ಹಿಮಾಲಯ ಪರ್ವತಗಳ ಮೇಲ್ಭಾಗದಲ್ಲಿ ಇಲ್ಲಿ ಬೀಸ್ತಾ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಈ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸು ಇಲ್ಲಿ ಕೆಳಗಡೆ ಇರೋಂಥವು ಏನಾಗುತ್ತೆ ದಕ್ಷಿಣಾರ್ಧಗೋಳದಲ್ಲಿ ಇರೋವು, ಇವು ನಮಗೆ ಈಕ್ವೇಟರ್ನ ಕ್ರಾಸ್ ಮಾಡಿಬಿಟ್ಟು ಈ ಥರ ಇಂಡಿಯಾನ ಎಂಟರ್ ಆಗುವಂಥದ್ದು. ಸೊ ಹಾಗಾಗಿ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ನಮಗೆ ಮಾನ್ಸೂನ್ ಮಾರುತಗಳಾಗಿ ಬರುವಂಥದ್ದು. ಯಾಕೆಂದರೆ ದಕ್ಷಿಣಾರ್ಧಗೋಳದಲ್ಲಿದ್ದಾಗ ಇವು ಪೂರ್ವ ಮಾರುತಗಳಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇರ್ತವೆ. ಯಾವಾಗ ಒತ್ತಡ ಪಟ್ಟಿಗಳ ಸ್ಥಳಾಂತರ ಆಗೋದ್ರಿಂದ ಏನಾಗುತ್ತೆ, ಇವು ಈಕ್ವೇಟರ್ನ ಕ್ರಾಸ್ ಮಾಡ್ತವೆ, ಅಂದರೆ ದಕ್ಷಿಣ ಗೋಳದಲ್ಲಿ ಇರೋ ಬದಲು ಉತ್ತರ ಗೋಳಕ್ಕೆ ಬರ್ತವೆ. ಸೊ ಅವಾಗ ಏನಾಗುತ್ತೆ, ಕೋರಿಲಿಸ್ ಫೋರ್ಸಿಂದ ಈ ಥರ ಬೀಸ್ತಾ ಇರೋವು ಈ ಥರ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಬೀಸ್ತಾ ಹೋಗ್ತವೆ. ಸೊ ಹಂಗಾಗಿ ಅವು ನಮ್ಮ ಭಾರತವನ್ನು ನೈಋತ್ಯ ದಿಕ್ಕಿನಿಂದ ಪ್ರವೇಶ ಮಾಡೋದ್ರಿಂದ ನಾವು ಅವನ್ನು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರೆಯುವಂಥದ್ದು. ಸೊ ಇದನ್ನು ಬಿಟ್ಟರೆ ಏನಾಗುತ್ತೆ, ನೆಕ್ಸ್ಟ್ ನಮಗೆ ಪೂರ್ವದ ಜೆಟ್ ಮಾರುತಗಳು. ಸೊ ಜೆಟ್ ಮಾರುತಗಳು ಅಂದರೆ ಗೊತ್ತಿರಬೇಕು, ಭೂಮಿ ಮೇಲೆ ಏನಾಗುತ್ತೆ ಯಾವತ್ತು ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಬೀಸ್ತಾ ಇರ್ತವೆ. ಎರಡು ವಿಭಿನ್ನ ವಾಯುರಾಶಿಗಳು ಒಂದನ್ನೊಂದು ಸೇರೋದ್ರಿಂದ ಏನಾಗುತ್ತೆ, ನಮಗೆ ಈ ಜೆಟ್ ಮಾರುತಗಳು ನಿರ್ಮಾಣ ಆಗುತ್ತೆ. ಸೊ ನಮಗೆ ಗೊತ್ತಿರಂಗೆ ಏನಾಗುತ್ತೆ, ಈಕ್ವೇಟರಿಂದ ಪೋಲ್ಸ್ ಕಡೆ ಹೋಗೋದೆಲ್ಲ ಏನಾಗುತ್ತೆ ನಮಗೆ ಉಷ್ಣ ವಾಯುರಾಶಿ, ಹಾಟ್ ಏರ್ ಮಾಸು. ಅದೇ ರೀತಿ ಧ್ರುವ ಪ್ರದೇಶಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರೋದ್ರಿಂದ ಅಲ್ಲಿಂದ ಕೋಲ್ಡ್ ಏರ್ ಮಾಸ್ ಬರುತ್ತೆ, ಶೀತ ವಾಯುರಾಶಿ. ಇವೆರಡು ಒಂದನ್ನೊಂದು ಸೇರೋದ್ರಿಂದ ಏನಾಗುತ್ತೆ, ನಮಗೆ ಈ ಜೆಟ್ ಮಾರುತಗಳು ನಿರ್ಮಾಣ ಆಗುತ್ತೆ. ಈ ಜೆಟ್ ಮಾರುತಗಳು ಯಾವತ್ತು ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಬೀಸ್ತಾ ಇರ್ತವೆ. ಯಾಕೆ ಅಂದರೆ ಅಗೇನ್ ನೋಡಿ, ಶೀತ ವಾಯುರಾಶಿ ಧ್ರುವ ಪ್ರದೇಶದಿಂದ ಬರ್ತಾ ಇದೆ. ನಮಗೆ ಗೊತ್ತಿರಂಗೇನು, ಶೀತ ವಾಯುರಾಶಿ ಯಾವತ್ತು ಹೈಯೆಸ್ಟ್ ಡೆನ್ಸಿಟಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಗಾಳಿಯ ಕಣಗಳು ತುಂಬ ಟೈಟಾಗಿ ಅಂಟ್ಕೊಂಡಿರೋದ್ರಿಂದ ಅದು ಯಾವತ್ತು ಇಳಿಮುಖವಾಗಿ ಚಲಿಸುತ್ತೆ. ಉಷ್ಣ ವಾಯುರಾಶಿ ತುಂಬ ಹಗುರವಾಗಿರೋದ್ರಿಂದ ಏನಾಗುತ್ತೆ, ಅದು ಮೇಲ್ಗಡೆ ಚಲಿಸ್ತಾ ಹೋಗುತ್ತೆ. ಸೊ ಹಂಗಾಗಿ ಶೀತ ವಾಯುರಾಶಿ ಉಷ್ಣ ವಾಯುರಾಶಿ ಇವೆರಡು ಸೇರಿಕೊಂಡಾಗ ಶೀತ ವಾಯುರಾಶಿ ಕೆಳಗಡೆ ಹೋಗುತ್ತೆ, ಉಷ್ಣ ವಾಯುರಾಶಿ ಮೇಲ್ಗಡೆ ಬಂದು ಅಗೇನ್ ಇದು ಉತ್ತರಾರ್ಧ ಗೋಳದಲ್ಲಿ ಇರೋದ್ರಿಂದ ಏನಾಗುತ್ತೆ, ಬಲ ದಿಕ್ಕಿಗೆ ತಿರುವು ಪಡೆದು ಏನಾಗುತ್ತೆ, ಯಾವತ್ತು ಇದು ಹಿಂಗೆ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಬೀಸ್ತಾ ಹೋಗುತ್ತೆ. ಅದು ಉತ್ತರಾರ್ಧ ಗೋಳ ಇರಲಿ ದಕ್ಷಿಣಾರ್ಧ ಗೋಳ ಇರಲಿ. ಸೊ ಹಂಗಾಗಿ ಏನಾಗುತ್ತೆ, ಇವು ಯಾವತ್ತು ಜೆಟ್ ಮಾರುತಗಳು ನಮಗೆ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಬೀಸ್ತಾ ಹೋಗುವಂಥದ್ದು. ಸೊ ಈ ಜೆಟ್ ಮಾರುತಗಳು ಕೂಡ ಏನಾಗುತ್ತೆ, ನಮಗೆ ಇಂಡಿಯಾದಲ್ಲಿ ಚಳಿಗಾಲ ಬಂದಾಗ ಈ ಪ್ಲೇಸಸಲ್ಲಿ ಮಳೆ ತರ್ತಾ ಹೋಗ್ತವೆ. ಯಾವಾಗ ಒತ್ತಡ ಪಟ್ಟಿಗಳು ಉತ್ತರಾಭಿಮುಖವಾಗಿ ಶಿಫ್ಟ್ ಆಗ್ತಾ ಹೋಗ್ತಾವಲ್ಲ, ಸೊ ಅವಾಗ ಏನಾಗುತ್ತೆ, ಈ ಪೂರ್ವ ಜೆಟ್ ಮಾರುತಗಳು ನಮಗೆ ಹಿಮಾಲಯದ ಮೇಲ್ಭಾಗಕ್ಕೆ, ಓಕೆ, ಸೊ ಭಾರತದ ಉತ್ತರ ಭಾರತ ಬಿಟ್ಟು ಸ್ವಲ್ಪ ಮೇಲ್ಭಾಗಕ್ಕೆ ಏನಾಗುತ್ತೆ ಶಿಫ್ಟ್ ಆಗ್ತಾ ಹೋಗ್ತವೆ. ಯಾವಾಗ ಈ ಜೆಟ್ ಮಾರುತಗಳು ಉತ್ತರ ಭಾರತನ ದಾಟ್ಕೊಂಡ್ಬಿಟ್ಟು ಯಾವಾಗ ಹಿಮಾಲಯ ಪರ್ವತಗಳ ಮೇಲ್ಭಾಗದಲ್ಲಿ ಬೀಸ್ತಾ ಇರ್ತಾವಲ್ಲ, ಅದು ನಮಗೆ ಸೌತ್ ವೆಸ್ಟ್ ಮಾನ್ಸೂನ್ ನಮಗೆ ಇಂಡಿಯಾನ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದೆ ಅನ್ನೋದು, ಅಥವಾ ಅದು ಬಿಗಿನಿಂಗಿಗೆ ಆನ್ಸೆಟ್ಗೆ ಒಂದು ಸೂಚನೆ. ಸೊ ಹಂಗಾಗಿ ಭಾರತದ ಸುತ್ತಮುತ್ತಲಿನ ನೈಋತ್ಯ ಭಾಗದ ಮಾನ್ಸೂನ್ ಏನಾಗುತ್ತೆ, ಪೂರ್ವ ಜೆಟ್ ಪ್ರವಾಹದ ಮೂಲಕ ಬಾಧಿತವಾಗಿದೆ ಅಂದರೆ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟು ಈ ಜೆಟ್ ಪ್ರಭಾವವು ಸಮಭಾರ ರೇಖೆ ಅಂದ್ರೇನು, ಭೂಮಿಯಿಂದ ಇಟ್ ಇಸ್ ದ ಇಮೇಜರಿ ಲೈನ್ ಡ್ರಾನ್ ಪ್ಲೇಸಸ್ ಕನೆಕ್ಟಿಂಗ್ ಹ್ಯಾವಿಂಗ್ ಈಕ್ವಲ್ ಅಮೌಂಟ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಭೂಮಿ ಮೇಲೆ ಎಲ್ಲೆಲ್ಲಿ ನಮಗೆ ಸಮವಾಯುಭಾರ ಕಾಣಿಸ್ಕೊಳ್ಳುತ್ತಲ್ಲ, ಆ ಎಲ್ಲ ಸ್ಥಳಗಳನ್ನು ಕೂಡಿಸುವಂತೆ ಹೇಳಿದ ಒಂದು ಕಾಲ್ಪನಿಕ ರೇಖೆ. ಸಪೋಸ್ ಇಲ್ಲಿ ಒಂದು 1016 ಮಿಲಿ ಬಾರ್ಸು, ಇಲ್ಲೊಂದು 1016 ಮಿಲಿ ಬಾರ್ಸು, ಇಲ್ಲೊಂದು 1016 ಮಿಲಿ ಬಾರ್ಸ್ ಇರುತ್ತೆ ಅಟ್ಮಾಸ್ಫಿಯರಿಕ್ ಪ್ರೆಷರು. ಇವು ಮೂರನ್ನು ಕೂಡಿಸೋ ಥರ ಏನಾದರೂ ಒಂದು ಕಾಲ್ಪನಿಕ ರೇಖೆ ಹೇಳಿದ್ರೆ ಸೊ ಅದನ್ನು ನಾವು ಐಸೋಬಾರ್ ಅಂತ ಕರಿತೀವಿ. ಸೊ ಹಂಗಾಗಿ ಈ ಜೆಟ್ ಮಾರುತಗಳು ಕೂಡ ಏನಾಗುತ್ತೆ, ಭೂಮಿ ಮೇಲ್ಗಡೆ ಈ ಥರ ಅಲೆಗಳ ರೂಪದಲ್ಲಿ ಬೀಸ್ತಾ ಹೋಗ್ತವೆ. ಅಂದರೆ ಎಲ್ಲಿ ಅವುಗಳಿಗೆ ಸಮವಾಯುಭಾರ ರೇಖೆ ಕಾಣಿಸ್ಕೊಳ್ಳುತ್ತಲ್ಲ, ಅಲ್ಲಿ ಇವು ಈ ಥರ ಪ್ಯಾರಲ್ ಆಗಿ ಬೀಸ್ತಾ ಹೋಗ್ತವೆ. ಸೊ ಹಂಗಾಗಿ ಇದು ಕೂಡ ಏನಾಗುತ್ತೆ, ಜೆಟ್ ಪ್ರವಾಹವು ಸಮಭಾರ ರೇಖೆಗೆ ಸಮಾನಾಂತರವಾಗಿ ಬೀಸುತ್ತಾ ಚಲಿಸುತ್ತವೆ. ಸೊ ಹಂಗಾಗಿ ಇದು ಕೂಡ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಓವರ್ಲ್ ಆಗಿ ನೋಡಿಕೊಂಡಾಗ ಆಪ್ಷನ್ 1 ಕೂಡ ಸರಿಯಾಗಿದೆ, 2 ಕೂಡ ಸರಿಯಾಗಿದೆ. ಸೊ ಇಲ್ಲಿ ಕೇಳ್ತಾ ಇರೋದು ಯಾವ ಹೇಳಿಕೆಗಳು ಸರಿಯಾಗಿವೆ, ಎ ಮತ್ತು ಬಿ ಎರಡು ಕೂಡ ಏನಾಗುತ್ತೆ, ಇವು ಸರಿಯಾದ ಆಪ್ಷನ್ಸ್. ಥರ್ಡ್ ಒನ್, ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್. ಸೌತ್ ವೆಸ್ಟ್ ಮಾನ್ಸೂನ್ಸ್ ಓವರ್ ಇಂಡಿಯಾ ಇಸ್ ಫೇವರಬಲಿ ಅಫೆಕ್ಟೆಡ್ ಬೈ ದಿ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಜೆಟ್ ಸ್ಟ್ರೀಮ್ಸ್ ಬ್ಲೋ ಪ್ಯಾರಲಲ್ ಟು ದಿ ಐಸೋಬಾರ್ಸ್. ಓಕೆ, ಸೊ ಆಗಲೇ ಹೇಳ್ದಂಗೆ ದೆ ಬ್ಲೋ ಪ್ಯಾರಲಲ್ ಟು ದಿ ಐಸೋಬಾರ್ಸ್. ಅಂದರೆ ಏನಾಗುತ್ತೆ, ಇಲ್ಲಿ ಶೀತವಾಯು ರಾಶಿ, ಈ ಕಡೆಯಿಂದ ಉಷ್ಣವಾಯು ರಾಶಿ, ಇವೆಲ್ಲೆಲ್ಲಿ ಸೇರ್ಕೊಳ್ತಾ ಹೋಗ್ತಾವಲ್ಲ, ಇದನ್ನು ನಾವು ಐಸೋಬಾರ್ ಅಂತ ಕರೆಯೋದು. ಸೊ ಹಂಗಾಗಿ ಈ ಜೆಟ್ ಮಾರುತಗಳು ಬೀಸೋದು ಏನಾಗುತ್ತೆ, ಈ ಉಷ್ಣ ಮತ್ತು ಶೀತವಾಯು ರಾಶಿಗಳೆಲ್ಲೆಲ್ಲಿ ಸೇರ್ತಾ ಇರ್ತಾವ ಆ ಭಾಗದಲ್ಲಿ ಬೀಸ್ಕೊಳ್ತಾ ಹೋಗ್ತವೆ. ಸೊ ಇದೆ ಪ್ಯಾರಲ್ ಆಗಿ ಬ್ಲೋ ಆಗೋವಂಥದ್ದು. ಸೊ ಈ ಥರ ಉತ್ತರಾರ್ಧಗೋಳ ಇರ್ಬೋದು, ದಕ್ಷಿಣಾರ್ಧಗೋಳ ಇರ್ಬೋದು. ಸೊ ಹಂಗಾಗಿ 2 ಆಪ್ಷನ್ಸು ಕರೆಕ್ಟ್ ಆಗಿದೆ.
ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಪುಟ ಸಂಖ್ಯೆ 287ರಲ್ಲಿ ನೋಡ್ಬೋದು. ಸೊ ಇಲ್ಲೇನು ಹೇಳ್ತಿದ್ದಾರೆ, ಜೆಟ್ ಮಾರುತಗಳ ಸಿದ್ಧಾಂತ. ಇಂಡಿಯನ್ ಮಾನ್ಸೂನ್ ಅಂತ ಬಂದಾಗ ಜೆಟ್ ಮಾರುತಗಳು ಕೂಡ ಯಾವ ರೀತಿ ನಮಗೆ ಮಳೆ ತರ್ತಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನೋಡಿ. ಚಳಿಗಾಲದಲ್ಲಿ ಪಶ್ಚಿಮ ಜೆಟ್ ಮಾರುತಗಳು ಹಿಮಾಲಯದ ದಕ್ಷಿಣ ಭಾಗದ ಇಳಿಜಾರಿನಲ್ಲಿ ನೆಲೆಸಿದ್ದು, ಮಾನ್ಸೂನ್ ಮಾರುತಗಳು ಶುರುವಾಗುತ್ತಿದ್ದಂತೆ ಇವು ತಕ್ಷಣದಲ್ಲೇ ಉತ್ತರದೆಡೆಗೆ ಸ್ಥಳಾಂತರಗೊಳ್ಳುತ್ತವೆ. ಅಂದರೆ ಹಿಮಾಲಯ ಪರ್ವತಗಳ ಸ್ವಲ್ಪ ಮೇಲ್ಭಾಗಕ್ಕೆ ಬೀಸ್ತಾ ಹೋಗ್ತವೆ. ಸೊ ಅದು ನಮಗೆ ಇಂಡಿಕೇಶನ್ ಇಂಡಿಯನ್ ಮಾನ್ಸೂನು ಕರೆಕ್ಟಾಗಿ ಬರ್ತಾ ಇದೆ ಅಂತ. ಸೊ ಹಂಗಾಗಿ ಏನಾಗುತ್ತೆ, ಇದು ಮಾನ್ಸೂನ್ ಮಾರುತಗಳು ಪ್ರಾರಂಭ ಮತ್ತು ಮುಕ್ತಾಯದ ಉತ್ತಮ ಸೂಚನೆಯಾಗಿದೆ. ಸೊ ಹಂಗಾಗಿ ಈ ಪೂರ್ವ ಜೆಟ್ ಮಾರುತಗಳು ಬೀಸೋದ್ರಿಂದ ಏನಾಗುತ್ತೆ, ನಮಗೆ ಮಾನ್ಸೂನ್ ಬಿಗಿನಿಂಗ್ ಮತ್ತು ಎಂಡ್ ಆಗೋದು ಗೊತ್ತಾಗುತ್ತೆ. ಸೊ ಪುಟ ಸಂಖ್ಯೆ 287ರ ಬಗ್ಗೆ ಮಾಹಿತಿ ನೋಡ್ಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಯಾವ ಥರ ಅರಣ್ಯ ಕಾಣಿಸ್ಕೊಳುತ್ತೆ ಅಂತ ಕೇಳ್ತಾ ಇರೋದು. ಓಕೆ, ಸೊ ಉಷ್ಣವಲಯದ ನಿತ್ಯ ಹಸಿರು. ಓಕೆ, ಸೊ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಎಲ್ಲಿ ಕಾಣಿಸ್ಕೊಳ್ಳುತ್ತೆ? ಸಟನ್ಲಿ ಇದು ವೆಸ್ಟರ್ನ್ ಘಾಟ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ ನಮಗೆ. ಸರಿಯಾಗಿದೆ. ಸೊ ಸಿಂಪಲ್ ಆಗಿ ಸೊ ಇಲ್ಲಿ ಬಂದಾಗ ವೆಸ್ಟರ್ನ್ ಘಾಟ್ಸ್ ಹತ್ರ ನಮಗೇನಾಗುತ್ತೆ, ಎವರ್ಗ್ರೀನ್ ಫಾರೆಸ್ಟ್ ಕಾಣಿಸ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಉಷ್ಣವಲಯದ ತೇವ ಉದುರುವ ಕಾಡುಗಳು, ಟ್ರಾಪಿಕಲ್ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್, ಇದೇನಾಗುತ್ತೆ ಒಡಿಶಾ ಹತ್ರ ಕಾಣಿಸ್ಕೊಳ್ಳುತ್ತೆ ಈ ಭಾಗದಲ್ಲಿ. ಯಾಕೆ, ಇದು ನಾರ್ತ್ ಈಸ್ಟ್ ಮಾನ್ಸೂನಿಂದ ಕೂಡ ಮಳೆ ಪಡೆಯುತ್ತೆ. ಇಲ್ಲಿಂದ ಸೌತ್ ವೆಸ್ಟ್ ಮಾನ್ಸೂನ್ ಈ ಕಡೆ ಹೋಗೋಷ್ಟೊತ್ತಿಗೆ ಏನಾಗುತ್ತೆ, ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ. ಈ ನಮ್ಮದು ಪೂರ್ವ ಕಡಲ ತೀರ ಏನಾಗುತ್ತೆ, ನೈಋತ್ಯ ಮಾನ್ಸೂನಿಂದ ಬದಲು ಹೆಚ್ಚಾಗಿ ನಾರ್ತ್ ಈಸ್ಟ್ ಮಾನ್ಸೂನಿಂದ ಮಳೆ ಪಡೆಯುತ್ತೆ. ಈ ಕೋಸ್ಟ್ ಏನಾಗುತ್ತೆ, ನಮಗೆ ಸೌತ್ ವೆಸ್ಟ್ ಮಾನ್ಸೂನಿಂದ ಜಾಸ್ತಿ ಮಳೆ ಪಡೆಯುತ್ತೆ. ಸೊ ಹಂಗಾಗಿ ದಕ್ಷಿಣ ಭಾರತ ಬಂದಾಗ ಏನಾಗುತ್ತೆ, ಮಳೆ ಪ್ರಮಾಣ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಉತ್ತರ ಭಾರತ ಬಂದಾಗ ಏನಾಗುತ್ತೆ, ಮಳೆ ಪ್ರಮಾಣ ಪೂರ್ವದಿಂದ ಪಶ್ಚಿಮಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಉಷ್ಣವಲಯದ ಒಣ ಉದುರುವ ಕಾಡುಗಳು. ಸೊ ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್. ಡೆಸಿಡಿಯಸ್ ಫಾರೆಸ್ಟ್ ಅಂದರೆ ಮೀನಿಂಗ್ ಗೊತ್ತಿರುತ್ತೆ. ಏನು, ವರ್ಷಕ್ಕೊಂದ್ಸಲ ಏನಾಗುತ್ತೆ, ಎಲ್ಲ ಮರದ ಎಲೆಗಳು ಬಹುತೇಕ 80% ಉದುರ್ಬಿಟ್ಟು ಮತ್ತೆ ಮಳೆಗಾಲ ಬಂದಾಗ ಚಿಗುರ್ತಾ ಹೋಗ್ತವೆ. ಸೊ ಇದರಲ್ಲಿ ಮಾಯ್ಸ್ಟ್ ಡೆಸಿಡಿಯಸ್, ವೆಟ್ ಡೆಸಿಡಿಯಸ್ ಎರಡು ರೀತಿ ಹೇಳ್ತೇವೆ. ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿಬೇಕಂದ್ರೆ ಏನಾಗುತ್ತೆ, ಮಳೆ ಪ್ರಮಾಣ 200 ಅಥವಾ 250 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಇದು ಎವರ್ಗ್ರೀನ್ ಫಾರೆಸ್ಟ್. ಯಾಕೆ, ಮಳೆ ಪ್ರಮಾಣ ಜಾಸ್ತಿ ಇದ್ದಾಗ ಮರಗಳು ಬಹುತೇಕ 80% ಹಸಿರಾಗೆ ಕಾಣಿಸ್ತಿರ್ತವೆ, ಇನ್ನೊಂದು 20% ಮಾತ್ರ ಎಲೆಗಳು ಉದುರಿ ಇರುವಂಥದ್ದು. ನೆಕ್ಸ್ಟ್ ಇನ್ನು ಡ್ರೈ ವೆಟ್ ಡೆಸಿಡಿಯಸ್, ತೇವ ಎಲೆ ಉದುರುವ ಅರಣ್ಯಗಳಂತ ಬಂದಾಗ ಏನಾಗುತ್ತೆ, ಇಲ್ಲಿ 100 ಒಂದು 100ಕ್ಕಿಂತ ಹೆಚ್ಚಿಗೆ 200ಕ್ಕಿಂತ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಇವು ನಾವು ವೆಟ್ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ. ಸೊ ಇದು ಒಡಿಶಾ ಕೋಸ್ಟ್ ಏನಾಗುತ್ತೆ, ನಾರ್ತ್ ಈಸ್ಟ್ ಮಾನ್ಸೂನಿಂದ ಜಾಸ್ತಿ ಮಳೆ ಪಡೆಯುತ್ತೆ. ಯಾಕೆಂದರೆ ಇಲ್ಲಿ ಸೈಕ್ಲೋನ್ ಫಾರ್ಮೇಷನ್ ಆಗೋದ್ರಿಂದ ಈ ಭಾಗಕ್ಕೆ ಜಾಸ್ತಿ ಮಳೆ ಆಗುತ್ತೆ. ನೆಕ್ಸ್ಟ್ ಬಂದಾಗ ಏನಾಗುತ್ತೆ, ಒಣ ಎಲೆ ಇರುವ ಅರಣ್ಯಗಳು, ಡ್ರೈ ಡೆಸಿಡಿಯಸ್ ಫಾರೆಸ್ಟ್. ಇಲ್ಲಿ ಬಂದಾಗ ಏನಾಗುತ್ತೆ, ಮಳೆ ಪ್ರಮಾಣ 100ಗಿಂತ ಕಡಿಮೆ ಇರುತ್ತೆ, 70ಗಿಂತ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಎಲ್ಲಿ, ಉತ್ತರ ಪ್ರದೇಶ ಭಾಗ. ಸೊ ಈ ಭಾಗಕ್ಕೆ ಏನಾಗುತ್ತೆ, ನಮಗೆ ಈ ಸೌತ್ ವೆಸ್ಟ್ ಮಾನ್ಸೂನ್ ಮಾರುತಗಳು ಇಲ್ಲಿವರೆಗೂ ಹೋಗೋಷ್ಟೊತ್ತಿಗೆ ಏನಾಗುತ್ತೆ, ಮಳೆ ಪ್ರಮಾಣ ಕಡಿಮೆ ಆಗಿರುತ್ತೆ. ಇನ್ನು ಬಂಗಾಳ ಕೊಲ್ಲಿಯಿಂದ ಬೀಸ್ತಕ್ಕಂಥ ಈ ಮಾರುತಗಳು ಕೂಡ ಏನಾಗುತ್ತೆ, ಇಲ್ಲಿಗೆ ಹೋಗೋಷ್ಟೊತ್ತಿಗೆ ಉತ್ತರ ಪ್ರದೇಶ ಈ ಭಾಗ ಬರೋಷ್ಟೊತ್ತಿಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದರೆ ಪಶ್ಚಿಮ ಬಂಗಾಳ, ಜಾರ್ಖಂಡ್ ಮತ್ತು ಬಿಹಾರ ಭಾಗಕ್ಕೆ ಜಾಸ್ತಿ ಮಳೆ ಆಗುತ್ತೆ, ಉತ್ತರ ಪ್ರದೇಶ ಹೋಗೋಷ್ಟೊತ್ತಿಗೆ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಡ್ರೈ ಡೆಸಿಡಿಯಸ್. ಯಾಕಂದರೆ ನಮಗೆ 100ರಿಂದ 70 ಸೆಂಟಿಮೀಟರ್ ಮಧ್ಯಭಾಗದಲ್ಲಿ ಮಾತ್ರ ಮಳೆ ಇರೋದು. ಸೊ ಇಷ್ಟು ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಡ್ರೈ ಡೆಸಿಡಿಯಸ್ ಒಣ ಎಲೆ ಇರುವ ಅರಣ್ಯಗಳು ಕಾಣಿಸ್ಕೊಳ್ಳುತ್ತೆ. ಇನ್ನು ಬಿಟ್ಟರೆ ಕೊನೆಗೆ ಟ್ರಾಪಿಕಲ್ ಥಾರ್ನ್ ಫಾರೆಸ್ಟ್. ಸೊ ಅಂದರೆ ರಾಜಸ್ಥಾನದಲ್ಲಿ ನಮಗೆ ಉಷ್ಣ ಮುಳ್ಳು ಕಾಡುಗಳು ಕಾಣಿಸ್ಕೊಳ್ಳುತ್ತೆ. ಯಾಕೆಂದರೆ ಈ ಭಾಗ ಪೂರ್ತಿ ಏನಾಗುತ್ತೆ, ನಮಗೆ ಮರುಭೂಮಿ ಭಾಗ. ಇಲ್ಲಿ ನೋಡಿ, ಮರುಭೂಮಿ ಉಂಟಾಗಿರೋದಕ್ಕೆ ಕಾರಣ ಏನು, ಈ ಭಾಗದಲ್ಲಿ ನಮಗೆ ಪಶ್ಚಿಮ ಘಟ್ಟಗಳು ಕಾಣಿಸ್ಕೊಳ್ಳುತ್ತೆ. ಬಟ್ ಇಲ್ಲಿ ನಮಗೆ ಅರಾವಳಿ ಪರ್ವತಗಳಿದ್ದಾವೆ. ಈ ಅರಾವಳಿ ಪರ್ವತಗಳಿಗೆ ನಮ್ಮ ಅರಬ್ಬಿ ಸಮುದ್ರದ ಉತ್ತರ ಶಾಖೆಯ ಮಾರುತಗಳು ಏನಾಗುತ್ತೆ, ಈ ಥರ ಸಮಾನಾಂತರವಾಗಿ ಬೀಸ್ಕೊಂಡು ಹೋಗ್ತವೆ. ಸೊ ಹಂಗಾಗಿ ಮಳೆ ಬರೋದಿಲ್ಲ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಮಳೆ ಬರದೇ ಇದ್ದಾಗ ನಮಗೆ ಇಲ್ಲಿ ಮುಳ್ಳು ಕಾಡುಗಳು, ಥಾರ್ನ್ ಫಾರೆಸ್ಟ್ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಇಲ್ಲಿ ಯಾವುದು ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ರೆ ಆಲ್ ದ 4, ಇವು 4 ಜೋಡಿಗಳು ಸರಿಯಾಗಿವೆ. ಓಕೆ, ಸೊ ಸರಿಯಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಅಟ್ಲಾಸ್ ಬಂದಾಗ ಅಟ್ಲಾಸಲ್ಲಿ 64, ಸಮಗ್ರ ಭೂಗೋಳದಲ್ಲಿ 304ರಲ್ಲಿ ಕಾಣಿಸ್ಕೋಬೋದು. ಓಕೆ, ಸೊ ಇಲ್ಲಿ ನೋಡಿ, ಎವರ್ಗ್ರೀನ್ ಫಾರೆಸ್ಟ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟು ಒಡಿಶಾ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಉತ್ತರ ಪ್ರದೇಶ ಭಾಗ ಬಂದಾಗ ಏನಾಗುತ್ತೆ, ನಮಗೆ ಎಲೆ ಉದುರುವ ಅರಣ್ಯಗಳು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ರಾಜಸ್ಥಾನ ಭಾಗ ಪೂರ್ತಿ ಬಂದಾಗ ಏನಾಗುತ್ತೆ, ನಮಗೆ ಮರುಭೂಮಿ ಸಸ್ಯವರ್ಗ ಈ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಓಕೆ, ಸೊ ಈ ಥರ. ಸೊ ಪುಟ ಸಂಖ್ಯೆ 64 ಅಟ್ಲಾಸು, 304 ಸಮಗ್ರ ಭೂಗೋಳದಲ್ಲಿ ನೋಡ್ಬೋದು. ನೆಕ್ಸ್ಟು ಫಾರೆಸ್ಟ್ ಆದಮೇಲೆ ನೆಕ್ಸ್ಟು ಫಾರೆಸ್ಟ್ ಸಂಬಂಧಪಟ್ಟಂಗೆ ರಿಸರ್ಚ್ ಸೆಂಟರ್ಗಳು ಯಾವುದು ಅಂತ ಕೇಳ್ತಾ ಇರೋದು ಮುಂದಿನ ಪ್ರಶ್ನೆ. ಸೊ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗ್ತವೆ ಅಂತ ಕೇಳ್ತಾರೆ. ಹೌ ಮೆನಿ ಪೇರ್ಸು, ಯಾವ್ಯಾವುದು ಅಲ್ಲ, ಹೌ ಮೆನಿ. ಓಕೆ,
ಸೊ ಇಲ್ಲಿ ಮಳೆಕಾಡು ಸಂಶೋಧನಾ ಸಂಸ್ಥೆ, ಸೊ ರೈನ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಾಗುತ್ತೆ ಕೊಯಂಬತ್ತೂರು ಅಂತ ಹೇಳ್ತಾ ಇದ್ದಾರೆ. ಸೊ ಕೊಯಂಬತ್ತೂರಲ್ಲಿ ಬರೋದಿಲ್ಲ, ಸೊ ಇದು ರಾಂಗ್ ಆಪ್ಷನ್ ಆಗುತ್ತೆ. ನೆಕ್ಸ್ಟು ಉಷ್ಣವಲಯದ ಕಾಡು ಸಂಶೋಧನಾ ಸಂಸ್ಥೆ, ಸೊ ಟ್ರಾಪಿಕಲ್ ಫಾರೆಸ್ಟ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜಬಲ್ಪುರ್, ಸೊ ಇದೇನಾಗುತ್ತೆ ಸರಿಯಾದ ಆಪ್ಷನ್ ಆಗುತ್ತೆ. ನೆಕ್ಸ್ಟು ಅರಣ್ಯ ಜೆನೆಟಿಕ್ಸ್ ಮತ್ತು ವೃಕ್ಷತಳಿ ಸಂವರ್ಧನಾ ಸಂಸ್ಥೆ, ಇನ್ಸ್ಟಿಟ್ಯೂಟ್ ಆಫ್ ದಿ ಫಾರೆಸ್ಟ್ ಜೆನೆಟಿಕ್ಸ್ ಅಂಡ್ ಟ್ರೀ ಬ್ರೀಡಿಂಗ್, ಇದು ಜೋರ್ಹಟ್ ಅಂತ ಹೇಳ್ತಿದ್ದಾರೆ, ಇದು ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟು ಭಾರತೀಯ ಸಕ್ಕರೆ ಸಂಶೋಧನಾ ಸಂಸ್ಥೆ ಲಕ್ನೋ. ಓಕೆ, ಸೊ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದಿ ಶುಗರ್ ಕೇನ್ ರಿಸರ್ಚ್ ಲಕ್ನೋ, ಇದು ಕೂಡ ಏನಾಗುತ್ತೆ ಸರಿಯಾಗಿದೆ. ಯಾಕೆಂದರೆ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಅಂತ ಬಂದಾಗ ನಮಗೆ ಉತ್ತರ ಪ್ರದೇಶ. ಓಕೆ, ಸೊ ಇಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಬಂದಾಗ ಬಿ ಮತ್ತು ಡಿ ಎರಡು ಜೋಡಿಗಳು ಮಾತ್ರ ಸರಿಯಾಗಿದೆ. ಓನ್ಲಿ ಬಿ ಆ್ಯಂಡ್ ಡಿ ಆರ್ ಕರೆಕ್ಟ್. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ ಇಲ್ಲಿ ನೋಡಿ, ಇನ್ಸ್ಟಿಟ್ಯೂಟ್ ಆಫ್ ದಿ ಟ್ರಾಪಿಕಲ್ ಫಾರೆಸ್ಟ್ ರಿಸರ್ಚ್ ಇದು ಜಬಲ್ಪುರದಲ್ಲಿ ಸರಿಯಾಗಿದೆ. ಓಕೆ, ಟ್ರಾಪಿಕಲ್ ಫಾರೆಸ್ಟ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಟ್ರಾಪಿಕಲ್ ಫಾರೆಸ್ಟ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜಬಲ್ಪುರದಲ್ಲಿದೆ, ಮಧ್ಯಪ್ರದೇಶ ಇರ್ತಕ್ಕಂಥ ಜಬಲ್ಪುರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಸರಿಯಾಗಿದೆ. ನೆಕ್ಸ್ಟ್ ಬಂದಾಗ ರೈನ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ರೈನ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಬಂದಾಗ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಸೊ ಇದು ನಮಗೆ ಡೆಹ್ರಾಡೂನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಅದು ರಾಂಗ್ ಆಗುತ್ತೆ. ನೆಕ್ಸ್ಟು ಫಾರೆಸ್ಟ್ ಜೆನೆಟಿಕ್ಸ್ ಅಂಡ್ ಟ್ರೀ ಬ್ರೀಡಿಂಗ್, ಫಾರೆಸ್ಟ್ ಜೆನೆಟಿಕ್ಸ್ ಅಂಡ್ ಟ್ರೀ ಬ್ರೀಡಿಂಗು ಇದು ಕಾಣಿಸ್ಕೊಳ್ಳುತ್ತೆ ನಮಗೆ ಕೊಯಂಬತ್ತೂರಲ್ಲಿ. ಓಕೆ, ಫಾರೆಸ್ಟ್ ಜೆನೆಟಿಕ್ಸ್ ಅಂಡ್ ಟ್ರೀ ಬ್ರೀಡಿಂಗ್ ಇದೇನಾಗುತ್ತೆ ನಮಗೆ ಕಾಣಿಸ್ಕೊಳ್ಳೋದು ಕೊಯಂಬತ್ತೂರಲ್ಲಿ. ಫಾರೆಸ್ಟ್ ಜೆನೆಟಿಕ್ಸ್ ಆ್ಯಂಡ್ ಟ್ರೀ ಬ್ರೀಡಿಂಗ್ ಇದು ಕೊಯಂಬತ್ತೂರಲ್ಲಿದೆ. ಬಟ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜೋರ್ಹತ್ ಏನಾಗುತ್ತೆ ಇದು ಅಸ್ಸಾಮಲ್ಲಿ ಕಾಣಿಸ್ಕೊಳ್ಳೋದು. ಸೊ ಜೋರ್ಹತ್ ಅಸ್ಸಾಮಲ್ಲಿ ಬರುತ್ತೆ. ಸೊ ಇವೆರಡು ಇಂಟರ್ಚೇಂಜ್ ಆಗಿದೆ ಅಷ್ಟೇ. ಸೊ ಹಂಗಾಗಿ ಮಿಕ್ಕಿದ್ದೆರಡು ಕರೆಕ್ಟ್ ಆಗಿದೆ. ಸೊ ರೈನ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೊಯಂಬತ್ತೂರಲ್ಲ, ಅದು ಅಸ್ಸಾಮಲ್ಲಿ ಇರ್ತಕ್ಕಂಥ ಜೋರ್ಹಾಟಲ್ಲಿ. ನೆಕ್ಸ್ಟು ಇನ್ಸ್ಟಿಟ್ಯೂಟ್ ಆಫ್ ದಿ ಫಾರೆಸ್ಟ್ ಜೆನೆಟಿಕ್ಸ್ ಆ್ಯಂಡ್ ಟ್ರೀ ಬ್ರೀಡಿಂಗ್ ಅಂದರೆ ಅರಣ್ಯ ಜೆನೆಟಿಕ್ಸ್ ಮತ್ತು ವೃಕ್ಷತಳಿ ಸಂವರ್ಧನಾ ಸಂಸ್ಥೆ ಇದೇನಾಗುತ್ತೆ ನಮಗೆ ಕೊಯಂಬತ್ತೂರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಎರಡು ಇಂಟರ್ಚೇಂಜ್ ಆಗಿದೆ ಅಷ್ಟೇ. ಇನ್ನು ಮಿಕ್ಕಿದ್ದೆರಡು ಬಿ ಮತ್ತು ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಸಮಗ್ರ ಭೂಗೋಳದಲ್ಲಿ ಪುಟ ಸಂಖ್ಯೆ 313 ಅಟ್ಲಾಸಲ್ಲಿ 64ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅಟ್ಲಾಸಲ್ಲಿ ಕೂಡ ಈ ಇನ್ಫಾರ್ಮೇಷನ್ ಇದೆ. ಮುಂದಿನ ಪ್ರಶ್ನೆ, ಪಶ್ಚಿಮ ಬಂಗಾಳದ ನಾರ್ವೆಸ್ಟರ್ಗಳನ್ನು ಕಾಲ ಬೈಸಾಖಿ ಎಂದು ಹೇಳಲಾಗುತ್ತದೆ. ನೆಕ್ಸ್ಟು ಕೇರಳ ಮತ್ತು ಕರ್ನಾಟಕದಲ್ಲಿನ ಬ್ಲೋಸಮ್ ಶವರ್ ಅನ್ನು ಮ್ಯಾಂಗೋ ಶವರ್ ಎಂದು ಹೇಳಲಾಗುತ್ತದೆ. ಸೊ ಇದು ಅಗೇನ್ ಬೇಸಿಗೆ ಕಾಲದಲ್ಲಿ ಬರ್ತಕ್ಕಂಥ ಮಳೆಗೆ ಲೋಕಲ್ ಹೆಸರುಗಳು. ಸೊ ಇದು ಬಹುಶಃ ಗೊತ್ತಿರುತ್ತೆ. ಸೊ ಯಾವ ಹೇಳಿಕೆ ಸರಿಯಾಗಿದೆ? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ನಾರ್ವೆಸ್ಟರ್ಸ್ ಇನ್ ದಿ ವೆಸ್ಟ್ ಬೆಂಗಾಲ್ ಆರ್ ನೋನ್ ಎಸ್ ದಿ ಕಾಲಾ ಬೈಸಾಖಿ, ಬ್ಲಾಸಮ್ ಶವರ್ ಇನ್ ಕೇರಳ ಅಂಡ್ ಕರ್ನಾಟಕ ಮ್ಯಾಂಗೋ ಶವರ್ ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತೆ ನಮಗೆ ಇಂಡಿಯಾ ಅಂತ ಬಂದಾಗ ಸೊ ಇಲ್ಲಿ ಯಾವಾಗ ಸನ್ರೈಸ್ ವರ್ಟಿಕಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಜೂನ್ ಮೇಲೆ ಬೀಳ್ತಾ ಹೋಗುತ್ತಲ್ಲ, ಅಂದರೆ ಮಾರ್ಚ್ 22ಕ್ಕೆ ಆದಮೇಲೆ ಈ ಏಪ್ರಿಲ್ ಮೇ ತಿಂಗಳಲ್ಲಿ ಏನಾಗುತ್ತೆ ಸನ್ರೈಸ್ ವರ್ಟಿಕಲ್ ಈ ಪ್ಲೇಸಲ್ಲಿ ಹಾದು ಹೋಗ್ತಾ ಇರುತ್ತೆ. ಯಾಕೆಂದರೆ ಜೂನ್ಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ರೀಚ್ ಆಗಬೇಕಂದ್ರೆ ಮಾರ್ಚ್ ಆದಮೇಲೆ ಏಪ್ರಿಲ್ ಮೇ ತಿಂಗಳಲ್ಲಿ ಸನ್ರೈಸ್ ವರ್ಟಿಕಲ್ ಇಲ್ಲಿ ಬಿದ್ದು ಹೋಗ್ತಾ ಇರುತ್ತೆ. ಸೊ ಇಂಥ ಸಮಯದಲ್ಲಿ ಏನಾಗುತ್ತೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ನಮಗದು ಬೇಸಿಗೆ ಕಾಲ, ಏಪ್ರಿಲ್ ಮೇ ತಿಂಗಳು. ಸೊ ಹಂಗಾಗಿ ಏನಾಗುತ್ತೆ ಆ ಸಮಯದಲ್ಲಿ ನಮಗೆ ಅತಿ ಹೆಚ್ಚು ಉಷ್ಣಾಂಶ ಇರೋದ್ರಿಂದ ಇರೋಬರೋ ವಾಟರ್ ಬಾಡೀಸಿಂದ ಜಲರಾಶಿಗಳಿಂದ ಏನಾಗುತ್ತೆ ನೀರು ಜಾಸ್ತಿ ಎವಾಪ್ರೇಷನ್ ಆಗಿ ನಮಗೆ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ. ಅದು ಸಾಯಂಕಾಲ ಯೂಶಲಿ 3 ರಿಂದ 4 ಗಂಟೆ ಸಮಯದಲ್ಲಿ ಅಥವಾ 5 ಗಂಟೆ ಸಮಯದಲ್ಲಿ ಬರುತ್ತೆ. ಈವನ್ ಕೆಲವೊಂದು ಕಡೆ ಆಲಿಕಲ್ ಮಳೆ ಕೂಡ ಆಗುತ್ತೆ. ಸೊ ಹಂಗಾಗಿ ಅಂಥ ಮಳೆಗೆ ನಾವೇನಾಗುತ್ತೆ ಇಲ್ಲಿ ನಾವು ಕೆಲವೊಂದು ಹೆಸರು ಕೊಟ್ಟಿರುವಂಥದ್ದು. ಸೊ ವೆಸ್ಟ್ ಬೆಂಗಾಲ್ ಅಂತ ಬಂದಾಗ ಏನಾಗುತ್ತೆ ಇದನ್ನು ಕಾಲ ಬೈಸಾಖಿ ಅಂತ ಕರೀತಾರೆ. ಓಕೆ, ಸೊ ಕಾಲ ಬೈಸಾಖಿ, ಕಾಲ ಬೈಸಾಖಿ. ಸೊ ಕಾಲ ಅಂದರೆ ಕಪ್ಪು ಅಂತ ಅರ್ಥ, ಬೈಸಾಖಿ ಅಂದರೆ ವೈಶಾಖ ಮಾಸ, ವೈಶಾಖ ಮಾಸ. ಸೊ ಯೂಶಲಿ ಚೈತ್ರ ವೈಶಾಖ ಗೊತ್ತಿರುತ್ತೆ, ಚೈತ್ರ ವೈಶಾಖ. ಸೊ ಅಂದರೆ ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೂ ಚೈತ್ರ ಬರುತ್ತೆ. ಏಪ್ರಿಲ್ 15ರಿಂದ ಮೇ 15ರವರೆಗೂ ಬರೋದು ನಮಗೆ ವೈಶಾಖ ಮಾಸ. ಆ ವೈಶಾಖ ಮಾಸದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಏನಾಗುತ್ತೆ ನಮಗೆ ಹೈಯೆಸ್ಟ್ ಟೆಂಪರೇಚರ್ ಇರುತ್ತೆ. ಸೊ ಹಂಗಾಗಿ ಈ ವೈಶಾಖ ಮಾಸದಲ್ಲಿ ಅತಿ ಹೆಚ್ಚು ಉಷ್ಣಾಂಶದಿಂದ ನಮಗೆ ಕಪ್ಪನೆ ಮೋಡಗಳು ನಿರ್ಮಾಣ ಆಗಿ ಮಳೆ ಬರುತ್ತಲ್ಲ, ಸೊ ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ನಾವು ವೈಶಾಖ ಅಂತೀವಿ, ಅವರು ಬೈಸಾಖ ಅಂತ ಕರೀತಾರೆ. ಸೊ ಕಾಲ ಅಂದರೆ ಹಿಂದಿಲಿ ಕಪ್ಪು ಅಂತ, ಸೊ ವೈಶಾಖ ಮಾಸಕ್ಕೆ ಬೈಸಾಖ ಅಂತ ಕರೀತಾರೆ. ಸೊ ಇದು ಏನಾಗುತ್ತೆ ಸರಿಯಾಗಿದೆ ಪಶ್ಚಿಮ ಬಂಗಾಳದಲ್ಲಿ. ನೆಕ್ಸ್ಟ್ ಕೇರಳ ಮತ್ತು ಕರ್ನಾಟಕದಲ್ಲಿ ಏನಾಗುತ್ತೆ ನಮಗೆ ಇದೇ ರೀತಿ ಮಳೆ ಆಗುತ್ತೆ. ಸೊ ಇಲ್ಲಿ ಕೇರಳದಲ್ಲಿ ಮಳೆ ಆಗೋದ್ರಿಂದ ಏನಾಗುತ್ತೆ ಇಲ್ಲಿ ನಮಗೆ ಅತಿ ಹೆಚ್ಚು ಏನಾಗುತ್ತೆ ಕಾಫಿ ಬೆಳಿತೀವಿ. ಸೊ ಹಂಗಾಗಿ ಕಾಫಿ ಬೆಳೆಯೋದ್ರಿಂದ ಅದನ್ನು ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ.
ಓಕೆ. ಸೊ ಕಾಫಿ ತುಂತುರು ಅಂತಲೂ ಹೇಳ್ಬೋದು, ಇಲ್ಲ ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ. ಸೊ ಇದು ಸರಿಯಾಗಿದೆ. ನೆಕ್ಸ್ಟು ಈ ಥರ ಕರ್ನಾಟಕದಲ್ಲಿ ಕೂಡ ಏನಾಗುತ್ತೆ, ಮತ್ತು ಚಿಕ್ಕಮಂಗ್ಳೂರು ಭಾಗ, ಓಕೆ, ಚಿಕ್ಕಮಂಗ್ಳೂರು ಕೊಡಗು ಭಾಗದಲ್ಲಿ ಕೂಡ ಏನಾಗುತ್ತೆ, ನಾವು ಕಾಫಿ ಎಸ್ಟೇಟ್ಗಳಿದೆ. ಸೊ ಅಲ್ಲೂ ಕೂಡ ಇದನ್ನು ಇದು ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ. ಇನ್ನು ಬಿಟ್ಟರೆ ನೆಕ್ಸ್ಟ್ ನಮಗೇನಾಗುತ್ತೆ, ಈ ತೆಲಂಗಾಣ ಮತ್ತು ತಮಿಳುನಾಡು ಭಾಗ, ಆಂಧ್ರ ಪ್ರದೇಶ ಮತ್ತು ನಮ್ಮ ಕರ್ನಾಟಕದ ಪೂರ್ವ ಭಾಗ ಅಂದರೆ ಈ ಚಿಕ್ಕಬಳ್ಳಾಪುರ ಭಾಗ, ಕೋಲಾರ ಭಾಗ, ಇಲ್ಲೇನಾಗುತ್ತೆ ಅತಿ ಕಡಿಮೆ ಮಳೆ ಆಗೋದ್ರಿಂದ ಅಲ್ಲೂ ಕೂಡ ಏನಾಗುತ್ತೆ ಅತಿ ಹೆಚ್ಚು ಮ್ಯಾಂಗೋ ಬೆಳೀತಾರೆ. ಸೊ ಈ ಮ್ಯಾಂಗೋ ಬೆಳೆಗೆ, ಓಕೆ, ಈ ಮಾವಿನ ಬೆಳೆಗಳಿಗೆ ಏನಾಗುತ್ತೆ, ಈ ರೀತಿ ಬೇಸಿಗೆ ಕಾಲದಲ್ಲಿ ಬರ್ತಕ್ಕಂಥ ಮಳೆ ಅಲ್ಲಿ ಹಣ್ಣು ಮಾಗುವಿಕೆ ಆಗೋದಕ್ಕೆ ತುಂಬ ಅವಕಾಶ ಮಾಡಿಕೊಡುತ್ತೆ. ಸೊ ಹಂಗಾಗಿ ಅದನ್ನು ಮ್ಯಾಂಗೋ ಶವರ್ಸ್ ಅಂತ ಕೂಡ ಕರೀತಾರೆ. ಸೊ ಹಂಗಾಗಿ ಕರ್ನಾಟಕದಲ್ಲಿ ಮ್ಯಾಂಗೋ ಶವರ್ಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇದು 3 ರಾಜ್ಯಗಳಲ್ಲಿ, ಎಲ್ಲಿ ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಈವನ್ ಕರ್ನಾಟಕ ಭಾಗ. ಈ ಚೆರ್ರಿ ಬ್ಲಾಸಮ್ ಅಂತ ಬಂದಾಗ ಇದು ಕೂಡ ಏನಾಗುತ್ತೆ, ಸಂಪೂರ್ಣವಾಗಿ ಕೇರಳ ಭಾಗ ಇರ್ಬೋದು ಮತ್ತು ಕರ್ನಾಟಕದ ನೈಋತ್ಯ ಭಾಗ. ಸೊ ಅಲ್ಲಿ ಮೇನ್ಲಿ ಬಂದಾಗ ನಮಗೆ ಚಿಕ್ಕಮಂಗ್ಳೂರು, ಕೊಡಗು ಕಾಣಿಸ್ಕೊಳ್ಳುತ್ತೆ. ಅಲ್ಲೂ ಕೂಡ ಕಾಫಿ ಎಸ್ಟೇಟ್ಗಳು ಜಾಸ್ತಿ ಇದೆ. ಸೊ ಅಲ್ಲಿ ಮಳೆ ಆಗೋದನ್ನ ಚೆರ್ರಿ ಬ್ಲಾಸಮ್ ಅಂತ ಕರಿತೀವಿ. ಮಾವಿನ ಮಳೆಗೆ ಹೆಲ್ಪ್ ಆಗೋದ್ರಿಂದ ಮ್ಯಾಂಗೋ ಶವರ್ ಅಂತ ಕರೀತಾರೆ. ಸೊ ಯಾವ ಹೇಳಿಕೆಗಳು ಸರಿಯಾಗಿದೆ? 2, ಎ ಮತ್ತು ಬಿ, ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ ನೋಡಿ, ವಾಯುವ್ಯ ಮಾರುತ, ಸೊ ಆರ್ಭಟದಿಂದ ಏನಾಗುತ್ತೆ, ಜಾಸ್ತಿ ಮಳೆ ಬೀಸ್ತಾ ಇರುತ್ತೆ. ಸೊ ವೈಶಾಖ ಮಾಸದಲ್ಲಿ ಇದನ್ನು ಕಾಲ ಬೈಸಾಖಿ ಅಂತ ಪಶ್ಚಿಮ ಬಂಗಾಳದಲ್ಲಿ ಕರೆಯೋದು. ದಕ್ಷಿಣ ಭಾರತ ಒಳನಾಡಿನಲ್ಲಿ ಬಂದಾಗ ಆಂಧ್ರ ಪ್ರದೇಶ, ತಮಿಳುನಾಡಲ್ಲಿ ಮ್ಯಾಂಗೋ ಶವರ್ಸ್ ಅಂತ ಕರೀತಾರೆ. ಕೇರಳ ಮತ್ತು ಕರ್ನಾಟಕ ಭಾಗದಲ್ಲಿ ಬಂದಾಗ ಚೆರ್ರಿ ಬ್ಲಾಸಮ್ ಅಂತ ಕರೆಯುವಂಥದ್ದು. ಓಕೆ. ಸೊ ಕಾಫಿ ಎಸ್ಟೇಟ್ಗಳಿಗೆ ಈ ಮಳೆ ಉಪಯೋಗ ಬರೋದ್ರಿಂದ. ಈವನ್ ಇನ್ನು ಅಸ್ಸಾಂ ಭಾಗ ಬಂದಾಗ ಏನಾಗುತ್ತೆ, ಅಲ್ಲಿ ಟೀ ಶವರ್ಸ್ ಅಂತ ಕರೀತಾರೆ. ಯಾಕಂದರೆ ಅಸ್ಸಾಂ ಟೀ ಎಸ್ಟೇಟ್ಗಳಿಗೆ ಈ ಮಳೆ ಬರೋದ್ರಿಂದ ಆ ಎಲೆಗಳು ಬೇಗ ಮಾಗೋದಕ್ಕೆ ಅಥವಾ ರೈಪನಿಂಗ್ ಆಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಹಂಗಾಗಿ ಅದು ಟೀ ಶವರ್ಸ್ ಅಂತ ಕರೀತಾರೆ, ಚಹಾ ತುಂತುರು ಅಂತ. ಮಾವಿನ ಮಳೆಗೆ ಹೆಲ್ಪ್ ಆದಾಗ ಮ್ಯಾಂಗೋ ಶವರ್ಸ್ ಅಂತ ಕರೀತಾರೆ. ಕಾಫಿ ಬೆಳೆಗಳಿಗೆ ಉಪಯೋಗ ಬಂದಾಗ ಅದನ್ನು ಚೆರ್ರಿ ಬ್ಲಾಸಮ್ ಅಂತ ಕರೆಯುವಂಥದ್ದು. ಸೊ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿ ಮಳೆ ಏನಾಗುತ್ತೆ, ಇದನ್ನು ಕಾಲ ಬೈಸಾಖಿ ಅಂತ ಕರೀತಾರೆ. ಸೊ ಅಲ್ಲಿ ಬೆಳೀತಕ್ಕಂಥ ಭತ್ತ ಮತ್ತು ಜೂಟ್, ಸೆಣಬು ಬೆಳೆಗಳಿಗೆ ಇದು ಮಳೆ ತುಂಬ ಉಪಯುಕ್ತ ಆಗುತ್ತೆ. ಸೊ ಪುಟ ಸಂಖ್ಯೆ 292 ಇದ್ರ ಬಗ್ಗೆ ಮಾಹಿತಿ ಇದೆ, ನೋಡ್ಬೋದು. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ತೆರೈಯ ದಕ್ಷಿಣ ಸ್ಥಿರವಾದ ಒಂದು ಪಟ್ಟಿಯಾಗಿದ್ದು ಹಳೆಯ ಮತ್ತು ಹೊಸ ನೆರೆಮಣ್ಣು ನಿಕ್ಷೇಪವಾಗಿದೆ. ನೆಕ್ಸ್ಟ್, ಬಂಗಾರ್ ಹೊಸ ನೆರೆಮಣ್ಣು ಆಗಿದೆ, ವಾರ್ಷಿಕ ನೆರೆ ನಿಕ್ಷೇಪವಾಗಿದೆ. ನೆಕ್ಸ್ಟ್, ದ ಸೌತ್ ಆಫ್ ದಿ ತೆರೈ ಇಸ್ ಎ ಬೆಲ್ಟ್ ಕನ್ಸಿಸ್ಟಿಂಗ್ ಆಫ್ ದಿ ಓಲ್ಡ್ ಅಂಡ್ ನ್ಯೂ ಅಲ್ಯೂವಿಯಲ್ ಡೆಪಾಸಿಟ್ಸ್. ಬಂಗಾರ್ ಇಸ್ ದ ನ್ಯೂ ಅಲ್ಯೂಮಿನಿಯಂ ಡೆಪಾಸಿಟೆಡ್ ಬೈ ದಿ ಫ್ಲಡ್ ಆ್ಯನ್ಯುವಲಿ. ಸೊ ಇಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇರೋದು. ಸೊ ಬೇಸಿಕಲಿ ನಮಗೇನು ಗೊತ್ತಿರೋದು ಅಂದರೆ, ಇಂಡಿಯಾ ಬಂದಾಗ ಸೊ ಇಲ್ಲಿ ಶಿವಾಲಿಕ್ ಬೆಟ್ಟಗಳಿರುತ್ತೆ, ಇಲ್ಲೆಲ್ಲ ನದಿಗಳು ಹರ್ಕೊಂಡು ಬರೋದು. ಸೊ ಈ ಭಾಗ ಪೂರ್ತಿ ನಮಗೆ ಉತ್ತರ ಪ್ರದೇಶ, ಬಿಹಾರ ಕಾಣಿಸ್ಕೊಳ್ಳೋದು. ಸೊ ಇದನ್ನು ಗಂಗಾ ಅಲುವಿಯಲ್ ಮೈದಾನ ಪ್ರದೇಶ ಅಂತ ಕರಿತೀವಿ, ಗ್ರೇಟ್ ಪ್ಲೇನ್ಸ್ ಆಫ್ ದಿ ಇಂಡಿಯಾ, ಭಾರತದ ಮಹಾ ಮೈದಾನಗಳು ಅಂತ ಕರಿತೀವಿ. ಈ ಒಂದು ಮೈದಾನ ಪ್ರದೇಶನ ಬೇಸಿಕಲಿ ನಾವು ರೀಜನ್ ವೈಸ್ 4 ಹೆಸರಲ್ಲಿ ಕರೆಯುವಂಥದ್ದು. ಸೊ ಒಂದು ತೆರಾಯ್, ಎರಡನೇದು ಖಾದರ್, ಮೂರನೇದು ಭಾಂಗಾರ್, ಬಾಬರ್, ತೆರಾಯ್, ಖಾದರ್ ಮತ್ತು ಬಾಂಗರ್. ಓಕೆ. ಸೊ ಈ 4 ಹೆಸರುಗಳಲ್ಲಿ ಲೋಕಲಿ ಕರೆಯುವಂಥದ್ದು. ಸೊ ಬಾಬರ್ ಭಾಗ ಬಂದಾಗ ಏನಾಗುತ್ತೆ, ಇದು ಪೂರ್ತಿ ಮೇಲ್ಭಾಗ. ಈ ಭಾಗದಲ್ಲಿ ಶಿವಾಲಿಕ್ ಬೆಟ್ಟಗಳ ಇಮಿಡಿಯೇಟ್ ಇಳಿಜಾರು. ಸೊ ಇಲ್ಲೇನಾಗುತ್ತೆ, ಈ ಶಿವಾಲಿಕ್ ಬೆಟ್ಟಗಳ ಇಮಿಡಿಯೇಟ್ ಇಳಿಜಾರು ಬಂದಾಗ ನದಿಗಳಲ್ಲಿ ಏನಾಗುತ್ತೆ, ಸಾಕಷ್ಟು ಕಲ್ಲು ಬಂಡೆಗಳನ್ನು ತೊಗೊಂಬಂದು ಡೆಪಾಸಿಟ್ ಮಾಡಿರ್ತವೆ. ಸೊ ಹಂಗಾಗಿ ಏನಾಗುತ್ತೆ, ನದಿಗಳು ಇಲ್ಲಿ ಹರಿದು ಹೋಗ್ತಿರ್ಬೇಕಾದ್ರೆ ಈ ಬಂಡೆಗಳ ಕೆಳಭಾಗದಲ್ಲಿ ಹರಿದು ಹೋಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ನದಿಗಳು ಬಹುತೇಕ ಕಣ್ಮರೆ ಆಗ್ತವೆ. ಮೋರ್ ದೆನ್ 80% ನದಿಗಳು ಈ ಬಂಡೆಗಳ ಕೆಳಭಾಗದಲ್ಲಿ ಹರಿದು ಹೋಗ್ತಿರ್ತವೆ, ಒಂದು ಸ್ವಲ್ಪ ಭಾಗ ಮಾತ್ರ ಕಾಣಿಸ್ಕೊಳ್ತಾರೆ. ಸೊ ಹಂಗಾಗಿ ಈ ಬಾಬಾರ ನಾವು ನದಿಗಳು ಕಣ್ಮರೆ ಆಗೋದು ಅಂತ ಕರಿತೀವಿ. ನೆಕ್ಸ್ಟ್, ತೆರಾಯ್ ಭಾಗ ಬಂದಾಗ ಏನಾಗುತ್ತೆ, ಸೊ ತೆರಾಯ್ ಇದು ಸ್ವಲ್ಪ ಮುಂದುವರಿದ ಭಾಗ. ಸೊ ಇಲ್ಲಿ ಮಧ್ಯ ಭಾಗಕ್ಕೆ ಬಂದಾಗ ಸ್ವಲ್ಪ ಅಂದರೆ ಉತ್ತರ ಪ್ರದೇಶ ಇಂಡಿಯಾ ಮತ್ತು ನೇಪಾಳ ಬೌಂಡ್ರಿ ಭಾಗದಲ್ಲಿ ಬಂದಾಗ ಇಲ್ಲೇನಾಗುತ್ತೆ, ತೆರಾಯ್ ಇದನ್ನ ಜೌಗು ಪ್ರದೇಶ ಅಂತ ಕರಿತೀವಿ. ಯಾಕೆ, ಈ ಕಲ್ಲು ಬಂಡೆಗಳ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಮುಂದ್ಗಡೆ ಬಂದಾಗ ನದಿಗಳು ಮತ್ತೆ ಹೊಸದಾಗಿ ಕಾಣಿಸ್ಕೊಳ್ತಾ ಹೋಗ್ತವೆ. ಸೊ ಹಂಗಾಗಿ ಏನಾಗುತ್ತೆ, ಅದು ಜೌಗು ಪ್ರದೇಶ. ಸೊ ಇದನ್ನ ಕರಿತಾ ಇರೋದು. ತೆರಾಯ್ ಬಗ್ಗೆ ಮಾತಾಡ್ತಿದ್ದಾರೆ. ನೆಕ್ಸ್ಟ್, ತೆರಾಯ್ ಆದ್ಮೇಲೆ ಏನು ಕಾಣಿಸ್ಕೊಳ್ಳುತ್ತೆ ಅನ್ನೋದು ಹೇಳ್ತಾ ಇರೋದು. ಸೊ ತೆರಾಯ್ ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಖಾದರ್ ಕಾಣಿಸ್ಕೊಳ್ಳುತ್ತೆ. ಈ ಖಾದರ್ ಭಾಗ ಬಂದಾಗ ಏನಾಗುತ್ತೆ, ಈ ಬಂಡೆಗಳನ್ನು ಸೌಸಿ ತಂದು ಹಾಕಿರ್ತಕ್ಕಂಥ ಫ್ರೆಶ್ ಅಲ್ಯೂವಿಯಲ್ ಸಾಯಿಲ್ ಕಾಣಿಸ್ಕೊಳ್ಳುತ್ತೆ. ಹೊಸದಾದ ಮೆಕ್ಕಲು ಮಣ್ಣು, ಇದು ಒರಟು ಮೆಕ್ಕಲು ಮಣ್ಣು ಕಾಣಿಸ್ಕೊಳ್ಳುತ್ತೆ. ಫ್ರೆಶ್ ಅಲ್ಯೂವಿಯಲ್ ಸಾಯಿಲ್ ಕಾಣಿಸ್ಕೊಳ್ಳೋದು ಖಾದರಲ್ಲಿ. ನೆಕ್ಸ್ಟ್ ಬರೋದು ಭಾಂಗರ್. ಈ ಭಾಗ ಬಂದಾಗ ಏನಾಗುತ್ತೆ, ಇದು ಪೂರ್ತಿ ಕೆಳಭಾಗದಲ್ಲಿ ಕಾಣಿಸ್ಕೊಳ್ಳೋದು, ಗಂಗಾ ನದಿ ಮೈದಾನ ಪ್ರದೇಶದಲ್ಲಿ ಕೆಳಭಾಗದಲ್ಲಿ. ಸೊ ಹಂಗಾಗಿ ಏನಾಗುತ್ತೆ, ಬಾಂಗರ್ ಬಂದಾಗ ಇದು ಓಲ್ಡ್ ಅಲ್ಯೂವಿಯಲ್ ಸಾಯಿಲ್, ಹಳೆ ಮೆಕ್ಕಲು ಮಣ್ಣು. ಸೊ ಬಟ್ ಇಲ್ಲಿ ಹೇಳ್ತಾ ಇರೋದು ಬಾಂಗರ್ ಅನ್ನೋದು ಹೊಸ ನೆರೆ ಮಣ್ಣು ಅಥವಾ ಮೆಕ್ಕಲು ಮಣ್ಣು ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಇದು ರಾಂಗ್ ಆಗುತ್ತೆ.
ಓಕೆ, ಖಾದರ್ ಬಂದು ಹೊಸ ಮೆಕ್ಕಲು ಮಣ್ಣು, ಬಾಂಗರ್ ಬಂದು ಹಳೆ ಮೆಕ್ಕಲು ಮಣ್ಣು. ಸೊ ಇಲ್ಲಿ ಬಾಂಗರ್ ಏನಾಗುತ್ತೆ, ನ್ಯೂ ಅಲ್ಯೂವಿಯಲ್ ಸಾಯಿಲ್ ಕರೆಕ್ಟ್ ಆಗಿದೆ. ಓಕೆ, ಸೊ ಬಾಂಗರು ಓಲ್ಡ್ ಅಲ್ಯೂವಿಯಲ್ ಸಾಯಿಲ್ ಆಗಬೇಕು, ಇಲ್ಲಿ ಹೊಸದಂತ ಕೊಟ್ಟಿದ್ದಾರೆ. ಸೊ ಬಾಂಗರ್ ಇಸ್ ಎ ಓಲ್ಡ್ ಅಲ್ಯೂವಿಯಲ್ ಸಾಯಿಲ್. ಖಾದರ್ ಬಂದು ಫ್ರೆಶ್ ಅಲ್ಯೂವಿಯಲ್ ಸಾಯಿಲು, ಬಾಂಗರ್ ಬಂದು ಓಲ್ಡ್ ಅಲ್ಯೂವಿಯಲ್ ಸಾಯಿಲ್. ಯಾಕಂದ್ರೆ ಇದು ಪೂರ್ತಿ ಕೆಳಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಪೂರ್ತಿ ಸೌದ್ಬಿಟ್ಟು ಕೆಳಗಡೆ ಭಾಗ ಸಾರಿ ಬಾಂಗರ್ ಬಂದಾಗ ಏನಾಗುತ್ತೆ, ನಮಗೆ ಇಲ್ಲಿ ಕೆಳಭಾಗದಲ್ಲಿ ಕಾಣಿಸ್ಕೊಡೋದು ಹಳೆ ಮೆಕ್ಕಲು ಮಣ್ಣು. ಸೊ ಹಂಗಾಗಿ ಏನಾಗುತ್ತೆ, ಬಿ ಆಪ್ಷನ್ ರಾಂಗ್ ಆಗುತ್ತೆ. ತೆರಾಯ್ ಅನ್ನೋದು ಫಸ್ಟ್ ಮಾತ್ರ ಕರೆಕ್ಟ್ ಆಗಿದೆ. ಸೊ ಎ ಪೋರ್ಷನ್ ಕರೆಕ್ಟ್ ಆಗಿದೆ. ಬಾಂಗರ್ ಅಂತ ಬಂದಾಗ ಇದು ಹಳೆ ಮೆಕ್ಕಲು ಮಣ್ಣಾಗುತ್ತೆ, ಹೊಸ ಮೆಕ್ಕಲು ಮಣ್ಣು ಅಲ್ಲ. ಸೊ ಹಂಗಾಗಿ ಸೆಕೆಂಡ್ ಆಪ್ಷನ್ ರಾಂಗ್ ಆಗುತ್ತೆ. ಸೊ ದ ಸೌತ್ ಆಫ್ ದ ತೆರಾ ಇಸ್ ಅ ಬೆಲ್ಟ್ ಕನ್ಸಿಸ್ಟಿಂಗ್ ಆಫ್ ದಿ ಓಲ್ಡ್ ಅಂಡ್ ನ್ಯೂ ಅಲ್ಯೂವಿಯಲ್ ಸಾಯಿಲ್. ಕರೆಕ್ಟ್. ಸೊ ಓಲ್ಡ್ ಅಂತ ಬಂದಾಗ ಬಾಂಗರು, ನ್ಯೂ ಅಂತ ಬಂದಾಗ ಖಾದರ್, ಫ್ರೆಶ್ ಅಲ್ಯೂವಿಯಲ್ ಸಾಯಿಲ್ ಇದು. ಸೊ ಬಾಂಗರ್ ಇಸ್ ದ ನ್ಯೂ ಅಲ್ಯೂವಿಯಲ್ ಸಾಯಿಲ್ ಅಲ್ಲ, ನೋ ಇಟ್ ಇಸ್ ದ ಓಲ್ಡ್ ಅಲ್ಯೂವಿಯಲ್ ಸಾಯಿಲ್. ಸೊ ಹಂಗಾಗಿ ಈ ಪೋರ್ಷನ್ ಸೆಕೆಂಡ್ ಒನ್ ರಾಂಗ್. ಸೊ ಯಾವ ಹೇಳಿಕೆ ಸರಿಯಾಗಿದೆ, ಒಂದು ಮಾತ್ರ ಕರೆಕ್ಟ್ ಆಗಿದೆ, ಎರಡನೇದು ರಾಂಗ್. ಸೊ ಎ ಮಾತ್ರ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ನೋಡೋದಾದರೆ, ಸೊ ಮಹಾ ಮೈದಾನಗಳಿದ್ದಾವೆ. ಸೊ ಇದನ್ನು 4 ವಿಭಾಗವಾಗಿ ವಿಂಗಡಣೆ ಮಾಡಿದ್ದೀವಿ. ಓಕೆ, ಸೊ ಬಾಬರು, ತೆರಾಯ್, ಖಾದರ್ ಮತ್ತು ಬಾಂಗರ್. ನೋಡಿ, ಬಾಬರ್ ಬಂದಾಗ ಏನಾಗುತ್ತೆ, ಇಲ್ಲಿ ನದಿಗಳು ಕಣ್ಮರೆ ಆಗ್ತವೆ. ತೆರಾಯ್ ಬಂದಾಗ ಜೋಗು ಪ್ರದೇಶ, ಯಾಕೆಂದರೆ ನದಿಗಳು ಮತ್ತೆ ಕಾಣಿಸ್ಕೊಳ್ತವೆ. ಖಾದರ್ ಬಂದಾಗ ಹೊಸ ಮೆಕ್ಕಲು ಮಣ್ಣು. ಸೊ ಬಟ್ ಇಲ್ಲಿ ಕೊಟ್ಟಿರೋದೇನು, ಖಾದರ್ ಇದು ಬಾಂಗರ್ಗೆ ಹೊಸ ಮಣ್ಣು ಅಂತ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇದು ರಾಂಗ್ ಆಗುತ್ತೆ. ಓಕೆ, ಸೊ ಖಾದರ್ ಬಂದಾಗ ಹೊಸ ಮಣ್ಣು, ಬಾಂಗರ್ ಬಂದಾಗ ಹಳೆ ಮೆಕ್ಕಲು ಮಣ್ಣು. ಓಕೆ, ಸೊ ಬಾಂಗರ್ ಮೈದಾನ, ಸೊ ಹಳೆ ಮೆಕ್ಕಲು ಮಣ್ಣಿಂದ ಕಾಣಿಸ್ಕೊಳ್ಳುತ್ತೆ. ಖಾದರ್ ಬಂದಾಗ ಹೊಸದಿರುತ್ತೆ. ಓಕೆ, ಸೊ ತೆರಾಯ್ ಜೋಗು ಪ್ರದೇಶ, ಇದ್ರ ಕೆಳಗಡೆ ಬಂದಾಗ ಏನಾಗುತ್ತೆ, ನಮಗೆ ಈ ಖಾದರ್ ಮತ್ತು ಬಾಂಗರ್ ಅಂತಕ್ಕಂಥ ಮೈದಾನ ಪ್ರದೇಶಗಳು ಕಾಣಿಸ್ಕೊಳ್ಳೋದು. ಸೊ ಆಪ್ಷನ್ ಎ ಮಾತ್ರ ಸರಿಯಾಗಿದೆ. ಪುಟ ಸಂಖ್ಯೆ ಅಟ್ಲಾಸಲ್ಲಿ 43ರಲ್ಲಿ ಕಾಣಿಸ್ಕೊಳುತ್ತೆ, ಮತ್ತು 255, 256 ಸಮಗ್ರ ಭೂಗೋಳದಲ್ಲಿ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲೇನಾಗುತ್ತೆ, ಕರಾವಳಿ ರೇಖೆಗೆ ಸಮಾನಾಂತರವಾಗಿ ಚಲಿಸುವ ಪರ್ವತ ಕಣಿವೆಗಳ ಉಪಸಮುದ್ರದ ರಚನೆಯಾದ ಕರಾವಳಿಯನ್ನು ಡಾಲ್ಮೇಷಿಯನ್ ಕರಾವಳಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟು, ಹವಳ ದಿಬ್ಬಗಳು ಏನಾಗುತ್ತೆ, ವಲ್ಕನೀಕೃತ ಶಿಲೆಯಿಂದ ರಚನೆಯಾಗಿವೆ. ಸೊ ಇಲ್ಲಿ ಯಾವುದು ಸರಿಯಾಗಿವೆ ಅಂತ ಕೇಳ್ತಾ ಇರೋದು. ನೆಕ್ಸ್ಟ್ ಬಂದಾಗ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. So the coastline formed by the submergence of the mountain ridges running parallel to the coastline is known as the Dalmatian coast. Next, coral reefs are formed by the volcanic rocks. So basically ಏನಾಗುತ್ತೆ, ಈ ಡಾಲ್ಮೇಷಿಯನ್ ಕೋಸ್ಟ್ ಅನ್ನೋದು ಈ ಥರ ಕೋಸ್ಟ್ ಕಾಣಿಸ್ಕೊಳ್ಳೋದೆಲ್ಲ ನಮಗೇನಾಗುತ್ತೆ, ಯುರೋಪ್ನ ಬಹುತೇಕ ದೇಶಗಳಲ್ಲಿ ಏನಾಗುತ್ತೆ, ಈ ಥರ ಕೋಸ್ಟ್ ಲೈನ್ ಕಾಣಿಸ್ಕೊಳುತ್ತೆ. ಅಂದರೆ ಏನಾಗುತ್ತೆ, ಅಲ್ಲಿ ಬಹುತೇಕ ಏರಿಯಾ ಪೋರ್ಷನ್ಸ್ ಏನಾಗುತ್ತೆ, ಈ ಥರ ಸಬ್ಮರ್ಜ್ ಆಗಿರುತ್ತೆ, ಮುಳುಗಡೆ ಆಗಿರುತ್ತೆ. ಸೊ ಮುಳುಗಡೆ ಆಗಿರೋಂಥ ಮೌಂಟೇನ್ ರಿಡ್ಜಸ್ಗೆ ಪ್ಯಾರಲಿ ಕೋಸ್ಟ್ ರನ್ ಆಗ್ತಾ ಇರುತ್ತೆ. ಸೊ ಆ ಥರ ಇದ್ದಾಗ ಅದನ್ನು ಡಾಲ್ಮೇಷಿಯನ್ ಕೋಸ್ಟ್ ಅಂತ ಕರೀತಾರೆ. ಸೊ ಇದು ಪ್ಲೇಸ್ ಇರೋದು ಕೂಡ ಯುರೋಪಲ್ಲೇ. ಸೊ ಅಲ್ಲಿ ಇದು ಲೋಕಲಿ ಕರೆಯುವಂಥದ್ದು. ನೆಕ್ಸ್ಟ್ ಬಂದಾಗ ಕೋರಲ್ ರೀಫ್ಸ್, ಹವಳ ದಿಬ್ಬಗಳ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಕೋರಲ್ ರೀಫ್ಸ್ ಅಂತ ಬರೋದೇನಾಗುತ್ತೆ, ಇವು ಲಿವಿಂಗ್ ಸ್ಟ್ರಕ್ಚರ್ಸು, ಜ್ವಾಲಾಮುಖಿಯಿಂದ ಆಗೋದಿಲ್ಲ. ಓಕೆ, ಸೊ ಇಲ್ಲೇನಾಗುತ್ತೆ, ನಮಗೆ 3 ರೀತಿಯ ಆರ್ಗಾನಿಸಮ್ಸ್ ಕಾಣಿಸ್ಕೊಳ್ಳುತ್ತೆ ಕೋರಲ್ ರೀಫ್ಸ್ ಬಂದಾಗ. ಒಂದು ಕೋರಲ್ಲು, ಇನ್ನೊಂದು ಪಾಲಿಪು, ಇನ್ನೊಂದು ಝೂಝಾಂಥಲೆ ಅಂತ. ಸೊ ಈ ಕೋರಲ್ಲು, ಪಾಲಿಪು ಮತ್ತು ಝೂಝಾಂಥಲೆ ಈ 3 ಆರ್ಗಾನಿಸಮ್ಸ್ ಸೇರಿಕೊಂಡು ನಮಗೆ ಹವಳ ಬಂಡೆಗಳಾಗೋದು. ಇವು ಜ್ವಾಲಾಮುಖಿಯಿಂದ ಅಲ್ಲ. ಸೊ ಹಂಗಾಗಿ ಆಪ್ಷನ್ ಬಿ ಇದಕ್ಕೆ ತಪ್ಪಾಗಿರುತ್ತೆ. ಸೊ ಯಾವ ಹೇಳಿಕೆಗಳು ಸರಿಯಾಗಿದೆ, ಒಂದು ಮಾತ್ರ. ಸೊ ಆಪ್ಷನ್ 1 ಎ ಓನ್ಲಿ. ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ನೋಡೋದಾದರೆ ಅಟ್ಲಾಸಲ್ಲಿ ಪುಟ ಸಂಖ್ಯೆ 35ರಲ್ಲಿ ಮತ್ತು ಸಮಗ್ರ ಭೂಗೋಳದಲ್ಲಿ 262ರಲ್ಲಿ ನೋಡ್ಬೋದು. ಓಕೆ, ಸೊ ಹವಳ ದಿಂಡೆಗಳು ಇವೇನಾಗುತ್ತೆ, ಇದರಲ್ಲಿ ಕೋರಲ್ಲು, ಪಾಲಿಪು ಮತ್ತು ಝೂಝಾಂಥಲೆ ಅಂತಕ್ಕಂಥ 3 ಆರ್ಗಾನಿಸಮ್ಸ್ ಸೇರಿಕೊಂಡು ಆಗಿರುವಂಥದ್ದು. ಸೊ ಈ ಥರ ಕಾಣಿಸ್ಕೊಳ್ಳುತ್ತೆ ಕೋರಲ್ ರೀಫ್ಸ್. ಸೊ ಇವು ಕಲ್ಲಿನ ಹವಳಗಳು, ಇದರಿಂದ ನಿರ್ಮಾಣ ಆಗಿರುವಂಥದ್ದು. ಸೊ ಇವು ಜ್ವಾಲಾಮುಖಿಯಿಂದ ಆಗಿರೋದಿಲ್ಲ. ಸೊ ಗೊತ್ತಿರಬೇಕು. ಸೊ ಅಟ್ಲಾಸಲ್ಲಿ 35ನೇ ಪೇಜು, ಸಮಗ್ರ ಭೂಗೋಳದಲ್ಲಿ 262ರಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನಗಳನ್ನು ಪರಿಗಣಿಸಿ. ಸೊ ಇಲ್ಲೇನಾಗುತ್ತೆ, ಪೆಸಿಫಿಕ್ ರಿಂಗ್ ಆಫ್ ಫೈರ್ ಬಗ್ಗೆ ಮಾತಾಡ್ತಾ ಇರೋದು. ರಿಂಗ್ ಆಫ್ ಫೈರ್, ಅಗ್ನಿವೃತ್ತ ಅಂದ್ರೆ ಏನು, ಅದಕ್ಕೆ ಯಾವುದು ಸಂಬಂಧಪಟ್ಟಿದ್ದಾವಂತ. ಸೊ ಒಂದು ಆ್ಯಂಡೀಸ್ ಮೌಂಟೇನ್ ಇದೆ. ನೆಕ್ಸ್ಟ್ ನ್ಯೂಜಿಲೆಂಡು, ಫಿಲಿಪೈನ್ಸು ಮತ್ತು ತೈವಾನ್.
ಸೊ ಆಪ್ಷನಲ್ಲಿ ಆಂಡೀಸ್ ಮೌಂಟೇನ್ ಇದೆ, ನ್ಯೂಜಿಲೆಂಡ್ ಇದೆ, ತೈವಾನ್ ಮತ್ತು ಫಿಲಿಪೈನ್ಸ್ ಕಾಣಿಸ್ಕೊಳ್ಳುತ್ತೆ. ಇವಿಷ್ಟು ಭಾಗಗಳು ಅಥವಾ ಭೂಸ್ವರೂಪಗಳು ನಮಗೆ ಪೆಸಿಫಿಕ್ ರಿಂಗ್ ಆಫ್ ಫೈರಲ್ಲಿ ಕಾಣಿಸ್ಕೊಳ್ತಿದ್ದಾವೆ ಇಲ್ಲ ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಇವೆಲ್ಲ ಕಾಣಿಸ್ಕೊಳ್ಳುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾಗಿದೆ. ಓಕೆ, ಸೊ ಇಲ್ಲಿ ವಿವರಣೆ ನೋಡೋದಾದ್ರೆ ಫಸ್ಟ್ ಆಂಡೀಸ್ ಮೌಂಟೇನ್ ಕಾಣಿಸ್ಕೊಳ್ಳೋದು ನಮಗೆ ಏನಾಗುತ್ತೆ, ಈ ಭಾಗದಲ್ಲಿ ಉತ್ತರ ಅಮೆರಿಕದ ಮಧ್ಯ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಪೆಸಿಫಿಕ್ ಪ್ಲೇಟ್ ಏನಾಗುತ್ತೆ, ಈ ಪೆಸಿಫಿಕ್ ಪ್ಲೇಟು ಓಷನಿಕ್ ಪ್ಲೇಟ್ ಆಗಿದೆ. ಈ ಕಡೆ ಕಾಣಿಸ್ಕೊಳ್ಳೋದು ನಮಗೆ ನಾರ್ತ್ ಅಮೆರಿಕನ್ ಪ್ಲೇಟು. ಈ ಎರಡು ಪ್ಲೇಟ್ಸ್ ಈ ಥರ ಕನ್ವರ್ಜೆನ್ಸ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಪೆಸಿಫಿಕ್ ಓಷನಿಕ್ ಪ್ಲೇಟು ಇಲ್ಲಿ ಕೆಳಗಡೆ ಸಬ್ಡಕ್ಷನ್ ಆಗಿದೆ. ಇಲ್ಲಿ ಈ ಥರ ಮುಳುಗಡೆ ಆಗಿಬಿಟ್ಟು ಉತ್ತರ ಅಮೆರಿಕ ಪ್ಲೇಟ್ ಹತ್ರ ಬಂದು ಈ ರೀತಿ ಇದನ್ನು ಅಪ್ಲಿಫ್ಟ್ ಮಾಡಿದೆ. ಸೊ ಹಂಗಾಗಿ ನಮಗೆ ಮೌಂಟೇನ್ಸ್ ನಿರ್ಮಾಣ ಆಗಿರೋದು. ಸೊ ಹಂಗಾಗಿ ಈ ಭಾಗದಲ್ಲಿ ಏನಾಗುತ್ತೆ, ನಮಗೆ ಸಾಕಷ್ಟು ಜ್ವಾಲಾಮುಖಿಗಳು ಸ್ಫೋಟ ಆಗ್ತಿರುತ್ತೆ. ಸೊ ಹಂಗಾಗಿ ಆಂಡೀಸ್ ಮೌಂಟೇನ್ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಬಂದಾಗ ಇಲ್ಲಿ ಕಾಣಿಸ್ತಿರೋದು ನ್ಯೂಜಿಲ್ಯಾಂಡ್. ಓಕೆ, ಸೊ ನ್ಯೂಜಿಲ್ಯಾಂಡು ಈ ಭಾಗದಲ್ಲಿ ಕಾಣಿಸ್ಕೊಳ್ತಿದೆ. ಹೊಸದಾಗಿ ಝೀಲೆಂಡಿಯಾ ಅಂತ ಕಾಂಟಿನೆಂಟ್ ಹೇಳಿದ್ವಿ. ಸೊ ಇದು ಈ ಭಾಗದಲ್ಲೇ ಕಾಣಿಸ್ಕೊಳ್ಳುವಂಥದ್ದು. ಅದರಲ್ಲಿ 95% ಭಾಗ ಏನಾಗುತ್ತೆ, ಝೀಲೆಂಡಿಯಾ ಕಾಂಟಿನೆಂಟಲ್ಲಿ 95% ಭಾಗ ಕೆಳಗಡೆನೇ ಇದೆ, ಸಮುದ್ರದ ಕೆಳಭಾಗದಲ್ಲಿ. ನ್ಯೂಜಿಲೆಂಡ್ ದ್ವೀಪ ಮಾತ್ರ ಕಾಣಿಸ್ಕೊಳ್ತಾ ಇರೋದು. ಸೊ ಇಲ್ಲೂ ಕೂಡ ಕರ್ಮಡೆಕ್ ಟ್ರೆಂಚ್ ಫಾರ್ಮೇಷನ್ ಆಗಿದೆ, ಅಂದರೆ ಪೆಸಿಫಿಕ್ ಓಷನಿಕ್ ಪ್ಲೇಟು ಇಲ್ಲೂ ಕೂಡ ಸಬ್ಡಕ್ಷನ್ ಆಗಿದೆ. ಓಕೆ, ಸೊ ಇದು ಬರುತ್ತೆ. ನೆಕ್ಸ್ಟ್ ಇನ್ನು ಭಾಗ ಇಲ್ಲಿ ಬಂದಾಗ ತೈವಾನ್ ಕಾಣಿಸ್ಕೊಳ್ಳುತ್ತೆ, ಇನ್ನು ಫಿಲಿಪೈನ್ಸ್ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಇವೆಲ್ಲ ಪಾರ್ಟ್ ಆಫ್ ದಿ ಪೆಸಿಫಿಕ್ ಓಷನಿಕ್ ಪ್ಲೇಟಲ್ಲಿ ರಿಂಗ್ ಆಫ್ ಫೈರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ರಿಂಗ್ ಆಫ್ ಫೈರ್ ಅಂದರೆ ಏನರ್ಥ, ಪೆಸಿಫಿಕ್ ಸಾಗರದ ಸುತ್ತಮುತ್ತ ಭಾಗದಲ್ಲಿ ಏನಾಗುತ್ತೆ, ಸಾಕಷ್ಟು ಇಲ್ಲಿ ಸರಣಿಯಲ್ಲಿ ಜ್ವಾಲಾಮುಖಿ ಮತ್ತು ಭೂಕಂಪನಗಳು ಆಗ್ತಾ ಇದೆ. ಅದನ್ನು ಪೆಸಿಫಿಕ್ ಅಗ್ನಿವೃತ್ತ ಅಂತ ಕರೆಯೋದು. ಅಂದರೆ ಭೂಮಿ ಮೇಲೆ ತಗೊಂಡಾಗ ಮೋರ್ ದೆನ್ 75% ಜ್ವಾಲಾಮುಖಿಗಳು ಮತ್ತು ಭೂಕಂಪನಗಳು ನಮಗೆ ಈ ಭಾಗದಲ್ಲೇ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನೇ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ಸೊ ಅದರಿಂದ ಇಷ್ಟೊಂದು ನಮಗೆ ಜ್ವಾಲಾಮುಖಿಗಳು ಆಂಡೀಸ್ ಮೌಂಟೇನ್ ಫಾರ್ಮೇಷನ್ ಆಗಿರೋದಿರ್ಬೋದು ಅಥವಾ ಫಿಲಿಪೈನ್ಸ್ ಇರ್ಬೋದು, ನ್ಯೂಜಿಲೆಂಡ್, ತೈವಾನ್, ದೇ ಆರ್ ಆಲ್ ಪಾರ್ಟ್ ಆಫ್ ದಿ ಪೆಸಿಫಿಕ್ ರಿಂಗ್ ಆಫ್ ಫೈರ್. ಆಪ್ಷನ್ 4 ಒಂದು ಕರೆಕ್ಟ್ ಆಗಿದೆ. ಸೊ ಪುಟ ಸಂಖ್ಯೆ 34 ಮತ್ತು ಅಟ್ಲಾಸಲ್ಲಿ 110ರಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ, ದಿನಾಂಕಗಳೊಂದಿಗೆ ಮಹತ್ವದ ದಿನಗಳನ್ನು ಗುರುತಿಸಿ. ಸೊ ಯಾವ ಡೇಗೆ ಏನು ಸ್ಪೆಷಾಲಿಟಿ ಇದೆ ಅನ್ನೋದು. ಸೊ ಇಲ್ಲಿ ಕಾಣಿಸ್ಕೊಳ್ಳೋದು ನಮಗೆ ಮಾನವ ಹಕ್ಕುಗಳ ದಿನ, ಹ್ಯೂಮನ್ ರೈಟ್ಸ್ ಡೇ, ಕಾನ್ಸ್ಟಿಟ್ಯೂಷನ್ ಡೇ ಇದೆ, ಸಂವಿಧಾನ ದಿನ, ರಾಷ್ಟ್ರೀಯ ಮತದಾರರ ದಿನ, ವೋಟರ್ಸ್ ಡೇ, ಭಯೋತ್ಪಾದಕರ ದಿನ. ಸೊ ಇದೇನಾಗುತ್ತೆ, ಟೆರರಿಸಮ್ ಡೇ. ಸೊ ಇದು ಡಿಸೆಂಬರ್. ಸೊ ಬೇಸಿಕಲಿ ನಮಗೇನಾಗುತ್ತೆ, ಕೆಲವೊಂದು ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಸೊ ಸಂವಿಧಾನ ದಿನ ಅಂತ ಬಂದಾಗ ಗೊತ್ತಿರುತ್ತೆ ಪ್ರಿಯಾಂಬಲಲ್ಲಿ, ಆನ್ ದಿಸ್ ಡೇ 26th day of November 1949 we do hereby adopt, enact and give to ourselves this constitution ಅಂತ. ಸೊ ಹಂಗಾಗಿ November 26 ಅಂತ ಬಂದಾಗ ಏನಾಗುತ್ತೆ, ಇದು ಕಾನ್ಸ್ಟಿಟ್ಯೂಷನ್ ಡೇ, ಸಂವಿಧಾನ ದಿನ. ಇನ್ನೊಂದು ಗೊತ್ತಿರಬೇಕು, November 26 ನಾವು ರಾಷ್ಟ್ರೀಯ ಕ್ಷೀರ ದಿನ, ರಾಷ್ಟ್ರೀಯ ಹಾಲಿನ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. November 26 ಇದು ರಾಷ್ಟ್ರೀಯ ಹಾಲಿನ ದಿನ, ರಾಷ್ಟ್ರೀಯ ಹಾಲಿನ ದಿನ, ಕ್ಷೀರ ದಿನ. ಯಾಕೆ ಅಂದರೆ ಫ್ಲಡ್ ರೆವಲ್ಯೂಷನ್ ಬಗ್ಗೆ ಗೊತ್ತಿದೆ. ವೈಟ್ ರೆವಲ್ಯೂಷನ್, ಕ್ಷೀರ ಕ್ರಾಂತಿ ಮಾಡಿದ್ಯಾರು, ಡಾಕ್ಟರ್ ವರ್ಗೀಸ್ ಕುರಿಯನ್. ಸೊ ಇವರ ಬರ್ತ್ಡೇ November 26. ಸೊ ಹಂಗಾಗಿ ಅವರಿಗೆ ಗೌರವ ಕೊಡೋದಕ್ಕೋಸ್ಕರ November 26 ನಾವು ರಾಷ್ಟ್ರೀಯ ಕ್ಷೀರ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಸೊ ಅದು ಕೂಡ ಗೊತ್ತಿರಲಿ. ಸೊ November 26 ಬಂದಾಗ ಇದು ಕಾನ್ಸ್ಟಿಟ್ಯೂಷನ್ ಡೇ ಆಯಿತು. ಸೊ 2ಗೆ ಡಿ ಮ್ಯಾಚ್ ಆಗಿರೋದು ಒಂದೇ ಇದೆ ನೋಡಿ, 2ಗೆ ಡಿ ಮ್ಯಾಚ್ ಆಗಿರೋದು ಒಂದೇ ಇದೆ. ಇನ್ಬಿಟ್ರೆ ನೆಕ್ಸ್ಟ್ ಯಾವ್ದು ಕಾಣಿಸ್ಕೊಳುತ್ತೆ, ಸೊ 1ಗೆ ಇ ಇರುತ್ತೆ. ಸೊ ಯಾವುದು ಮಾನವ ಹಕ್ಕುಗಳ ದಿನ, ಸೊ ಇದು December 10ರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ನೆಕ್ಸ್ಟ್ ಬಂದಾಗ ರಾಷ್ಟ್ರೀಯ ಮತದಾರರ ದಿನ ಏನಾಗುತ್ತೆ, ಇದು ಸಿ, ಅಂದರೆ January 25ಕ್ಕೆ ರಾಷ್ಟ್ರೀಯ ಮತದಾರರ ದಿನ ಸಿ ಆಗಿದೆ. ನೆಕ್ಸ್ಟ್ 4th one ಬಂದಾಗ ಭಯೋತ್ಪಾದಕರ ವಿರೋಧಿ ದಿನ, ಸೊ ಇದು May 21ಕ್ಕೆ. ಸೊ ಹಂಗಾಗಿ ಆಪ್ಷನ್ 2 ಇದಕ್ಕೆ ಕರೆಕ್ಟಾಗಿ ಕಾಣಿಸ್ಕೊಳ್ಳುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ ನೋಡಿ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ದಿನ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ದಿನ ಏನಾಗುತ್ತೆ ನಮಗೆ December 10ಕ್ಕೆ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿದೆ. ನೆಕ್ಸ್ಟು ರಾಷ್ಟ್ರೀಯ ಹಾಲಿನ ದಿನ ಹೇಳಿದೆ, November 26 ಸಂವಿಧಾನ ದಿನ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಇದು ನ್ಯಾಷನಲ್ ಮಿಲ್ಕ್ ಡೇ ಕೂಡ. ಸೊ ಇದು ಕೂಡ ಗೊತ್ತಿರಬೇಕು. ಇನ್ನು ಭಯೋತ್ಪಾದಕರ ವಿರೋಧಿ ದಿನ ಇದೇನಾಗುತ್ತೆ, ಭಯೋತ್ಪಾದಕರ ವಿರೋಧಿ ದಿನ, ಇದು ಕಾಣಿಸ್ಕೊಳ್ಳೋದು May 21ಕ್ಕೆ. ಸೊ ಅದು ಇದೆ. ಇನ್ನು ರಾಷ್ಟ್ರೀಯ ಮತದಾರರ ದಿನ ಇದು January 25. ಸೊ ಅದು ಕೂಡ ಸರಿಯಾಗಿದೆ. ಸೊ ಎಲ್ಲದಕ್ಕೂ ಪುಟ ಸಂಖ್ಯೆ ಅಟ್ಲಾಸಲ್ಲಿ 130, 31, 132, ಅಂದರೆ ಜನವರಿಯಿಂದ ಹಿಡಿದು December 31ವರೆಗೂ ಯಾವ್ಯಾವ ದೇಶದ ಏನು ಸ್ಪೆಷಾಲಿಟಿ ಇದೆ ಅದು ಕಂಪ್ಲೀಟ್ ಲಿಸ್ಟ್ ಇದೆ, ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ. ಸೊ ಅದೆಲ್ಲ ಪೂರ್ತಿ ನೋಡ್ಕೋಬೋದು. ಅಟ್ಲಾಸಲ್ಲಿ ಲಾಸ್ಟ್ ಪೇಜಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಮುಂದಿನ ಪ್ರಶ್ನೆ, ಗ್ರೀನ್ ಗೋಲ್ಡ್ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಸೊ ದ ಗ್ರೀನ್ ಗೋಲ್ಡ್ ರೆವಲ್ಯೂಷನ್ ಇಸ್ ರಿಲೇಟೆಡ್ ಟು. ಸೊ ಆಪ್ಷನ್ಸ್ ನೋಡಿಕೊಂಡಾಗ ಗೋಧಿ ಉತ್ಪಾದನೆ ಇದೆ, ಬಿದಿರು ಉತ್ಪಾದನೆ, ತರಕಾರಿ ಉತ್ಪಾದನೆ ಮತ್ತು ಭತ್ತ ಉತ್ಪಾದನೆ. ವೀಟ್ ಪ್ರೊಡಕ್ಷನ್, ಬ್ಯಾಂಬೂ ಪ್ರೊಡಕ್ಷನ್, ವೆಜಿಟಬಲ್ ಪ್ರೊಡಕ್ಷನ್ ಆ್ಯಂಡ್ ಪ್ಯಾಡಿ ಪ್ರೊಡಕ್ಷನ್.
ಬೇಸಿಕಲಿ ಕೃಷಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕ್ರಾಂತಿಗಳು ನಡೆದಿದ್ದಾವೆ ಭಾರತದಲ್ಲಿ. ಸೊ ಅದರಲ್ಲೂ ಭತ್ತ ಮತ್ತು ಗೋಧಿ ಉತ್ಪಾದನೆ ಬಂದಾಗ ಏನಾಯಿತು, ನಮಗೆ 1965ರಲ್ಲಿ ಗ್ರೀನ್ ರೆವಲ್ಯೂಷನ್ ಆಯಿತು, ಹೌದಾ, ಹಸಿರು ಕ್ರಾಂತಿ. ಸೊ ಹಂಗಾಗಿ ಇವೆರಡು ಇದರಲ್ಲಿ ಬರೋದಿಲ್ಲ. ಇನ್ನು ಕೇಳಿಸ್ತಾ ಇರೋದು ಗ್ರೀನ್ ಗೋಲ್ಡ್ ಅಂತ, ಜಸ್ಟ್ ಬರೀ ಗ್ರೀನ್ ರೆವಲ್ಯೂಷನ್ ಅಲ್ಲ, ಸೊ ಗ್ರೀನ್ ಗೋಲ್ಡ್. ಸೊ ಹಂಗಾಗಿ ತರಕಾರಿ ಬಂದಾಗ ಏನಾಗುತ್ತೆ, ಇದಕ್ಕೆ ಆಲ್ರೆಡಿ ನಾವು ಎವರ್ ಗ್ರೀನ್ ರೆವಲ್ಯೂಷನ್ ಮಾಡಿದ್ದೀವಿ, ಹೌದಾ, ನಿತ್ಯ ಹಸಿರು ಕ್ರಾಂತಿ ಅಂತ ವೆಜಿಟೇಬಲ್ಸ್ಗೋಸ್ಕರ ಮಾಡಾಗಿದೆ. ಇನ್ನು ಉಳ್ಕೊಂಡಿದ್ದು ಒಂದೇ ಬಿದಿರು ಉತ್ಪಾದನೆ. ಸೊ ಬಿದಿರನ್ನು ಏನಾಗುತ್ತೆ, ಇದನ್ನು ಬಡವರ ಮರ ಅಂತ ಕರಿತಾರೆ, ಪೂರ್ ಮೆನ್ಸ್ ಟ್ರೀ. ಯಾಕಂದರೆ ಬಡವರು ಮನೆ ಕಟ್ಕೋಬೇಕಂದ್ರೆ ಏನಾಗುತ್ತೆ, ಈ ಥರ ಗುಡಿಸಲುಗಳಲ್ಲಿ ಚಪ್ಪರ ಹಾಕೋಬೇಕಾದ್ರೆ ಅದಕ್ಕೆ ಜಾಸ್ತಿ ಬಳಸೋದು ಬಿದಿರನ್ನು. ಇನ್ನು ಅವ್ರಿಗೆ ಗೊತ್ತಿರತಕ್ಕಂಥ ಕೈಗಾರಿಕೆಗಳು ಬಂದಾಗ ಗುಡಿ ಕೈಗಾರಿಕೆಗಳು, ಹೌದಾ, ಈ ಬಿದಿರು ಪುಟ್ಟಿಗಳಿಂದ ಏನು ಮಾಡ್ತಾರೆ, ಬಿದಿರು ಪುಟ್ಟಿಗಳು ಮಾಡ್ಬೋದು, ಮೊರ ಮಾಡ್ಬೋದು, ಈ ಥರದನ್ನೆಲ್ಲ ಮಾಡ್ತಾರೆ. ಸೊ ಹಂಗಾಗಿ ಅದರ ಉತ್ಪಾದನೆ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಏನಾಗುತ್ತೆ, ಬಿದಿರು ಉತ್ಪಾದನೆಗೆ ಗ್ರೀನ್ ಗೋಲ್ಡ್ ಕ್ರಾಂತಿ ಅಂತ ಮಾಡಿದ್ದೀವಿ. ಸೊ ಹಂಗಾಗಿ ಆಪ್ಷನ್ ಇದಕ್ಕೆ ಬಿ ಸರಿಯಾಗಿದೆ. ಬಿದಿರು ಉತ್ಪಾದನೆಗೆ ಗ್ರೀನ್ ಗೋಲ್ಡ್ ರೆವಲ್ಯೂಷನ್ ಇದೆ. ಸೊ ಇನ್ನೊಂದು ಗೊತ್ತಿರಬೇಕು, ಬಿದಿರು ಅಂತ ಬಂದಾಗ ಭಾರತದಲ್ಲಿ ಬಿದಿರಿನ ರಾಜ, ಇದು ಕ್ವೀನ್ ಆಫ್ ಬ್ಯಾಂಬು ಅಂತ ಕರೆಯೋದು ತ್ರಿಪುರ ರಾಜ್ಯಕ್ಕೆ, ಮಿಜೋರಾಂ ರಾಜ್ಯಕ್ಕೆ. ಓಕೆ, ಸೊ ಮಿಜೋರಾಂ ರಾಜ್ಯವನ್ನು ನಾವು ಬ್ಯಾಂಬೂ ಕ್ವೀನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾಕಂದರೆ ಇದರಲ್ಲಿ ಅತಿ ಹೆಚ್ಚು ಭಾಗ ಬಿದಿರು ಕಾಣಿಸ್ಕೊಳ್ಳೋದು ನಮಗೆ ಮಿಜೋರಾಂ ರಾಜ್ಯದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ನೋಡೋದಾದರೆ ನೋಡಿ, ಭತ್ತ ಮತ್ತು ಗೋಧಿ ಉತ್ಪಾದನೆಗೆ ಸಂಬಂಧಪಟ್ಟಂಗೆ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಆಯಿತು. ಇನ್ನು ತೋಟಗಾರಿಕೆ ಅಭಿವೃದ್ಧಿಗೆ ಗೋಲ್ಡನ್ ರೆವಲ್ಯೂಷನ್ ಆಗಿದೆ. ಇನ್ನು ಗುಲಾಬಿ ಕ್ರಾಂತಿ ಈರುಳ್ಳಿ ಉತ್ಪಾದನೆಗೆ ತರಕಾರಿಗಳಿಗೆ ಸಂಬಂಧಪಟ್ಟಂಗಿದೆ. ಸೊ ಉಳಿದಿದ್ದು ಯಾವುದು ನಮಗೆ, ಇದು ಒಂದೇ ಬಿದಿರು ಉತ್ಪಾದನೆಗೆ, ಸೊ ಗ್ರೀನ್ ಗೋಲ್ಡ್ ಕ್ರಾಂತಿ. ಸೊ ಸರಿಯಾಗಿದೆ. ಸೊ ಇನ್ನು ಎಲ್ಲ ಕೃಷಿ ಕ್ರಾಂತಿಗಳಿಗೆ ಸಂಬಂಧಪಟ್ಟಂಗೆ ಮಾಹಿತಿ ನೋಡಬೇಕಂದ್ರೆ ಸಮಗ್ರ ಭೂಗೋಳದಲ್ಲಿ ಪುಟ ಸಂಖ್ಯೆ 338ರಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ, ಇಲ್ಲಿ ಕೆಲವೊಂದು ಅಬ್ರಿವೇಷನ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಅನ್ನೋದು. ಓಕೆ, ಸೊ ನಫೆಡ್ ಇದೆ, CACP ಇದೆ, NDDB ಇದೆ, NCDC ಇದೆ. ಓಕೆ, ಸೊ ಇಲ್ಲಿ ಎದುರುಗಡೆ ಏನು ಆಪ್ಷನ್ಸು ಕಾಣಿಸ್ಕೊಳ್ತಿದೆ ಅನ್ನೋದು. ಸೊ ಬೇಸಿಕಲಿ ನಮಗೆ ನಫೆಡ್ ಬಗ್ಗೆ, NDDB ಬಗ್ಗೆ ಗೊತ್ತಿರುತ್ತೆ. ಸೊ NDDB ಅಂದರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ. ಸೊ ಡೈರಿ ಡೆವಲಪ್ಮೆಂಟ್ ಅಂತ ಬಂದಾಗ ಹೈನುಗಾರಿಕೆ ಅಭಿವೃದ್ಧಿ. ಸೊ ಸಿಗೆ 2 ಇರೋದು ನೋಡಬೇಕು, ಇದು ಒಂದರಲ್ಲ ಇದೆ. ನೆಕ್ಸ್ಟು NCDC ಅಂದರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ಇದು NCDC ಕಾಣಿಸ್ಕೊಳ್ಳೋದು, ಡಿಗೆ 1 ಇದೆ. ಸೊ ಇದು ಕೂಡ ಸರಿಯಾಗಿದೆ. ಇನ್ನು ಬಿಗೆ 4 CACP, ಕಮಿಷನ್ ಫಾರ್ ದಿ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್, ಹೌದಾ, ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ. ಸೊ ಇದು ಇದಕ್ಕೆ ಸಂಬಂಧಪಟ್ಟಿದೆ. ಸೊ ಇದು ಕೃಷಿ ಬೆಲೆಗಳು. ಸೊ ಹಂಗಾಗಿ ಬಿಗೆ 4 ಇದೆ. ಇನ್ನು ಉಳಿದಿದ್ದು ಎಗೆ 3 ಇದೆ. ಸೊ ನಫೆಡ್ ಅಂತ ಬಂದಾಗ ಇದು ಕೂಡ ಸಹಕಾರಿ ಮಾರುಕಟ್ಟೆ, ನ್ಯಾಷನಲ್ ಅಗ್ರಿಕಲ್ಚರಲ್ ಆ್ಯಂಡ್ ಮಾರ್ಕೆಟಿಂಗ್ ಫೆಡರೇಷನ್ ಅಂತ. ಸೊ ಇದಿದೆ. ಸೊ ಹಂಗಾಗಿ ಸೆಕೆಂಡ್ ಒನ್ ಇದಕ್ಕೆ ಕರೆಕ್ಟ್ ಆಪ್ಷನ್. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಪುಟ ಸಂಖ್ಯೆ 342ರಲ್ಲಿ ನೋಡ್ಬೋದು. ಸೊ ವೈಟ್ ರೆವಲ್ಯೂಷನ್, ಕ್ಷೀರ ಕ್ರಾಂತಿ ಆಗಬೇಕಾದ್ರೆ ಏನಾಗುತ್ತೆ, ಇಲ್ಲಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಸೊ ಇದು 1970ರಲ್ಲಿ ರಚನೆ ಆಗುವಂಥದ್ದು. ಸೊ ಹಂಗಾಗಿ ಇದಕ್ಕೆ ನಾಯಕತ್ವ ವಹಿಸ್ಕೊಂಡಿದ್ದು ನಮಗೆ ವರ್ಗೀಸ್ ಕುರಿಯನ್ ಅವರು. ಅವರ ಬರ್ತಡೇನ ನಾವು ನವೆಂಬರ್ 26ಕ್ಕೆ ಕ್ಷೀರ ಕ್ರಾಂತಿ ದಿನ ಅಂತ ಇದು ರಾಷ್ಟ್ರೀಯ ಹಾಲಿನ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸಾರಿ. ಸೊ ಪುಟ ಸಂಖ್ಯೆ 342ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಅಗೇನ್ ಕೆಲವೊಂದು ಸಂಸ್ಥೆಗಳಿರೋದು ಮತ್ತು ಅವು ಯಾವ ವರ್ಷದಲ್ಲಿ ರಚನೆ ಆದವು ಅನ್ನೋದೊಂದು. ಸೊ ಇಲ್ಲಿ ಬಂದಾಗ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಇದೆ. ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿರೋದಿರ್ಬೋದು, ನೆಕ್ಸ್ಟ್ ನಬಾರ್ಡ್ ಇರ್ಬೋದು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇರ್ಬೋದು, ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಇವಿಷ್ಟು ರಚನೆ ಆದಂಥ ವರ್ಷ ನೋಡ್ಬೋದು. ಸೊ ಬೇಸಿಕಲಿ ಏನಾಗುತ್ತೆ, ನಮಗೆ ನಬಾರ್ಡ್ ಬಗ್ಗೆ ಗೊತ್ತಿರುತ್ತೆ. ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ದಿ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟು. ಸೊ ಇದು ಎಲ್ರಿಗೂ ಗೊತ್ತಿರೋದ್ರಿಂದ 1982 ನೋಡಿ. ಸೊ ಹಂಗಾಗಿ ಸಿಗೆ 4 ಕೊಟ್ಟಿದ್ದಾರೆ ಎಲ್ಲದಕ್ಕೂ ಅಪ್ ಟು ಇಲ್ಲಿವರೆಗೂ. ಸೊ 4 ಇಲ್ಲದೆ ಇರೋದು ಇದು. ಸೊ ಹಂಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಇನ್ನು ನೆಕ್ಸ್ಟ್ ಬಂದಾಗ ರಿಸರ್ವ್ ಬ್ಯಾಂಕ್ ಬಗ್ಗೆ ಗೊತ್ತಿರುತ್ತೆ. ಯಾವಾಗ ಇದು 1935 ಸ್ಥಾಪನೆ ಆಗುತ್ತೆ. ಸೊ ಹಂಗಾಗಿ ಬಿಗೆ 1 ಇರೋವಂಥದ್ದು. ಸೊ ಬಿಗೆ 1 ಇರೋದು ಯಾವುದಿದೆ, ಇಲ್ಲಿ 2 ಇದ್ದಾವೆ. ಸೊ ಹಂಗಾಗಿ ಇವೆರಡರ ಬಗ್ಗೆ ಯೋಚನೆ ಮಾಡ್ಬೋದು. ನೆಕ್ಸ್ಟು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಾಗುತ್ತೆ, ಇದು ನಮಗೆ 1965 ಗ್ರೀನ್ ರೆವಲ್ಯೂಷನ್ ಆಗ್ತಿರ್ಬೇಕಾದ್ರೆ ಕಾಣಿಸ್ಕೊಂಡಿಂಥದ್ದು. ಸೊ ಹಂಗಾಗಿ ಡಿಗೆ 5 ಇರೋವಂಥದ್ದು. ಸೊ ಈ ಭಾಗದಲ್ಲಿ ಕಾಣಿಸ್ಕೊಳ್ತಿದೆ. ಇನ್ನು ಬಿಟ್ಟರೆ ಯಾವುದಿದೆ ನೆಕ್ಸ್ಟು, ಭಾರತೀಯ ಸ್ಟೇಟ್ ಬ್ಯಾಂಕ್. ಸೊ ಇದನ್ನೇನಾಗುತ್ತೆ 1969 ಇಂದಿರಾ ಗಾಂಧಿ ಅವ್ರ ಸಮಯದಲ್ಲಿ ಏನಾಗುತ್ತೆ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗುತ್ತೆ. ಸೊ ಹಂಗಾಗಿ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ, ಎಗೆ 2 ಇರಬೇಕು. ಸೊ ಇಲ್ಲಿ ಕಾಣಿಸ್ಕೊಳ್ತಿದೆ. ಓಕೆ, ಸೊ ಹಂಗಾಗಿ ಎಲ್ಲದು ಮ್ಯಾಚ್ ಆಗ್ತಿರೋದು. ಇನ್ನು ನೆಕ್ಸ್ಟು ಕೊನೆಗೆ ಈ ಸ್ಟೇಟ್ ಬ್ಯಾಂಕ್ ಅಂತ ಬಂದಾಗ ಏನಾಗುತ್ತೆ, ಇದು
ಮೂರಲ್ಲಿ 1955 ಬಂದಾಗ ನಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ರಚನೆ ಆಗುತ್ತೆ. ಅಂದರೆ ಬ್ರಿಟಿಷ್ ಭಾರತ ಇದ್ದಾಗ ಕೆಲವೊಂದಿಷ್ಟು ಬ್ಯಾಂಕ್ಗಳಿರ್ತವೆ. ಸೊ ಅವನ್ನೆಲ್ಲ ಒಟ್ಟಿಗೆ ಮರ್ಜ್ ಮಾಡಿಬಿಟ್ಟು ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡೋದು 1955. ಓಕೆ, ಸೊ ಹಂಗಾಗಿ ಆಪ್ಷನ್ ಇದಕ್ಕೆ ಸರಿಯಾಗಿದೆ. 2 ಇದಕ್ಕೆ ಸರಿಯಾಗಿದೆ. ಸೊ ಅಂದರೆ ಎಗೆ 2 ಇರೋದು 1969. ನೆಕ್ಸ್ಟು ಭಾರತದ ರಿಸರ್ವ್ ಬ್ಯಾಂಕು, ಸೊ ಬಿಗೆ 1 ಇರುವಂಥದ್ದು. ನೆಕ್ಸ್ಟು ಸಿಗೆ 4 1982. ನೆಕ್ಸ್ಟು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಡಿಗೆ 5. ಗ್ರೀನ್ ರೆವಲ್ಯೂಷನ್ ಆಗಬೇಕಾದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಎಸ್ಟಾಬ್ಲಿಷ್ ಆಗುತ್ತೆ. ಇನ್ನು ಕೊನೆಗೆ ಉಳ್ಕೊಂಡಿರೋದು ಈಗೆ 3. ಸೊ ಸರಿಯಾಗಿದೆ. ಸೊ ಆಪ್ಷನ್ 2 ಇಲ್ಲಿ ಸರಿಯಾಗಿದೆ. ಓಕೆ, ಸೊ ಬೇಸಿಕಲಿ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿ 1982 ನಬಾರ್ಡ್ ಬಗ್ಗೆ ಒಂದು ಗೊತ್ತಿದ್ರು ಅಟ್ಲೀಸ್ಟ್ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಹಂಗಾಗಿ ಇದನ್ನು ಕ್ಲೇಮ್ ಮಾಡ್ಬೋದು. ಓಕೆ, ಇದೊಂದು ಪ್ರಶ್ನೆ ಇದೆ ಅಂತ. ಸೊ ಪುಟ ಸಂಖ್ಯೆ 339 ಇದರ ಬಗ್ಗೆ ಮಾಹಿತಿ ಇದೆ. ಸೊ ಇನ್ನು ಪ್ರಶ್ನೆ ಬರ್ಬೋದು, ನಬಾರ್ಡ್ನ ಯಾವ ಒಂದು ಸಮಿತಿ ರಚನೆ ಮಾಡ್ತಂತ, ಯಾವ ಒಂದು ಸಮಿತಿ ರೆಕಮೆಂಡ್ ಮಾಡ್ತಂತ? ಶ್ರೀ ಬಿ ಶಿವರಾಮನ್ ಸಮಿತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಕೆಳಗಿನ ಯಾವ ವಿಭಾಗಕ್ಕೆ ಸಂಬಂಧಿಸಿದೆ? ಸೊ ಕಿಸಾನ್ ಸಂಪದ ಯೋಜನೆ, ಸೊ ಇಲ್ಲಿ ಮಾತಾಡ್ತಿರೋದು ಆಪ್ಷನ್ಸ್ ನೋಡಿದಾಗ ನೀರಾವರಿ ಇದೆ, ನೆಕ್ಸ್ಟ್ ಆಹಾರ ಸಂಸ್ಕರಣೆ ಇದೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆ, ಗೊಬ್ಬರ ಸಬ್ಸಿಡಿ ಇರೋದು. ಅಗೇನ್ ಪ್ರಧಾನಮಂತ್ರಿ ಕಿಸಾನ್ ಇದು ಕೃಷಿ ಸಿಂಚಾಯಿ ಯೋಜನಾ, ಅದು ನೀರಾವರಿಗೆ ಸಂಬಂಧಪಟ್ಟಿರುತ್ತೆ. ಸೊ ಹಂಗಾಗಿ ಇದು ಬರೋದಿಲ್ಲ. ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ 50,000 ರೂಪಾಯಿವರೆಗೂ ಲಿಮಿಟ್ ಇರುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಕಿಸಾನ್ ಸಂಪದ ಅಂತ ಬಂದಾಗ ಏನಾಗುತ್ತೆ, ಇದು ಆಹಾರ ಸಂಸ್ಕರಣೆಗೆ, ಫುಡ್ ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಆಪ್ಷನ್ 2 ಇದಕ್ಕೆ ಸರಿಯಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ನೋಡಿದರೆ ನೋಡಿ, ಕೃಷಿ ಸಾಗರ ಸಂಸ್ಕರಣೆ ಮತ್ತು ಕೃಷಿ ಸಂಸ್ಕರಣಾ ಕ್ಲಸ್ಟರ್ಗಳ ಅದೇ ಸಂಪದ ಅಂತ ಕರೆಯೋದು. ಸೊ ಇದನ್ನೇನಾಗುತ್ತೆ, ಮೇನ್ಲಿ ಆಹಾರ ಸಂಸ್ಕರಣಾ ವಲಯದ ಸಾಮರ್ಥ್ಯವನ್ನು ಹೆಚ್ಚಿಸಲು ಮಾಡೋದು. ಹಾಗಾಗಿ ಮೆಗಾ ಫುಡ್ ಪಾರ್ಕ್ಸ್ಗಳಿಗೋಸ್ಕರ ಏನಾಗುತ್ತೆ 6,000 ಕೋಟಿಯನ್ನು ನಾವು ಸರ್ಕಾರ ಮೀಸಲಿಟ್ಟಿದೆ. ಸೊ ಹಂಗಾಗಿ ಕಿಸಾನ್ ಸಂಪದ ಅಂತ ಬಂದಾಗ ಅದು ಫುಡ್ ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟಿರೋದು. ಆಪ್ಷನ್ 2 ಸರಿಯಾಗಿದೆ. ಸಂಬಂಧಪಟ್ಟಂಥ ವಿವರಣೆಯನ್ನು ಪುಟ ಸಂಖ್ಯೆ 367 ನೋಡ್ಬೋದು ಸಮಗ್ರ ಭೂಗೋಳದಲ್ಲಿ. ಮುಂದಿನ ಪ್ರಶ್ನೆ ಅಗೇನ್, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಸ್ತುತ ಜಿಲ್ಲಾ ಹಾಲು ಒಕ್ಕೂಟಗಳು ಎಷ್ಟು? ಓಕೆ, ಸೊ ಪ್ರೆಸೆಂಟ್ಲಿ ಹೌ ಮೆನಿ ಡಿಸ್ಟ್ರಿಕ್ಟ್ ಮಿಲ್ಕ್ ಯೂನಿಯನ್ಸ್ ಆರ್ ಇನ್ ಕರ್ನಾಟಕ ಸ್ಟೇಟ್, ಎಷ್ಟಿದಾವೆ ಅಂತ. ಸೊ ಆಪ್ಷನ್ಸ್ ನೋಡ್ಕೊಂಡಾಗ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದೆ ನಮಗೆ. ಸೊ ಅದನ್ನು ಬ್ಲಾಕ್ ವೈಸು ಸೇರಿಸ್ಕೊಂಡಾಗ ಏನಾಗುತ್ತೆ, 14 ನಮಗೆ ಜಿಲ್ಲಾ ಹಾಲು ಒಕ್ಕೂಟಗಳು ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಇದು 14 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಯಾವುದು? ಸೊ ಅವುಗಳಿಗೆ ಹೊಸದಾಗಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಎಷ್ಟರವರೆಗೂ ಹೂಡಿಕೆ ಮತ್ತು ಎಷ್ಟರವರೆಗೂ ವಹಿವಾಟು ನಡೀತಾ ಇದ್ದರೆ ಅದನ್ನು ಸೂಕ್ಷ್ಮ ಅಂತ ಕರಿಬೋದು. ಮಧ್ಯಮ ಅಂತ ಕರಿಬೇಕಂದ್ರೆ ಎಷ್ಟು? ನೆಕ್ಸ್ಟು ಮೀಡಿಯಂ ಎಂಟರ್ಪ್ರೈಸು, ಮೈಕ್ರೋ ಆಯಿತು, ಸ್ಮಾಲ್ ಆಯಿತು, ಮೀಡಿಯಂ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಂತ ಕರಿಬೇಕಾದ್ರೆ ಅದು ಉತ್ಪಾದನೆ ಇರ್ಬೋದು ಅಥವಾ ಸೇವಾ ವಲಯ ಇರ್ಬೋದು. ಎರಡಕ್ಕೂ ಸೂಕ್ಷ್ಮ ಅಂದರೆ ಎಷ್ಟು, ಸಣ್ಣ ಅಂದರೆ ಎಷ್ಟು, ಮಧ್ಯಮ ಅಂದರೆ ಎಷ್ಟು, ಇವಾಗ ಹೊಸದಾಗಿ ಡೆಫಿನೇಷನ್ ಬಂದಿದೆ. ಸೊ ಅದ್ರ ಪ್ರಕಾರ ಹೇಳ್ತಾ ಇರೋವಂಥದ್ದು. ಸೊ ಇಲ್ಲಿ ರು 1 ಕೋಟಿಯವರೆಗೆ ಬಂಡವಾಳ ಹೂಡಿಕೆ ಮಾಡುವ ಮತ್ತು ವಾರ್ಷಿಕ ವಹಿವಾಟು 5 ಕೋಟಿ. ಸಿಂಪಲ್ ಆಗಿ ಹೇಳ್ತಿರೋದು ಏನು, 1 ಕೋಟಿ ಇನ್ವೆಸ್ಟ್ಮೆಂಟ್ ಇರಬೇಕು ಈ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ. ಆಮೇಲೆ ವರ್ಷದ ಟರ್ನ್ ಓವರು, ಪ್ರಾಫಿಟ್ಟು ಮತ್ತು ಹಾಕಿರೋ ಬಂಡವಾಳ ಎರಡೂ ಸೇರಿಸಿ 5 ಕೋಟಿ ಕಾಣಿಸ್ಕೋಬೇಕು. ಸೊ ಈ ಥರ ಇದ್ದಾಗ ಏನಂತ ಕರಿತೀವಿ ಅದನ್ನು, ಅದು ಪ್ರೊಡಕ್ಷನ್, ಕೈಗಾರಿಕೆ ಅಥವಾ ಉತ್ಪಾದನಾ ವಲಯ ಇರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್ ಇರ್ಬೋದು. ಸೊ ಎರಡೂ ಇದ್ದಾಗ ಅದನ್ನು ನಾವು ಸೂಕ್ಷ್ಮ ಅಂತ ಕರಿತೀವಿ. ಸೊ ಇಲ್ಲಿ ಮೈಕ್ರೋ ಸ್ಮಾಲು ಮೀಡಿಯಂ ಎಂಟರ್ಪ್ರೈಸಸ್, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು. ಸೊ ಇದರಲ್ಲಿ ಫಸ್ಟ್ ಡೆಫಿನೇಷನ್ನು 1 ಕೋಟಿವರೆಗೂ ಬಂಡವಾಳ ಇರಬೇಕು, ವಾರ್ಷಿಕ ವಹಿವಾಟು ಟರ್ನ್ ಓವರ್ ಏನಾಗಬೇಕು, ಅದು 5 ಕೋಟಿ ಒಳಗಡೆ ಇರಬೇಕು. ಸೊ ಆ ಥರ ಇದ್ದಾಗ ಇದನ್ನು ಮೈಕ್ರೋ ಅಂತ ಕರಿತೀವಿ. ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದಾಗ ರು 1 ಕೋಟಿಗಿಂತ ಅಧಿಕ ಆದರೆ 10 ಕೋಟಿಗಿಂತ ಕಡಿಮೆ, 1 ಕೋಟಿಗಿಂತ ಹೆಚ್ಚಿಗೆ ಇರಬೇಕು, 10 ಕೋಟಿಗಿಂತ ಕಡಿಮೆ ಹೂಡಿಕೆ ಇರಬೇಕು. ನೆಕ್ಸ್ಟು ರು ಮತ್ತು ವಾರ್ಷಿಕ ವಹಿವಾಟು 5 ಕೋಟಿಗಿಂತ ಅಧಿಕ ಆದರೆ 50 ಕೋಟಿಗಿಂತ ಕಡಿಮೆ ಇರಬೇಕು. ಸೊ ಆ ಥರ ಇದ್ದಾಗ ಅದನ್ನು ಸಣ್ಣ ಕೈಗಾರಿಕೆ ಅಂತ ಕರೀತಾರೆ. ಓಕೆ, ಸೊ ಈ ಥರ ಹೇಳ್ತಾರೆ. ಸೊ ಇದರಲ್ಲಿ ಯಾವುದು ಸರಿಯಾಗಿವೆ ಅಂತ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಇಂಡಸ್ಟ್ರೀಸ್ ವಿತ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಪ್ ಟು 1 crore ಆ್ಯಂಡ್ ಟರ್ನ್ ಓವರ್ 5 crores. ಸೊ ಇದು ಮೈಕ್ರೋ ಇಂಡಸ್ಟ್ರೀಸ್ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಸ್ಮಾಲ್ ಇಂಡಸ್ಟ್ರೀಸ್, ಸಣ್ಣ ಕೈಗಾರಿಕೆ ಅಂತ ಕರಿಬೇಕಂದ್ರೆ ಏನಾಗುತ್ತೆ, ಅಲ್ಲಿ ಹೂಡಿಕೆ 1 ಕೋಟಿಗಿಂತ ಹೆಚ್ಚಿಗೆ ಇರಬೇಕು, ಬಟ್ ವಾರ್ಷಿಕ ವಹಿವಾಟು ಆ್ಯನ್ಯುವಲ್ ಟರ್ನ್ ಓವರು 10 ಕೋಟಿಗಿಂತ ಕಡಿಮೆ ಇರಬೇಕು. ಸೊ ಈ ಥರ ಇದ್ದಾಗ ಇದನ್ನು ಸ್ಮಾಲ್ ಅಂತ ಅಥವಾ ಸಣ್ಣ ಕೈಗಾರಿಕೆ ಅಂತ ಕರೀತಾ ಇದ್ದಾರೆ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಫಸ್ಟು ಎಕ್ಸ್ಪ್ಲನೇಷನ್ ಡೆಫಿನೇಷನ್ ಕೊಡೋದು.
ಇಲ್ಲಿ ನೋಡಿ ಪುಟ ಸಂಖ್ಯೆ 374ರಲ್ಲಿದೆ. ಇಲ್ಲೇನು ಹೇಳ್ತಿದ್ದಾರೆ, ವರ್ಗ ಅದು ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕಾ ವಲಯ ಇರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್ ಇರ್ಬೋದು, ಎರಡರಲ್ಲಿ ಯಾವುದಾದ್ರೂ ಆಗಿರಲಿ. ನೋಡಿ ಹೂಡಿಕೆ ಎಷ್ಟಿರಬೇಕು, 1 ಕೋಟಿ ಅದಕ್ಕಿಂತ ಕಡಿಮೆ 99 ಕ್ರೋರ್, ಇದು ಏನು 99 ಲಕ್ಷ ಆದರೂ ಕೂಡ ಓಕೆ, ಬಟ್ 1 ಕೋಟಿ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಸೊ ಈ ಥರ ಇದ್ದಾಗ ಒಂದು. ನೆಕ್ಸ್ಟು ಅವ್ರದ್ದು ವಾರ್ಷಿಕ ವಹಿವಾಟು, ಅವ್ರದ್ದು ಖರ್ಚು ಮತ್ತು ಲಾಭ ಎರಡನ್ನೂ ಸೇರಿಸಿ 5 ಕೋಟಿವರೆಗೂ ಟರ್ನ್ ಓವರ್ ಆಗಿರಬೇಕು, ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಸೊ ಈ ಥರ ಇದ್ದಾಗ ಅದನ್ನು ಸೂಕ್ಷ್ಮ ಅಂತ ಕರೆಯೋದು. ನೆಕ್ಸ್ಟು ಸಣ್ಣ ಅಂತ ಕರಿಬೇಕಂದ್ರೆ 10 ಕೋಟಿಗಿಂತ ಕಡಿಮೆ, 1 ಕೋಟಿಗಿಂತ ಜಾಸ್ತಿ, 10 ಕೋಟಿಗಿಂತ ಕಡಿಮೆ, ಅದು ಉತ್ಪಾದನಾ ಮತ್ತು ಸೇವಾ ಎರಡರಲ್ಲಿ ಯಾವುದಾದ್ರೂ ಆಗಿರ್ಬೋದು. ಇನ್ನು ಅವ್ರದ್ದು ವಹಿವಾಟು 50 ಕೋಟಿಗಿಂತ ಕಡಿಮೆ ಇರಬೇಕಂದ್ರೆ ಹೂಡಿಕೆ ಮಾಡಿದ್ದು 1 ಕೋಟಿ ಆದರೆ ಅದರ 10 ಟೈಮ್ಸ್ವರೆಗೂ, ಅದರ 5 ಟೈಮ್ಸ್ವರೆಗೂ. ಸೊ ಆ ಥರ ಇರೋವಂಥದ್ದು. ಇಲ್ಲಿ 10 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ 5 ಟೈಮ್ಸು ಟರ್ನ್ ಓವರ್ ಆಗಿರುತ್ತೆ. ಸೊ ಅಥವಾ ಅದಕ್ಕಿಂತ ಒಳಗಡೆ ಇರೋದು. ಇಲ್ಲಿ 50 ಕೋಟಿ ಹಾಕ್ತೀವಿ, ಅದಕ್ಕೆ 5 ಟೈಮ್ಸ್, 5 250, ಈ ಥರ 50 ಕೋಟಿ ಹಾಕಿದಾಗ 250 ಕ್ರೋರ್ಸ್ಗಿಂತ ಕಡಿಮೆ ಟರ್ನ್ ಓವರ್ ಆಗಿರಬೇಕು. ಸೊ ಈ ಥರ ಇದ್ದಾಗ ಅದನ್ನು ಮಧ್ಯಮ ಅಂತ ಕರಿತೀವಿ. 50 ಕೋಟಿಗಿಂತ ಸ್ವಲ್ಪ ನಾವು ಜಾಸ್ತಿ ಹಾಕಿದರೆ ಅದು ಹೆವಿ ಇಂಡಸ್ಟ್ರಿ ಆಗುತ್ತೆ, ಅದು ಬೃಹತ್ ಕೈಗಾರಿಕೆ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ಸ್ ಕ್ಲಾರಿಟಿ ಇದೆ. ಮೈಕ್ರೋ ಅಂತ ಕರಿಬೇಕಂದ್ರೆ 1 ಕೋಟಿಗಿಂತ ಕಡಿಮೆ ಹೂಡಿಕೆ, 5 ಕೋಟಿಗಿಂತ ಕಡಿಮೆ ವಹಿವಾಟು. ಸಣ್ಣ ಅಂತ ಕರಿಬೇಕಂದ್ರೆ 10 ಕೋಟಿಗಿಂತ ಕಡಿಮೆ ಹೂಡಿಕೆ, 50 ಕೋಟಿಗಿಂತ ಕಡಿಮೆ ವಹಿವಾಟು. ಸೊ ಇಲ್ಲೂ ಕೂಡ ಕ್ಲಾರಿಟಿ ಇದೆ ನೀಟಾಗಿ. 1 ಕೋಟಿಯವರೆಗೆ ಬಂಡವಾಳ, ವಾರ್ಷಿಕ ವಹಿವಾಟು 5 ಕೋಟಿ. ಸೊ ಈ ಥರ ಇದ್ದಾಗ ಸೂಕ್ಷ್ಮ ಅಂತ ಕರಿತೀವಿ, ಕ್ಲಾರಿಟಿ ಇದೆ. ನೆಕ್ಸ್ಟು 1 ಕೋಟಿಗಿಂತ ಅದಕ್ಕೆ 10 ಕೋಟಿಗಿಂತ ಕಡಿಮೆ, 10 ಕೋಟಿಗಿಂತನೂ ಕಡಿಮೆ ಇರಬೇಕು. ಅದೇ ಥರ 50 ಕೋಟಿಗಿಂತ ವಾರ್ಷಿಕ ವಹಿವಾಟು ಕಡಿಮೆ ಇರಬೇಕು. ಸೊ ಆ ಥರ ಇದ್ದಾಗ ಅದನ್ನು ಸಣ್ಣ ಕೈಗಾರಿಕೆ ಅಂತ ಕರಿತೀವಿ. ಸೊ ಎರಡು ಕೂಡ ಏನಾಗುತ್ತೆ, ಸರಿಯಾಗಿದೆ. ಓಕೆ. ಸೊ ಹಂಗಾಗಿ ಹೇಳಿಕೆ 1 ಮತ್ತು 2 ಕೂಡ ಸರಿಯಾಗಿವೆ. ಇಲ್ಲಿ ಹೇಳ್ತಿರೋದು ಕೇವಲ 1 ಹೇಳಿಕೆ ಸರಿಯಾಗಿದೆ, ಕೇವಲ 2 ಹೇಳಿಕೆ ಸರಿಯಾಗಿದೆ, ಯಾವುದು ಬರಲ್ಲ. ಸೊ ಆಪ್ಷನ್ 3 ಓನ್ಲಿ ಕರೆಕ್ಟ್. ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಸೆಕ್ಟರ್ಸ್ ವಿತ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಪ್ ಟು 1 crore ಅಂಡ್ ಟರ್ನ್ ಓವರ್ 5 crores, ಇಟ್ ಈಸ್ ಕಾಲ್ಡ್ ಎಸ್ ದಿ ಮೈಕ್ರೋ ಇಂಡಸ್ಟ್ರಿ. ದಿ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೆಕೆಂಡ್ ಒನ್, ಸ್ಮಾಲ್ ಇಂಡಸ್ಟ್ರೀಸ್ ಅಂತ ಕರಿಬೇಕಂದ್ರೆ ಅಗೇನ್ ಇನ್ವೆಸ್ಟ್ಮೆಂಟ್ ಮೋರ್ ದೆನ್ 1 crore ಬಟ್ ಲೆಸ್ ದೆನ್ 10 crore, ಲೆಸ್ ದೆನ್ 10 crore ಇರಬೇಕು. ಅಗೇನ್ ಆ್ಯನ್ಯುವಲ್ ಟರ್ನ್ ಓವರ್ ಇಟ್ ಈಸ್ ಲೆಸ್ ದೆನ್ 50 crores. ಸೊ ಈ ಥರ ಇದ್ದಾಗ ಏನಂತ ಕರಿತೀವಿ, ಇದನ್ನು ಸ್ಮಾಲ್ ಇಂಡಸ್ಟ್ರೀಸ್ ಅಂತ ಕರೆಯೋದು. ಸೊ ಹಂಗಾಗಿ ಆಪ್ಷನ್ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಸೊ ಇದಕ್ಕೆ ಥರ್ಡ್ ಒನ್ ಕರೆಕ್ಟ್ ಆಗಿದೆ. ಸೊ ಸಂಬಂಧಪಟ್ಟಂಥ ವಿವರಣೆ ಪುಟ ಸಂಖ್ಯೆ 374ರಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ, ಅಘನಾಶಿನಿ ನದಿ ಕಣಿವೆ ಯಾವ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುತ್ತದೆ? ಅಗೇನ್ ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಇದು. ಸೊ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ನದಿಗಳ ಬಗ್ಗೆ ತುಂಬ ಚೆನ್ನಾಗಿ ಓದಿರ್ತೀರ. ಸೊ ಇದಕ್ಕೆ ಯಾರಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಆನ್ಸರ್ ಮಾಡಿ. ಸೊ ಯಾವುದು ಅಂತ ಹೇಳಿರಲ್ಲ ನಾನು. ಸೊ ಬಹುಶಃ ಗೊತ್ತಿರುತ್ತೆ. ಅಘನಾಶಿನಿ ಇದು ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ನದಿ. ಸೊ ಹಂಗಾಗಿ ಇದರಲ್ಲಿ ಯಾವ ಜಿಲ್ಲೆಯಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಇದ್ರ ಬಗ್ಗೆ ಆನ್ಸರ್ ಹೇಳಿರಲ್ಲ, ಕಮೆಂಟಲ್ಲಿ ಗೊತ್ತಿದ್ದರೂ ಆನ್ಸರ್ ಮಾಡಿ. ಓಕೆ. ನೆಕ್ಸ್ಟು, ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ. ಸೊ ಬೇಸಿಕಲಿ ಇದು ಗೊತ್ತಿರುತ್ತೆ. ಸೊ 5 ರಾಷ್ಟ್ರೀಯ ಉದ್ಯಾನವನಗಳಿದೆ. ಸೊ ಯಾವುದು ಅಂತ ನೋಡ್ಕೊಳ್ಳೋದಾದರೆ ಅಗೇನ್ ನೋಡಿ, ನಾಗರಹೊಳೆ, ಕುದುರೆಮುಖ, ಬಂಡೀಪುರ, ಬನ್ನೇರುಘಟ್ಟ, ಅಂಶಿ. ಹೌದಾ? ಸೊ ಇವಿಷ್ಟು ಕಾಣಿಸ್ಕೊಳ್ಳುತ್ತೆ. ಪುಟ ಸಂಖ್ಯೆ 482 ಸಮಗ್ರ ಭೂಗೋಳ ಅಟ್ಲಸಲ್ಲಿ 91ನೇ ಪೇಜಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಅಗೇನ್ ಉಡುಪಿ ಮತ್ತು ಶಿವಮೊಗ್ಗವನ್ನು ಸಂಪರ್ಕಿಸತಕ್ಕಂಥ ಘಾಟ್ ಯಾವುದು? ಚಾರ್ಮುಡಿ ಇದೆ, ಆಗುಂಬೆ ಇದೆ, ಹುಳಿಕಲ್ ಇದೆ, ಶಿರಾಡಿ ಘಾಟ್ ಇದೆ. ಸೊ ದ ಘಾಟ್ ವಿಚ್ ಕನೆಕ್ಟ್ಸ್ ದಿ ಉಡುಪಿ ಆ್ಯಂಡ್ ಶಿವಮೊಗ್ಗ, ಚಾರ್ಮುಡಿ, ಆಗುಂಬೆ, ಹುಳಿಕಲ್ ಆ್ಯಂಡ್ ಶಿರಾಡಿ. ಸೊ ಅಗೇನ್ ಆಪ್ಷನ್ಸಲ್ಲಿ ಗೊತ್ತಿರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಮಾತಾಡ್ತಿರೋದು ಚಾರ್ಮುಡಿ ಘಾಟ್ ಬಗ್ಗೆ. ಸೊ ಅದು ಮಂಗಳೂರು, ಚಿಕ್ಕಮಗಳೂರು. ಕೇಳ್ತಿರೋದು ಉಡುಪಿ ಮತ್ತು ಶಿವಮೊಗ್ಗನ ಕನೆಕ್ಟ್ ಮಾಡೋಂಥದ್ದು. ಓಕೆ. ಸೊ ಉಡುಪಿ ಶಿವಮೊಗ್ಗ ಅಂತ ಬಂದಾಗ, ಉಡುಪಿ ಶಿವಮೊಗ್ಗ ಬಂದಾಗ ಆಗುಂಬೆ. ಸೊ ಇಲ್ಲಿ ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ ಆ ಶಿವು ಅಂತ ನೆನ್ಪಿಟ್ಕೊಳ್ಳಿ. ಆ ಶಿವು, ಆಗುಂಬೆ, ಶಿವಮೊಗ್ಗ, ಉಡುಪಿ. ನೆಕ್ಸ್ಟು ಚಮಚ ಅಂತ ನೆನ್ಪಿಟ್ಕೋಬೋದು. ಚಮಚ ಅಂದರೆ ಅಗೇನ್ ಚಾರ್ಮುಡಿ, ನೆಕ್ಸ್ಟ್ ಮಂಗಳೂರು, ಚಿಕ್ಕಮಗಳೂರು ಅಂತ. ಸೊ ಈ ಥರ ಏನಾದರೂ ಕೋಡ್ ವರ್ಡ್ ಮಾಡಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ಪದೇ ಪದೇ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಸೊ ಹಂಗಾಗಿ ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜೀವಗೋಳಕ್ಕೆ ಸಂಬಂಧಪಟ್ಟಿರುವಂಥದ್ದು. ಪರಿಸರವು ಅಜೀವಿಕ ಮತ್ತು ಜೈವಿಕ ನಿಯಂತ್ರಕಗಳನ್ನು ಒಳಗೊಂಡಿದೆ. ಓಕೆ. ದ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ ಬೋತ್ ದಿ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಪ್ಯಾರಾಮೀಟರ್ಸ್. ಸೊ ಇದು ಸರ್ಟನ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟು, ಅಜೀವಕ ನಿಯತಾಂಕಗಳಲ್ಲಿ ಪಾಚಿ, ಬ್ಯಾಕ್ಟೀರಿಯಾ, ಪ್ರಾಣಿಗಳು ಸೇರಿವೆ. ಜೈವಿಕ ನಿಯಂತ್ರಕಗಳಲ್ಲಿ ಗಾಳಿ, ನೀರು ಮತ್ತು ಮಣ್ಣು ಸೇರಿದೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಇಂಟರ್ಚೇಂಜ್ ಆಗಿದೆ, ರಿವರ್ಸ್ ಆಗಿದೆ. ಎಬಯೋಟಿಕ್ ಪ್ಯಾರಾಮೀಟರ್ಸ್. ಬಯೋಟಿಕ್ ಅಂದರೆ ಏನರ್ಥ? ಬಯೋಟಿಕ್ ಅಂದರೆ ಜೀವ ಇರೋಂಥದ್ದು, ಎಬಯೋಟಿಕ್ ಅಂದರೆ ನಿರ್ಜೀವಿಗಳು. ಬಟ್ ಇಲ್ಲಿ ನೋಡಿ, ಆಲ್ಗೆ, ಬ್ಯಾಕ್ಟೀರಿಯಾ, ಅನಿಮಲ್ಸು ಮತ್ತು
ಇವೆಲ್ಲ ಏನಾಗುತ್ತೆ, ಇವೆಲ್ಲ ಜೀವ ಇರೋಂಥವು. ಸೊ ಹಂಗಾಗಿ ಇವೆಲ್ಲ ಏನಾಗುತ್ತೆ ಬಯೋಟಿಕ್ ಆ್ಯಕ್ಚುಲಿ, ಬಟ್ ಇಲ್ಲಿ ಎಬಯೋಟಿಕ್ ಅಂತ ಕೊಟ್ಟಿದ್ದಾರೆ. ಸೊ ಹಂಗಾಗಿ ರಾಂಗ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಬಯೋಟಿಕ್ ಪ್ಯಾರಾಮೀಟರ್ಸಲ್ಲಿ ಏರು, ವಾಟ್ರು, ಸಾಯಿಲು. ಆ್ಯಕ್ಚುಲಿ ಇವೆಲ್ಲ ಏನಾಗುತ್ತೆ ಎಬಯೋಟಿಕ್ ಪ್ಯಾರಾಮೀಟರ್ಸು, ಇವೆಲ್ಲ ಬಯೋಟಿಕ್ ಪ್ಯಾರಾಮೀಟರ್ಸ್. ಹಂಗಾಗಿ ಸೆಕೆಂಡ್ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ, ಫಸ್ಟ್ ಸ್ಟೇಟ್ಮೆಂಟ್ ಒಂದೇ ಕರೆಕ್ಟ್ ಆಗಿದೆ. ಎರಡು ಹೇಳಿಕೆಗಳು 1 ಮತ್ತು 2 ಪ್ರತ್ಯೇಕವಾಗಿ ನಿಜ, ಮತ್ತು ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆ, ಈ ಥರ ಏನೂ ಇಲ್ಲ. ಹೇಳಿಕೆ 1 ನಿಜ ಆದರೆ ಹೇಳಿಕೆ 2 ಸುಳ್ಳು, ಇದು ಒಂದೇ ಕರೆಕ್ಟ್ ಆಗಿರೋದು. ಆಪ್ಷನ್ 3, ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ನೋಡೋದಾದರೆ ಪುಟ ಸಂಖ್ಯೆ 156ರಲ್ಲಿ ನೋಡ್ಬೋದು. ಪರಿಸರ ವ್ಯವಸ್ಥೆಯು ಪ್ರಾದೇಶಿಕ ಮಿತಿಯುಳ್ಳ ಜೈವಿಕ ಸಮುದಾಯವನ್ನು ಹೊಂದಿರುತ್ತದೆ ಮತ್ತು ತನ್ನ ನಿರ್ಜೀವ ಪರಿಸರವಾದ ಭೌತಿಕ ಮತ್ತು ರಾಸಾಯನಿಕ ಅಂಶಗಳನ್ನು ಹೊಂದಿರುತ್ತದೆ. ಇಲ್ಲಿ ನೋಡಿ, ಜೈವಿಕ ಅಂಶಗಳೆಂದರೆ ಜೀವ ಇರುವಂಥವು ಯಾವುದು, ಉತ್ಪಾದಕರು ಅಂದರೆ ಹಸಿರು ಸಸ್ಯಗಳಿರ್ಬೋದು, ಸಸ್ಯಾಹಾರಿಗಳು, ಹುಲ್ಲನ್ನು ತಿನ್ನುವಂಥವು, ಮಾಂಸಾಹಾರಿಗಳು ಮತ್ತು ಸರ್ವಾಹಾರಿಗಳು. ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ಜೀವ ಇಲ್ಲದೆ ಇರೋಂಥವು ಯಾವುದು, ಅಗೇನ್ ಉಷ್ಣಾಂಶ, ಮಳೆ, ಸೂರ್ಯನ ಬೆಳಕು, ತೇವಾಂಶ, ಮಣ್ಣು ಇವೆಲ್ಲ ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಹಂಗಾಗಿ ಸೊ ಪುಟ ಸಂಖ್ಯೆ 150ರ ಬಗ್ಗೆ ಮಾಹಿತಿ ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವಾಯು ಮಾಲಿನ್ಯಕಾರಕಗಳು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಏರ್ ಪೊಲ್ಯೂಟೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಗ್ರೀನ್ ಹೌಸ್ ಎಫೆಕ್ಟ್? ಸೊ ಆಪ್ಷನ್ಸ್ ಬಂದಾಗ ಮೀಥೇನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಕ್ಲೋರೋಫ್ಲೋರೋಕಾರ್ಬನ್ಸ್, ನೈಟ್ರೋಜನ್ ಆಕ್ಸೈಡ್ಸ್. ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಕ್ಲೋರೋಫ್ಲೋರೋಕಾರ್ಬನ್ಸ್, ನೈಟ್ರಸ್ ಆಕ್ಸೈಡ್ಸ್. ಸೊ ಬಹುತೇಕ ಎಲ್ಲವೂ ಎಲ್ಲ ನಮಗೆ ಗ್ರೀನ್ ಹೌಸ್ ಗ್ಯಾಸಸ್. ಓಕೆ, ಸೊ ಹಂಗಾಗಿ ಏನಾಗುತ್ತೆ ಆಪ್ಷನ್ 4th one ABCD ಆಲ್ ದ 4 ಆರ್ ದಿ ಗ್ರೀನ್ ಹೌಸ್ ಗ್ಯಾಸ್. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಬಂದಾಗ ಸಮಗ್ರ ಭೂಗೋಳದಲ್ಲಿ 114, ಅಟ್ಲಾಸಲ್ಲಿ 27ನೇ ಪೇಜ್ ನೋಡ್ಬೋದು. ಪ್ರಮುಖ ಹಸಿರುಮನೆ ಅನಿಲಗಳೆಂದರೆ ಇಂಗಾಲದ ಡೈಆಕ್ಸೈಡ್ ಇದೆ, ನೀರಾವಿ ವಾಟರ್ ವೇಪರ್ ಇದೆ, ನೈಟ್ರಸ್ ಆಕ್ಸೈಡ್ ಇದೆ, ಕ್ಲೋರೋಫ್ಲೋರೋಕಾರ್ಬನ್ಸ್ ಇದೆ, ಮೀಥೇನ್ ಇದೆ. ಓಕೆ, ಸೊ ಮೀಥೇನ್ ಗ್ಯಾಸ್ ಎಲ್ಲಿಂದ ರಿಲೀಸ್ ಆಗುತ್ತೆ ಅಂದರೆ ಮೇನ್ಲಿ ಒಂದು ವಾಲ್ಕೆನಿಕ್ ಎರಪ್ಷನ್ಸಿಂದ, ಇನ್ನೊಂದು ಬಂದಾಗ ಮೇನ್ಲಿ ಪ್ಯಾಡಿ ಫೀಲ್ಡ್ಸಿಂದ. ಜೌಗು ಪ್ರದೇಶ ಎಲ್ಲಿ ಇರ್ತಲ್ಲ ಅಲ್ಲಿಂದ ನಮಗೆ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇನ್ನು ಬಿಟ್ಟರೆ ಡೈರಿ ಇಂಡಸ್ಟ್ರಿಯಿಂದ, ಹಸುಗಳ ಮೈಯಿಂದ ಕೂಡ ಏನಾಗುತ್ತೆ ನಮಗೆ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ಸೊ ಹಂಗಾಗಿ ಸೊ ಜಾಗತಿಕ ತಾಪಮಾನ ಜಾಸ್ತಿ ಮಾಡೋಂಥವು ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ನೈಟ್ರಸ್ ಆಕ್ಸೈಡು, ಕ್ಲೋರೋಫ್ಲೋರೋಕಾರ್ಬನ್ಸು, ಮೀಥೇನು ಇವೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಎಲ್ಲ ಇದೆ, ನೈಟ್ರಸ್ ಆಕ್ಸೈಡು, ಕ್ಲೋರೋಫ್ಲೋರೋಕಾರ್ಬನ್ಸು, ಮೀಥೇನ್ ಪ್ರತಿಯೊಂದು ಇದೆ. ಸೊ ಆಪ್ಷನ್ 4th one ABCD. ಮುಂದಿನ ಪ್ರಶ್ನೆ, ಹೆಚ್ಚು ಎತ್ತರದಿಂದ ಕಡಿಮೆ ಎತ್ತರದ ಕಡೆಗೆ ಹೋಗುತ್ತಿದ್ದ ಹಾಗೆ ಜಾತಿಯ ವೈವಿಧ್ಯವು. ಸೊ ಬಯೋಡೈವರ್ಸಿಟಿ, ಸ್ಪೀಷೀಸ್ ಡೈವರ್ಸಿಟಿ ಆಸ್ ಒನ್ ಮೂವ್ಸ್ ಫ್ರಮ್ ದಿ ಹೈ ಟು ಲೋ ಆಲ್ಟಿಟ್ಯೂಡ್ಸ್. ಆಲ್ಟಿಟ್ಯೂಡ್ ಅಂದರೆ ಎತ್ತರ. ಓಕೆ, ಇನ್ ಕೇಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಪರ್ವತ ಭಾಗ ಇದೆ. ಓಕೆ, ಮೇನ್ಲಿ ಹಿಮಾಲಯ ಭಾಗ ಅಂದ್ಕೊಳ್ಳೋಣ. ಸೊ ಇಲ್ಲಿ ಹಿಮಾಲಯ ಪರ್ವತಗಳು ನಮಗೆ 4 ರೇಂಜಲ್ಲಿ ಕಾಣಿಸ್ಕೊಳುತ್ತೆ. ಒಂದು ಶಿವಾಲಿಕ್ಕು, ಇನ್ನೊಂದು ಇನ್ನರ್ ಹಿಮಾಲಯಸ್ಸು, ಇನ್ನೊಂದು ಗ್ರೇಟರ್ ಹಿಮಾಲಯಸ್ಸು, ಇನ್ನೊಂದು ಟ್ರಾನ್ಸ್ ಹಿಮಾಲಯಸ್ಸು. ಸೊ ಈ ಥರ ನೋಡಿಕೊಂಡಾಗ ಇದು ದಕ್ಷಿಣದಿಂದ ಉತ್ತರಕ್ಕೆ. ಇಲ್ಲೇನಾಗುತ್ತೆ, ಶಿವಾಲಿಕ್ ಬೆಟ್ಟಗಳು ನಮಗೆ ಎತ್ತರ ಕಡಿಮೆ ಇದೆ. ಸೊ ಎತ್ತರ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ನಮಗೆ ಇಲ್ಲಿ ಸೂರ್ಯನ ಬೆಳಕು ಮತ್ತು ಉಷ್ಣಾಂಶ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ ಎವರ್ಗ್ರೀನ್ ಫಾರೆಸ್ಟ್ಗಳು ಜಾಸ್ತಿ ಕಾಣಿಸ್ಕೊಳುತ್ತೆ. ಇದನ್ನು ಬಿಟ್ಟರೆ ಸ್ವಲ್ಪ ಮೇಲ್ಗಡೆ ಭಾಗಕ್ಕೆ ಬಂದಂಗೆಲ್ಲ ಏನಾಗುತ್ತೆ, ಇನ್ನರ್ ಹಿಮಾಲಯಸ್ ಅಥವಾ ಹಿಮಾಚಲ್ ಹಿಮಾಲಯಸು. ಇಲ್ಲಿ ಆವ್ರೇಜ್ ಹೈಟು 4 ಕಿಲೋಮೀಟ್ರ್, ಇಲ್ಲಿ 1 ಕಿಲೋಮೀಟ್ರು. 4 ಕಿಲೋಮೀಟ್ರ್ ಎತ್ತರ ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ನಮಗೆ ಉಷ್ಣಾಂಶ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಉಷ್ಣಾಂಶ ಕಡಿಮೆ ಆಗ್ದಂಗೆ ಏನಾಗುತ್ತೆ, ಮಳೆ ಬರಲು ನಮಗೆ ಹಿಮಪಾತ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಹಿಮಾಚಲ ಪ್ರದೇಶ ಅಂತ ಬಂದಿರೋದು. ಇನ್ನು ಬಿಟ್ಟರೆ ಏನಾಗುತ್ತೆ, ನಮಗೆ ಹಿಮಪಾತ ಆಗೋದ್ರಿಂದ ಮೋರವರು ಸಾಯಿಲ್ ಕೂಡ ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಸೊ ಮಣ್ಣು ಇಲ್ಲದಾಗ ಏನಾಗುತ್ತೆ, ಸರ್ಟನ್ಲಿ ನಮಗೆ ಏನಾಗುತ್ತೆ ಫಾರೆಸ್ಟ್ ಏರಿಯಾ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಹೆಚ್ಚು ಎತ್ತರದಿಂದ ಕಡಿಮೆ ಎತ್ತರದ ಕಡೆಗೆ, ಅಂದರೆ ನೋಡಿ ಇಲ್ಲಿ ಹೆಚ್ಚು ಎತ್ತರ ಇದೆ, ಇಲ್ಲಿ ಕಡಿಮೆ ಎತ್ತರದ ಕಡೆ. ಸೊ ಇಲ್ಲಿ ಕೊನಿಫೆರಸ್ ಫಾರೆಸ್ಟ್ ಕಾಣಿಸ್ಕೊಂಡ್ರೆ ಇಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಕಾಣಿಸ್ಕೊಳ್ಳುತ್ತೆ ಶಿವಾಲಿಕ್ ಬೆಟ್ಟಗಳ ಇಳಿಜಾರಿನಲ್ಲಿ. ಸೊ ಹಂಗಾಗಿ ಹೆಚ್ಚು ಎತ್ತರದಿಂದ ಕಡಿಮೆ ಎತ್ತರದ ಕಡೆಗೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಸ್ಪೀಷೀಸ್ ಡೈವರ್ಸಿಟಿ ಏನಾಗುತ್ತೆ ಹೆಚ್ಚಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಕ್ರೀಸಸ್. ಸೊ ಇಲ್ಲಿ ಡಿಕ್ರೀಸ್ ಅಂತ ಕೊಟ್ಟಿದ್ದಾರೆ, ಕಡಿಮೆ ಆಗಲ್ಲ. ನೆಕ್ಸ್ಟ್ ಮೊದಲು ಹೆಚ್ಚಾಗುತ್ತದೆ ನಂತರ ಕಡಿಮೆ ಆಗುತ್ತೆ, ಆ ಥರ ಇಲ್ಲ. ಸೊ ಈ ಥರ ಏನಿಲ್ಲ. ಸೊ ಯಾವತ್ತು ಎತ್ತರ ಪ್ರದೇಶ ತುಂಬ ಜಾಸ್ತಿ ಇದ್ದಂಗೆಲ್ಲ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಬಯೋಡೈವರ್ಸಿಟಿ ಕಡಿಮೆ ಇರುತ್ತೆ. ಅದೇ ಮೈದಾನ ಪ್ರದೇಶಗಳಲ್ಲಿ ನಮಗೆ ಏನಾಗುತ್ತೆ, ಜಾಸ್ತಿ ಬಯೋಡೈವರ್ಸಿಟಿ ಕಾಣಿಸ್ಕೊಳ್ಳುತ್ತೆ. ಯೂಶಲಿ 1 ಕಿಲೋಮೀಟರ್ ಹೈಟ್ವರೆಗೂ ಬಂದಾಗ ಏನಾಗುತ್ತೆ, ನಮಗೆ ಫಾರೆಸ್ಟ್ ಏರಿಯಾ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಇಲ್ಲಿ ಸ್ಪೀಷಸ್ ಡೈವರ್ಸಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಆಪ್ಷನ್ 2 ಇನ್ಕ್ರೀಸಸ್ ಅಷ್ಟೇ, ಹೆಚ್ಚು ಎತ್ತರದಿಂದ ಕಡಿಮೆ ಎತ್ತರಕ್ಕೆ. ಬಟ್ ಇಲ್ಲಿ ಉಷ್ಣಾಂಶ ಅಂತ ಬಂದಾಗ ಏನಾಗುತ್ತೆ, ಉಷ್ಣಾಂಶ ರಿವರ್ಸು. ನಾವು ಕಡಿಮೆ ಎತ್ತರದಿಂದ ಜಾಸ್ತಿ ಎತ್ತರಕ್ಕೆ ಹೋದಂಗೆಲ್ಲ ಏನಾಗುತ್ತೆ, ಉಷ್ಣಾಂಶ ನಮಗೆ ಪೂರ್ತಿ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಟೆಂಪರೇಚರ್ ಕಡಿಮೆ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ ನೋಡಿ, ಎತ್ತರದಲ್ಲಿನ ಏರಿಕೆಯೊಂದಿಗೆ ತಾಪಮಾನದಲ್ಲಿನ ಇಳಿಕೆಯು ನೈಸರ್ಗಿಕ ಸಸ್ಯವರ್ಗದಲ್ಲಿನ ತತ್ಸಮಾನ ಬದಲಾವಣೆಗೆ ಕಾರಣವಾಗಿದೆ. ಸೊ
ಸೊ ಇಲ್ಲಿ ಎತ್ತರದಲ್ಲಿನ ಏರಿಕೆಯೊಂದಿಗೆ ತಾಪಮಾನದಲ್ಲಿ ಏನಾಗುತ್ತೆ, ಇಳಿಕೆ ಆಗುತ್ತೆ. ಸೊ ಯಾವಾಗ ಟೆಂಪರೇಚರ್ ಕಡಿಮೆ ಆಗುತ್ತೋ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಸಸ್ಯವರ್ಗ ಅಲ್ಲಿ ಕೂಡ ಏನಾಗುತ್ತೆ, ಎವರ್ಗ್ರೀನ್ ಫಾರೆಸ್ಟ್ ಇರೋ ಬದಲು ಕೊನಿಫೆರಸ್ ಬರುತ್ತೆ. ಇನ್ನು ಪೂರ್ತಿ ಕಡಿಮೆ ಆದರೆ ನಮಗೆ ಧ್ರುವ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಹುಲ್ಲುಗಾವಲು, ಹಾವಸ ಇವು ಕಾಣಿಸ್ಕೊಳುತ್ತೆ. ಸೊ ಹಂಗಾಗಿ ಸ್ಪೀಷೀಸ್ ಡೈವರ್ಸಿಟಿ ಎತ್ತರಕ್ಕೆ ಹೋದಂಗೆಲ್ಲ ನಮಗೆ ಕಡಿಮೆ ಆಗುತ್ತೆ. ಇವೇನು ಇನ್ನೊಂದು ನೋಡ್ಕೊಳ್ಳೋದಾದ್ರೆ, ನಾವು ಈಕ್ವೇಟರಿಂದ ಪೋಲ್ಸ್ ಕಡೆ ಹೋಗ್ತಾ ಹೋದಂಗಲೂ ಕೂಡ ಏನಾಗುತ್ತೆ, ಸ್ಪೀಷೀಸ್ ಡೈವರ್ಸಿಟಿ ನಮಗೆ ಕಡಿಮೆ ಆಗುತ್ತೆ. ಇಲ್ಲಿ ಧ್ರುವ ಪ್ರದೇಶದಿಂದ ಸಮಭಾಜಕೃತದಿಂದ ಇಲ್ಲಿ ಹೋದಂಗೆಲ್ಲ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗುತ್ತೆ. ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಬಯೋಡೈವರ್ಸಿಟಿ ಕೂಡ ಏನಾಗುತ್ತೆ, ನಮಗೆ ಇಲ್ಲಿ ಕಡಿಮೆ ಆಗುತ್ತೆ. ಅದು ರಿವರ್ಸ್. ಮತ್ತೆ ಪೋಲ್ಸಿಂದ ಈಕ್ವೇಟರ್ ಕಡೆ ಬಂದಂಗೆ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಥರ. ಸೊ ಇಲ್ಲಿ ಬಂದಾಗ ನೋಡಿ, 1,500 ಮೀಟರ್ ಅಂದರೆ 1.5 ಕಿಲೋಮೀಟರ್ ಎತ್ತರದವರೆಗೆ ಏನಾಗುತ್ತೆ, ಉಷ್ಣವಲಯದ ತೇವಾಂಶ ಭರಿತ ಎಲೆ ಇದುರುವ ಕಾಡುಗಳು ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ 1,000ದಿಂದ 2,000 ಮೀಟರ್ ಎತ್ತರ ಬಂದಾಗ ಏನಾಗುತ್ತೆ, ನಮಗೆ ಸಮಶೀತೋಷ್ಣ ರೀತಿಯ ಹವಾಮಾನ ಕಾಣಿಸ್ಕೊಳ್ಳುತ್ತೆ. ಅಂದರೆ ನಿತ್ಯ ಹರಿದ್ವರ್ಣದ ವಿಶಾಲ ಎಲೆಯಿರುವ ಮರಗಳಾದ ಓಕ್ಸ್ ಮರಗಳು ಕೂಡ ನಮಗೆ ಈ ರೇಂಜಲ್ಲೇ ಕಾಣಿಸ್ಕೊಳ್ಳುತ್ತೆ, 1,500ರಿಂದ 3,000 ರೇಂಜಲ್ಲಿ. ಸೊ ಹಂಗಾಗಿ ಏನಾಗುತ್ತೆ, ಅಪ್ ಟು 1ರಿಂದ 2 ಕಿಲೋಮೀಟರ್ ಹೈಟ್ವರೆಗೂ ನಮಗೆ ಬಯೋಡೈವರ್ಸಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೋಡಿ, ಯಾವಾಗ 3,500 ಮೀಟರ್ ಎತ್ತರ ಅಂದರೆ 3.5 ಕಿಲೋಮೀಟರ್ ಎತ್ತರಕ್ಕೆ ಹೋದಂಗೆಲ್ಲ ಏನಾಗುತ್ತೆ, ಇಲ್ಲಿ ನಮಗೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಕಾಣಿಸ್ಕೊಳ್ಳುತ್ತೆ, ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್ ಕಾಣಿಸ್ಕೊಳ್ಳುತ್ತೆ. ಎಲ್ಲಿ ಹಿಮಾಚಲ್ ಪ್ರದೇಶ ಭಾಗದಲ್ಲಿ. ಸೊ ಅಲ್ಲಿಗೆ ನಮಗೆ ಗಡ್ಡಿಸು ಬಕರ್ವಾಲ್ಸ್ ಅಂತಕ್ಕಂಥ ಟ್ರೈಬಲ್ ಪೀಪಲ್ಸ್ ಏನು ಮಾಡ್ತಾರೆ, ಬೇಸಿಗೆ ಕಾಲ ಬಂದಾಗ ಅಲ್ಲೆಲ್ಲ ಹೋಗಿ ಹುಲ್ಲುಗಾವಲುಗಳಲ್ಲಿ ಹಸುಗಳನ್ನು ಮೇಯಿಸ್ಕೊಂಡ್ಬರ್ತಾರೆ, ಕುರಿಗಳನ್ನೆಲ್ಲ. ಮತ್ತು ಚಳಿಗಾಲ ಬರ್ತಾ ಹೋದಂಗೆಲ್ಲ ಏನಾಗುತ್ತೆ, ಕೆಳಗಡೆ ಇಳಿದು ಬರ್ತಾರೆ. ಸೊ ಈ ಥರ. ಸೊ ಎತ್ತರದ ಪ್ರದೇಶಗಳಲ್ಲಿ ಏನಾಗುತ್ತೆ ನೋಡಿ, ಎತ್ತರದ ಪ್ರದೇಶಗಳಲ್ಲಿ ಕೆಲವು ವರ್ಗದ ಸಸ್ಯವರ್ಗದ ಪಾಚಿಗಳು ಮತ್ತು ಕಲ್ಲು ಹೂವು ಇವೆಲ್ಲ ಏನಾಗುತ್ತೆ, ಪೋಲಾರ್ ಏರಿಯಾಸಲ್ಲಿ ಕಾಣಿಸ್ಕೊಳ್ಳೋದು, ಆರ್ಟಿಕ್ ಅಂಟಾರ್ಟಿಕ್ ಸರ್ಕಲ್ ಹತ್ರ. ಸೊ ಅದನ್ನು ಬಿಟ್ಟರೆ ಎಲ್ಲಿ ನಮಗೆ ಎತ್ತರ ಪ್ರದೇಶಗಳು ಕಾಣಿಸ್ಕೊಳ್ಳುತ್ತೆ, ಮೌಂಟೇನ್ಸ್ ಹೈಟ್ ಮೋರ್ ದೆನ್ 5-6 ಕಿಲೋಮೀಟರ್ಸ್ ಹೈಟಲ್ಲಿ ಇರುತ್ತಲ್ಲ, ಅಲ್ಲಿ ನಮಗೆ ಈ ಥರ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಅಲ್ಲಿ ಜೀವ ವೈವಿಧ್ಯತೆ ಕಡಿಮೆ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು. ಸೊ ಇದು ಪುಟ ಸಂಖ್ಯೆ 303ರಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2019-20 ಪ್ರಕಾರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಪ್ರಕಾರ ಕರ್ನಾಟಕ ರಾಜ್ಯದ ಜನ್ಯ ಒಟ್ಟು ಫಲೋತ್ಪತ್ತಿಯ ದರ ಅಂದರೆ ಆಸ್ ಪರ್ ದಿ 2019-20 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, ಇದ್ರ ಪ್ರಕಾರ ಟೋಟಲ್ ಫರ್ಟಿಲಿಟಿ ರೇಟ್ ಇನ್ ಕರ್ನಾಟಕ ಎಷ್ಟಿದೆ ಅಂತ ಕೇಳ್ತಾ ಇರೋದು. ಸೊ ಆಪ್ಷನ್ಸ್ ನೋಡಿದ್ರೆ, ಫಸ್ಟ್ ಆಫ್ ಆಲ್ ಟೋಟಲ್ ಫರ್ಟಿಲಿಟಿ ರೇಟ್ ಅಂದರೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಫರ್ಟಿಲಿಟಿ ಅಂದರೆ ಏನು, ಫಲವಂತಿಕೆ ಅಂತ. ಫರ್ಟಿಲಿಟಿ ಅಂದರೆ ಫಲವಂತಿಕೆ. ಏನಿದು ಫಲವಂತಿಕೆ ಅಂದರೆ ಒಂದು ವಯಸ್ಕ ಹೆಣ್ಣು ತನ್ನ ಪ್ರೌಢಾವಸ್ಥೆಗೆ ಬಂದ ಮೇಲೆ, ಫಿಸಿಕಲಿ ಮೆಚುರಿಟಿ ಅಟೆಂಡ್ ಆದಮೇಲೆ ತನ್ನ ಜೀವಿತಾವಧಿ ಯೂಶಲಿ 40-45 ಇಯರ್ಸ್ ಒಳಗಡೆ, 40 ಇಯರ್ಸ್ ಮ್ಯಾಕ್ಸಿಮಮ್ ಅಂತ ಅಂದ್ಕೊಂಡ್ರು ಕೂಡ ಜನರಲಿ ಆ ಒಂದು ಏಜ್ ಗ್ರೂಪಲ್ಲಿ ಇರ್ತಕ್ಕಂಥ ಮಹಿಳೆಯರು ಎಷ್ಟು ಮಕ್ಕಳಿಗೆ ಜನ್ಮ ನೀಡೋ ಸಾಮರ್ಥ್ಯ ಇದೆ. ಸೊ ಅದನ್ನು ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಜಸ್ಟ್ ಬರೀ ಫರ್ಟಿಲಿಟಿ ಅಂತ ಬಂದಾಗ ಏನಾಗುತ್ತೆ, ಇದು ದ ಎಬಿಲಿಟಿ ಆಫ್ ದಿ ವುಮೆನ್ ಟು ಗಿವ್ ಬರ್ತ್ ಎ ಚೈಲ್ಡ್. ಅಂದರೆ ಒಂದು ವಯಸ್ಕ ಹೆಣ್ಣು ಒಂದು ಮಗುವಿಗೆ ಜನ್ಮ ನೀಡೋ ಸಾಮರ್ಥ್ಯ ಇದ್ದರೆ ಅದನ್ನು ಫರ್ಟಿಲಿಟಿ ಅಂತ ಕರಿತೀವಿ. ಫರ್ಟಿಲಿಟಿ ರೇಟ್ ಅಂದರೆ ಎಷ್ಟು ಮಕ್ಕಳಿಗೆ ಜನ್ಮ ನೀಡ್ತಾರೆ. ಯೂಶಲಿ 14-15 ವಯಸ್ಸಿಗೆ ಯೂಶಲಿ ಏನಾಗುತ್ತೆ, ಫಿಸಿಕಲ್ ಮೆಚುರಿಟಿ ಅಟೆಂಡ್ ಆಗ್ತಾರೆ. ಸೊ 40 ಇಯರ್ಸ್ವರೆಗೆ ಏನಾಗುತ್ತೆ, ಹೆಲ್ದಿ ಎಗ್ ರಿಲೀಸ್ ಆಗೋದ್ರಿಂದ ಪ್ರತಿಯೊಂದು ಮೆಚುರಿಟಿ ಸೈಕಲಲ್ಲಿ ಸೊ ಅವು ಹೆಲ್ದಿ ಎಗ್ಸ್ ಆಗಿರ್ತವೆ. ಸೊ ಹಂಗಾಗಿ ಎಷ್ಟು ಮಕ್ಕಳಿಗೆ ಜನ್ಮ ನೀಡೋ ಸಾಮರ್ಥ್ಯ ಇರುತ್ತೆ. ಸೊ ಆ ಥರ ಬಂದಾಗ ಇಡೀ ಇಂಡಿಯಾದಲ್ಲಿ ಏನಾಗುತ್ತೆ ಸರ್ವೆ ಮಾಡಿದ್ದಾರೆ. ಸೊ ಇದರಲ್ಲಿ ಕರ್ನಾಟಕದ್ದು ಒಂದು ನಂಬರ್ ಇದೆ, ಯಾವುದು ಅನ್ನೋದು. ಸೊ ಇದಕ್ಕೆ ಇಲ್ಲಿ ನೋಡಿ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2019-20. ಸೊ ಇದರಲ್ಲಿ ಏನಾಗುತ್ತೆ, ನಮಗೆ ಇದು 5th ಒನ್. ಇದರಲ್ಲಿ ಕರ್ನಾಟಕದ್ದು 1.7 ಇದೆ. ಅಂದರೆ ಏನರ್ಥ, 1.7 ಮಕ್ಕಳು ಅಂತಲ್ಲ, ಇಲ್ಲಿ ನ್ಯೂಮರಾಲಜಿ ನಂಬರ್ ತೊಗೊಂಡಾಗ ಏನಾಗುತ್ತೆ, ಸ್ಟ್ಯಾಟಿಸ್ಟಿಕ್ಸಲ್ಲಿ 1.7 ಅಂತ ಬರುತ್ತೆ. ಅಂದರೆ 2ಕ್ಕಿಂತ ಕಡಿಮೆ ಮಕ್ಕಳಿಗೆ ಅವರು ಜನ್ಮ ನೀಡೋ ಸಾಮರ್ಥ್ಯ ಇದೆ ಅಷ್ಟೇ. ಯಾಕೆ ಈ ಥರ ಫರ್ಟಿಲಿಟಿ ರೇಟ್ ನಮ್ಮದು ಕಡಿಮೆ ಆಗ್ತಿದೆ ಅಂದರೆ, ಹಾಗೆ ಇದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಒಂದು ಫುಡ್ ಹ್ಯಾಬಿಟ್ ಚೇಂಜ್ ಆಗಿರ್ಬೋದು, ಲೈಫ್ ಸ್ಟೈಲ್ ಚೇಂಜ್ ಆಗಿರೋದಿರ್ಬೋದು, ಅಥವಾ ಡಿಲೇಡ್ ಮ್ಯಾರೇಜಸ್ ಆಗಿರೋದಿರ್ಬೋದು. ಯೂಶಲಿ ಹಿಂದೆ ಒಂದು 2 ಜನರೇಷನ್ ಹಿಂದೆ ನೋಡ್ಕೊಂಡಾಗ ಏನಾಯಿತು, 15 ವರ್ಷದ ಒಳಗಡೆ ಮದುವೆ ಮಾಡ್ತಿದ್ರು, ಅಥವಾ ಚೈಲ್ಡ್ ಮ್ಯಾರೇಜ್ ರೇಟ್ ಜಾಸ್ತಿ ಇತ್ತು. ಮೋರವರ್ ಅಲ್ಲಿ ಫಿಸಿಕಲ್ ಆಕ್ಟಿವಿಟಿ ತುಂಬ ಜಾಸ್ತಿ ಮಾಡ್ತಿದ್ರು. ಸೊ ಹಂಗಾಗಿ 20 ಏಜ್ ಆ ಗ್ರೂಪ್ ಒಳಗಡೆ ಮದುವೆ ಮಾಡಿದಾಗ ಹೆಲ್ದಿ ಎಗ್ಸ್ ಇರೋದ್ರಿಂದ ಸಂತಾನೋತ್ಪತ್ತಿ ರೇಟು, ಫರ್ಟಿಲಿಟಿ ರೇಟು ಜಾಸ್ತಿ ಇರ್ತಿತ್ತು. ಸೊ ಹಂಗಾಗಿ ಒಬ್ಬೊಬ್ಬರಿಗೆ 10-12 ಮಕ್ಕಳು ಕೂಡ ಆಗ್ತಾ ಇದ್ವು. ಬಟ್ ಅವಾಗ ಬರ್ತ್ ರೇಟ್ ಜಾಸ್ತಿ ಇದ್ರೂ ಕೂಡ ಡೆತ್ ರೇಟ್ ಕೂಡ ಹಾಗೆ ಇತ್ತು. ಸೊ ಹಂಗಾಗಿ 12 ಮಕ್ಕಳು ಮಾಡ್ಕೊಂಡಾಗ ಉಳ್ಕೊಳ್ತಿದ್ದೆ, ಒಂದು 5-6 ಮಕ್ಕಳು ಉಳ್ಕೊಳ್ತಿದ್ವು. ಆ ಉದ್ದೇಶಕ್ಕೋಸ್ಕರ ಅಷ್ಟೊಂದು ಜಾಸ್ತಿ ಮಾಡ್ಕೊತಿದ್ರು. ಬಟ್ ಇವಾಗ ಅಗೇನ್ ಪಾಪ್ಯುಲೇಷನ್ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವಾಗ ಮ್ಯಾರೇಜ್ ಏಜ್ನ ಜಾಸ್ತಿ ಮಾಡಿದ್ದೀವಿ, ಈವನ್ ಎಜುಕೇಷನ್ ಜಾಸ್ತಿ ಕೊಡ್ತಾ ಇದ್ದೀವಿ, ಹೆಲ್ತ್ ಫೆಸಿಲಿಟೀಸ್ ಜಾಸ್ತಿ ಕೊಟ್ಟಿರೋದ್ರಿಂದ ಬರ್ತ್ ರೇಟ್ ಏನೋ ಕಾನ್ಸ್ಟೆಂಟಾಗಿ ನಡೀತಾ ಇದೆ, ಬಟ್ ಡೆತ್ ರೇಟ್ ಕಡಿಮೆ ಆಗಿದೆ. ಸೊ ಹಾಗಾಗಿ ನಮ್ಮಲ್ಲಿ ಏನಾಗಿದೆ, ಪಾಪ್ಯುಲೇಷನ್ ಇವಾಗ ವಿ ಆರ್ ಅಗೇನ್ ಅನ್ಅಫಿಷಿಯಲಿ ನಂಬರ್ 1 ಪೊಸಿಷನ್. 2021 ಸೆನ್ಸಸ್ ಬಂದಿಲ್ಲ.
ಬಟ್ 2011 ತೊಗೊಂಡಾಗ ಸೆಕೆಂಡ್ ಪೊಸಿಷನಲ್ಲಿದ್ದೀವಿ. ಬಟ್ ರೈಟ್ ನಾವು ಅನ್ಅಫಿಷಿಯಲ್ ಡಾಟಾ ನೋಡಿಕೊಂಡ್ರು ಕೂಡ ನಾವು ಫಸ್ಟ್ ಪ್ಲೇಸಲ್ಲಿ ಇದ್ದೀವಿ, ಚೈನಾನ ಸೂಪರ್ ಸೀಡ್ ಮಾಡಿದ್ದೀವಿ. ಸೊ ಫರ್ಟಿಲಿಟಿ ರೇಟ್ ಅಂತ ಬಂದಾಗ ನೋಡಿ, ದಕ್ಷಿಣ ಭಾರತ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ನಮಗೆ 2ಕ್ಕಿಂತ ಕಡಿಮೆ ಇದೆ. ಬಟ್ ಇದು 2015-16 ನೋಡಿಕೊಂಡಾಗ 2.2ವರೆಗೂ ಇತ್ತು. 0.2 ಅಂದರೆ ಏನು ಆ ಥರ ಅಲ್ಲ, ರಫ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡಿಕೊಂಡಾಗ ಮೀನ್ ಆ್ಯಾವ್ರೇಜ್ ತೊಗೊಂಡಾಗ 2.2ವರೆಗೂ ಇತ್ತು. ಬಟ್ ಇವಾಗ ಏನಾಗಿದೆ, 2 ಬಂದಿದೆ. ಯಾಕೆ? ಅಗೇನ್ ಲೈಫ್ ಸ್ಟೈಲ್ ಏನಾಗುತ್ತೆ, ತುಂಬ ಕಡೆ ನಮ್ಮದು ವರ್ಸ್ಟ್ ಹೋಗ್ತಾ ಇದೆ. ಆಲ್ಮೋಸ್ಟ್ 1 ಡಿಕೆಡ್ ಬ್ಯಾಕು 2024 ಒಂದು ವರ್ಷ ಆದರೆ 2025 ಬರುತ್ತೆ. ಸೊ 10 ವರ್ಷದಲ್ಲಿ ನಮಗೇನಾಗುತ್ತೆ, ಆಲ್ಮೋಸ್ಟ್ 0.2% ಕಡಿಮೆ ಆಗ್ತಾ ಬಂದಿದೆ. ಇನ್ನು ಮುಂದ್ಗಡೆ ಹೋದ್ರೆ ಏನಾಗುತ್ತೆ, 1 ಅದಕ್ಕಿಂತಲೂ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಇವತ್ತು IVF ಸೆಂಟರ್ಗಳು ತುಂಬ ಜಾಸ್ತಿ ಆಗಿದ್ದಾವೆ. ಸೊ ಬೇಸಿಕಲಿ ಏನಂದರೆ ಮೀನ್ ಏಜ್ ಅಂತ ಇರೋದು ಮದುವೆಗೆ ಬಿಫೋರ್ 25 ಅಥವಾ 28 ಒಳಗಡೆ ಮಾಡ್ಕೊಂಡಾಗ ಏನಾಗುತ್ತೆ, ಹೆಲ್ದಿ ಎಗ್ಸ್ ಇರುತ್ತೆ. ಸೊ ಆ ಸಮಯದಲ್ಲಿ ಫರ್ಟಿಲಿಟಿ ರೇಟು ಅಥವಾ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ತುಂಬ ಡಿಲೇ ಮಾಡ್ಕೊತ ಹೋದಂಗೆಲ್ಲ ಏನಾಗುತ್ತೆ, ಅದು ಏಕ ಕ್ವಾಲಿಟಿ ಕಡಿಮೆ ಆಗುತ್ತೆ. ಬಟ್ ಇವಾಗೆ ನಮ್ಮದು ಫುಡ್ ಹ್ಯಾಬಿಟ್ ಕೂಡ ತುಂಬ ವರ್ಸ್ಟ್ ಆಗಿದೆ. ಮುಂಚೆ ಎಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ತೀವೋ ಅಷ್ಟು ಹೆಲ್ದಿ ಎಗ್ಸ್ ಇರುತ್ತೆ. ಬಟ್ ಇವಾಗೆಲ್ಲ ಕಂಪ್ಲೀಟ್ಲಿ ಮೆಕನೈಸ್ಡ್ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಸೊ ನಮ್ಮದು ಎಗ್ ಕ್ವಾಲಿಟಿ ತುಂಬ ಕಡಿಮೆ ಆಗ್ತಿರುತ್ತೆ ಲೇಡೀಸಲ್ಲಿ. ಸೊ ಹಂಗಾಗಿ ಸೊ ಇಲ್ಲಿ ಕರ್ನಾಟಕದ ಬಂದಾಗ 1.7 ಇದೆ. 2ಗಿಂತ ಜಾಸ್ತಿ ಇರೋಂಥ ನೋಡಿಕೊಂಡಾಗ ಕೇವಲ ಉತ್ತರ ಪ್ರದೇಶ, ಬಿಹಾರ್ ನೋಡಿ ಜಾಸ್ತಿ ಇದೆ. ಬಿಹಾರ್ ಒಂದೇ 3ರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇನ್ನೆಲ್ಲ ಬಹುತೇಕದಲ್ಲಿ ಕಡಿಮೆ ಇದೆ. ಇವನ್ ರಾಜಸ್ಥಾನ, ಮಧ್ಯಪ್ರದೇಶ, ಜಾರ್ಖಂಡ್ ಈ ಒಂದಿಷ್ಟು 3-4 ಸ್ಟೇಟ್ಸ್ ನೋಡ್ಕೊಂಡ್ಬಿಟ್ರೆ ಇನ್ನು ಉಳಿದಂಥವೆಲ್ಲ ಪೂರ್ತಿ ಕಡಿಮೆ ಇದೆ. ಮಣಿಪುರ ಒಂದು ಕಾಣಿಸ್ಕೊಳ್ಳುತ್ತೆ 2.2ವರೆಗೂ. ಮೇಘಾಲಯ ಒಂದು 2.9 ಇದೆ. ಇನ್ನು 28 ರಾಜ್ಯಗಳಲ್ಲಿ ಬಹುತೇಕ 20 ಅಥವಾ 22 ರಾಜ್ಯಗಳೇನಾಗುತ್ತೆ 2ಗಿಂತಲೂ ಕಡಿಮೆ ಇದ್ದಾವೆ. ಸೊ ಇದಾಗೆ ನೆಗೆಟಿವ್ ಡ್ರಾಬ್ಯಾಕ್. ನಮಗೆ ಇಷ್ಟೊಂದು ಕಡಿಮೆ ಫರ್ಟಿಲಿಟಿ ರೇಟ್ ಇರೋದು ತುಂಬ ಕಷ್ಟ ಆಗುತ್ತೆ. ಸೊ ಇದು ಗೊತ್ತಿರಲಿ. ಸೊ ಕರ್ನಾಟಕ ಬಂದಾಗ 1.7. ಸೊ ಆಪ್ಷನ್ ಇದಕ್ಕೆ 1. ಕರ್ನಾಟಕದ್ದು ಫರ್ಟಿಲಿಟಿ ರೇಟ್ ಬಂದಾಗ 1.7 ಇದೆ. ಓಕೆ, ಮುಂದಿನ ಪ್ರಶ್ನೆ, ವಾಯುರಂಧ್ರವಿರುವ ದೇಹದ ಭಾಗಗಳು ನೆಮೆಟೋಫೋರ್ಸ್ ಡ್ಯಾಶ್ನಲ್ಲಿವೆ. ಸೊ ಬ್ರೀತಿಂಗ್ ರೂಟ್ಸ್ ಆರ್ ಪ್ರೆಸೆಂಟ್ ಇನ್ ಯಾವುದರಲ್ಲಿ? ಅಗೇನ್ ಹೈಡ್ರೋಫೈಟ್ಸ್ ಅಂತ ಹೇಳ್ತಿದ್ದಾರೆ, ಎಪಿಫೈಟ್ಸ್ ಅಂತಿದ್ದಾರೆ, ಝೀರೋಫೈಟ್ಸ್ ಇದೆ, ಮತ್ತು ಹ್ಯಾಲೋಫೈಟ್ಸ್. ಓಕೆ, ಸೊ ಹೈಡ್ರೋಫೈಟ್ಸ್ ಅಂದರೆ ನಾವು ಹೈಡ್ರೋ ಅಂದರೆ ಗೊತ್ತು, ನೀರು, ಹೌದಾ? ಸೊ ನೀರಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನು ಎಪಿಫೈಟ್ಸ್ ಅಂತ ಕರಿತೀವಿ. ಸೊ ಅದು ಕೂಡ ಇಲ್ಲಿ ಎಪಿಫೈಟ್ಸ್ ಅಂದರೆ ಒಂದು ಮರದ ಮೇಲೆ ಕ್ರೀಪರ್ ಥರ ಬೆಳೆಯುವಂಥ ಎಪಿಫೈಟ್ಸ್ ಅಂತ ಕರೆಯುವಂಥದ್ದು. ನೆಕ್ಸ್ಟು ಹ್ಯಾಲೋಫೈಟ್ಸ್. ಹ್ಯಾಲೋ ಅಂದರೆ ಅಗೇನ್ ಐಸೋಹೆಲೈನ್ ಅಂತ ಕರಿತೀವಿ. ಐಸೋಹೆಲೈನ್ ಅಂದ್ರೇನು? ಸೊ ಸಾಗರದ ನೀರು ಸಂಪೂರ್ಣವಾಗಿ ಉಪ್ಪಾಗಿರುತ್ತೆ. ಆ ಸೈಲಿನಿಟಿ ಪ್ರಮಾಣ ಎಲ್ಲೆಲ್ಲಿ ಸಮನಾಗಿರುತ್ತಲ್ಲ, ಸೊ ಅದನ್ನು ಒಂದು ಸಾಗರದ ನೀರಿನಲ್ಲಿ ಎಲ್ಲೆಲ್ಲಿ ಸೈಲಿನಿಟಿ ಪ್ರಮಾಣ ಕಡಿಮೆ ಸಮನಾಗಿರುತ್ತಲ್ಲ ಅದನ್ನು ಕೂಡಿಸೋ ಥರ ಎಳೆದಂಥ ರೇಖೆನ ಐಸೋಹೆಲೈನ್, ಸಮಲವಣ ರೇಖೆ ಅಂತ ಕರಿತೀವಿ. ಸೊ ಅಂದರೆ ಹೆಲೈನ್ ಅಂದರೆ ಅದು ಉಪ್ಪಿನಾಂಶಕ್ಕೆ ಇರುವಂಥದ್ದು. ಇನ್ನು ಬಿಟ್ಟರೆ ಝೀರೋಫೈಟ್ಸ್ ಇವೆಲ್ಲ ನಮಗೆ ಮರುಭೂಮಿಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಓಕೆ, ಸೊ ವಾಯುರಂಧ್ರವಿರುವಂಥ ಬಂದಾಗ ಇಲ್ಲಿ ಮೇನ್ಲಿ ಮಾತಾಡ್ತಿರೋದು ನಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಬಗ್ಗೆ. ಓಕೆ, ಸೊ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಏನಾಗುತ್ತೆ, ಅವು ಉಪ್ಪು ನೀರಲ್ಲಿ ಬೆಳೀತಕ್ಕಂಥ ಸಸ್ಯಗಳು. ಸೊ ಹಂಗಾಗಿ ಹ್ಯಾಲೋಫೈಟ್ಸ್ ಇದಕ್ಕೆ ಸರಿಯಾದ ಆಪ್ಷನ್. ಇಲ್ಲಿ ನೋಡೋಣ. ಸೊ ಮ್ಯಾಂಗ್ರೋವ್ಗಳೇನಾಗುತ್ತೆ, ಉಪ್ಪು ಸಹಿಷ್ಣು ಸಸ್ಯಗಳು, ಸಾಲ್ಟ್ ಟಾಲರೆಂಟ್ ಇವೆಲ್ಲ. ಸೊ ಹಂಗಾಗಿ ಹೆಲೈನ್ಸ್ ಅಂತ ಕರೆಯುವಂಥದ್ದು. ಸೊ ಇವೇನಾಗುತ್ತೆ, ನೆಮೆಟೋಫೋರ್ಗಳು ಅಂದರೆ ಏನಾಗುತ್ತೆ, ಇವುಗಳ ಬೇರುಗಳು ತುಂಬ ಮೇಲ್ಗಡೆ ಎದ್ದು ಉಸಿರಾಡ್ತಾ ಇರ್ತವೆ. ಸೊ ಹಂಗಾಗಿ ಇವು ನೆಮೆಟೋಫೋರ್ಸು, ಇವು ಹ್ಯಾಲೋಫೈಟ್ಸ್ಗಳು ಅಂತ ಕೂಡ ಎಕ್ಸಾಂಪಲ್ ಆಗುತ್ತೆ. ಅಂದರೆ ಭಾರತದ ಪೂರ್ತಿ ಕರಾವಳಿ ಪ್ರದೇಶ ತಗೊಂಡಾಗ 9 ರಾಜ್ಯಗಳಲ್ಲೂ ಈ ನಮಗೆ ಮ್ಯಾಂಗ್ರೋವ್ ಅರಣ್ಯಗಳು ಕಾಣಿಸ್ಕೊಳ್ಳುತ್ತೆ. ಸೊ ಕರಾವಳಿ ಪ್ರದೇಶ ಸಮುದ್ರದ ನೀರಂತ ಬಂದಾಗ ಏನಾಗುತ್ತೆ, ಉಪ್ಪಾಗಿರುತ್ತೆ. ಸೊ ಉಪ್ಪು ನೀರಲ್ಲಿ ಬೆಳೀತಕ್ಕಂಥ ಸಸ್ಯಗಳಿಗೆ ಬೆಸ್ಟ್ ಎಕ್ಸಾಂಪಲ್ಲು ಮ್ಯಾಂಗ್ರೋವ್ ಫಾರೆಸ್ಟ್ಗಳು. ಓಕೆ, ಸೊ ಉಷ್ಣವಲಯದ ಮುಳ್ಳುಗಳಿಂದ ಆವೃತವಾದ ಪ್ರದೇಶಗಳನ್ನು, ಸೊ ಇವು ಝೀರೋಫೈಟ್ಸ್ ಅಂದರೆ ಏನಾಗುತ್ತೆ, ಇವು ಝೀರೋಫೈಟ್ಸ್ ಅಂತ ಬಂದಾಗ ಇಲ್ಲಿ ಅರಣ್ಯ ಇದು ಮರುಭೂಮಿಗಳಲ್ಲಿ ಇರ್ತಕ್ಕಂಥ ಯಾವುದು ಪಾಪಸ್ಕಳಿ ಇರ್ಬೋದು, ಕ್ಯಾಕ್ಟಸ್ಸು, ಈ ಥರದ ಸಸ್ಯಗಳನ್ನ ನಾವು ಝೀರೋಫೈಟ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಮಾತಾಡ್ತಿರೋದು ನೆಮೆಟೋಫೋರ್ಸ್ ಬಗ್ಗೆ ಅಂತ ಬಂದಾಗ ಹ್ಯಾಲೋಫೈಟ್ಸ್, ಇವೆಲ್ಲ ಉಪ್ಪು ನೀರಲ್ಲಿ ಬೆಳೀತಕ್ಕಂಥ ಸಸ್ಯಗಳು, ಹ್ಯಾಲೋಫೈಟ್ಸ್ ಬೆಸ್ಟ್ ಎಕ್ಸಾಂಪಲ್. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿದೆ. ಮ್ಯಾಂಗ್ರೋವ್ ಫಾರೆಸ್ಟ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ಪುಟ ಸಂಖ್ಯೆ 303 ಮತ್ತು 304ರಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ, ಮ್ಯಾಚ್ ದಿ ಫಾಲೋಯಿಂಗ್. ಸೊ ಏನಾಗುತ್ತೆ, ಅಗೇನ್ ಮಿನರಲ್ಸ್ ಇದೆ, ಅವು ಯೂಸ್ ಮಾಡ್ತಕ್ಕಂಥ ಪ್ಲೇಸಸ್ ಯಾವುದು ಅಥವಾ ಯಾವ ಮಿನರಲಲ್ಲಿ ಯಾವ ಓರ ಎಕ್ಸ್ಟ್ರಾಕ್ಷನ್ ಯೂಸ್ ಆಗುತ್ತೆ ಅನ್ನೋದು. ಸೊ ಬೇಸಿಕಲಿ ಮ್ಯಾಗ್ನೆಟೈಟ್. ಓಕೆ, ಸೊ ಇದು ಐರನಿಗೆ ಸಂಬಂಧಪಟ್ಟಿರುವಂಥದ್ದು ಗೊತ್ತಾಗುತ್ತೆ. ಸೊ 1ಗೆ ಸಿ ಇರುವಂಥದ್ದು. ಸೊ ಇಲ್ಲಿ ABCD ಅಂತಲೇ ಅಂದ್ಕೊಂಡ್ರು ಕೂಡ. ಸೊ ಈ ಕಡೆ ಇದೆ. ನೆಕ್ಸ್ಟು ಸಿಲಿಕಾ ಅಂತ ಬಂದಾಗ ಏನಾಗುತ್ತೆ, ಇದು ಗಾಜಿಗೆ ಯೂಸ್ ಆಗುವಂಥದ್ದು. ನೆಕ್ಸ್ಟು ಪಿಚ್ ಬ್ಲೆಂಡ್, ಇದು ಯುರೇನಿಯಮ್ಗೆ ಬಳಕೆ ಆಗುತ್ತೆ. ಸೊ ಬಾಕ್ಸೈಟ್ ಬಂದಾಗ ಇದು ಅಲ್ಯೂಮಿನಿಯಮ್ಗೆ ಯೂಸ್ ಮಾಡುವಂಥದ್ದು. ಸೊ ಇದು 3, 4 ಈ ಥರ ನೋಡಿಕೊಂಡಾಗ
ಸೊ 1ಗೆ ಮ್ಯಾಗ್ನೆಟೈಟು ಸಿ ಇದೆ. ನೆಕ್ಸ್ಟು ಪಿಚ್ ಬ್ಲೆಂಡ್ ಅಂತ ಬಂದಾಗ ಥೋರಿಯಂ ಕಾಣಿಸ್ಕೊಳ್ಳುತ್ತೆ, ಥೋರಿಯಂ ಯುರೇನಿಯಂ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟು ಸಿಲಿಕಾ ಅಂತ ಬಂದಾಗ ಗಾಜು. ಓಕೆ, ಗ್ಲಾಸ್ ಇಂಡಸ್ಟ್ರಿಗೆ ಸಿಲಿಕಾ ಮೇನ್ ರಾ ಮೆಟೀರಿಯಲ್. ನೆಕ್ಸ್ಟು ಬಾಕ್ಸೈಟ್ ಅಂತ ಬಂದಾಗ ಏನಾಗುತ್ತೆ, ಇದು ಅಲ್ಯೂಮಿನಿಯಂಗೆ ಬಳಕೆ ಆಗುವಂಥದ್ದು. ಸೊ ಆಪ್ಷನ್ 1 ಇದಕ್ಕೆ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ABCD ಬದಲು ರೋಮನ್ ನಂಬರ್ 1 2 3 4 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಸರಿಯಾಗಿದೆ. ಸೊ ಮ್ಯಾಗ್ನೆಟೈಟು ಇಟ್ ಇಸ್ ಅಗೇನ್ ಐರನ್ಗೆ. ಸೊ ಇಲ್ಲಿ ಬೇಸಿಕ್ ಐರನ್ ಓರಲ್ಲಿ ವೆರೈಟೀಸ್ ಬಂದಾಗ ಏನಾಗುತ್ತೆ, ಫಸ್ಟು ಮ್ಯಾಗ್ನೆಟೈಟ್ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟು ಹೆಮಟೈಟ್ ಇದೆ, ನೆಕ್ಸ್ಟು ಲಿಮೋನೈಟ್ ಇದೆ, ಆಮೇಲೆ ಸಿಡರೈಟ್ ಇದೆ. ಓಕೆ, ಸೊ ಇವು 4 ಐರನ್ ಓರಲ್ಲಿ ವೆರೈಟೀಸ್ಗಳು. ಡಿಕ್ರೀಸಿಂಗ್ ಆರ್ಡರ್ ಮ್ಯಾಗ್ನೆಟೈಟು ಸುಪೀರಿಯರ್ ಕ್ವಾಲಿಟಿ, ನೆಕ್ಸ್ಟು ಹೆಮಟೈಟ್ ಇದೆ, ಲೆಮೊನೈಟು, ಸಿಡರೈಟು. ಸೊ ಹಂಗಾಗಿ ಮ್ಯಾಗ್ನೆಟೈಟ್ ಇದು ಕಬ್ಬಿಣಕ್ಕೆ ಸಂಬಂಧಪಟ್ಟಂಗೆ. ಸೊ 1ಗೆ ಸಿ ತಗೋತಿದ್ರೆ ಓಕೆ. ನೆಕ್ಸ್ಟು ಪಿಚ್ ಬ್ಲೆಂಡು ಮತ್ತು ಥೋರಿಯಮ್ ಯುರೇನಿಯಂನ ಎಕ್ಸ್ಟ್ರಾಕ್ಟ್ ಮಾಡೋದು ಪಿಚ್ ಬ್ಲೆಂಡಿಂದ. ಸೊ ಹಂಗಾಗಿ 2ಗೆ ಡಿ ಇದೆ. ನೆಕ್ಸ್ಟು ಸಿ ಬಂದಾಗ ಸಿಲಿಕಾ, ಇದು ಗ್ಲಾಸ್ ಇಂಡಸ್ಟ್ರಿಗೆ ರಾ ಮೆಟೀರಿಯಲ್, ಬಾಕ್ಸೈಟಿಂದ ಅಲ್ಯೂಮಿನಿಯಂನ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ಓಕೆ, ಸೊ ಆಪ್ಷನ್ 1 ಕರೆಕ್ಟ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ನೋಡೋದಾದರೆ ನೋಡಿ, ಕಬ್ಬಿಣದ ಇದರಲ್ಲಿ 4 ವಿಧಗಳು ಕಾಣಿಸ್ಕೊಳುತ್ತೆ. ಫಸ್ಟು ಮ್ಯಾಗ್ನೆಟೈಟ್ ಇದೆ, ಸೊ ಹಂಗಾಗಿ ಸರಿಯಾಗಿದೆ. ನೆಕ್ಸ್ಟು ಬಾಕ್ಸೈಟು ಅಲ್ಯೂಮಿನಿಯಂ ಇಂಡಸ್ಟ್ರಿಗೆ ಮೇನ್ ರಾ ಮೆಟೀರಿಯಲ್. ಅಂದರೆ ಬಾಕ್ಸೈಟ್ ಅಲ್ಯೂಮಿನಿಯಂನ ನಾವು ಎಕ್ಸ್ಟ್ರಾಕ್ಟ್ ಮಾಡೋದು ಬಾಕ್ಸೈಟ್ ಅನ್ನೋಕ್ಕಂಥ ಒಂದು ಓರಿಂದ. ಅಗೇನ್ ರೇಡಿಯಂ ಮತ್ತು ಥೋರಿಯಂ ಯಾವುದು ಅಟೋಮಿಕ್ ಮಿನರಲ್ಸು. ಸೊ ಇವನ್ನ ಪಿಚ್ ಬ್ಲೆಂಡ್ ಎಂಬ ಖನಿಜಗಳಿಂದ ಇದನ್ನು ತಯಾರು ಮಾಡಲಾಗುತ್ತೆ. ನೆಕ್ಸ್ಟು ಗಾಜಿನ ಉದ್ಯಮಕ್ಕೆ ಮೇನ್ ರಾ ಮೆಟೀರಿಯಲು ಸಿಲಿಕಾ. ಹೌದಾ, ಸಿಲಿಕಾ ಬಿಟ್ಟರೆ ಸ್ಯಾಂಡ್. ಈ ಮರಳು ಮತ್ತು ಸಿಲಿಕಾಯಿಂದ ಏನಾಗುತ್ತೆ, ಗ್ಲಾಸ್ನ ರೆಡಿ ಮಾಡೋವಂಥದ್ದು. ಸೊ ಹಂಗಾಗಿ ಪುಟ ಸಂಖ್ಯೆ 382, 86 ಮತ್ತು 73ರಲ್ಲಿ ಈ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಸೊ ಇದಕ್ಕೆ ಸರಿಯಾದ ಆಪ್ಷನ್ ಗೊತ್ತಾಯಿತು. ಸೊ ಫಸ್ಟ್ 1. ಓಕೆ, ಸೊ ಇದಾಗಿತ್ತು ಈ ಒಂದು ಎಪಿಸೋಡ್. ಬಹುತೇಕ 31 ಪ್ರಶ್ನೆಗಳಲ್ಲಿ 29 ಪ್ರಶ್ನೆಗಳಿಗೆ ಸಮಗ್ರ ಭೂಗೋಳಶಾಸ್ತ್ರ ಮತ್ತು ಭೂಗೋಳ ಅಟ್ಲಸ್ ಪುಸ್ತಕಗಳಿಂದ ಮಾಹಿತಿ ಲಭ್ಯವಿದೆ. ಸೊ ಈ ಪುಸ್ತಕಗಳು ಏನಾದರೂ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಹೇಳ್ತೀನಿ. ಸೊ ಇನ್ನು ಯಾವುದೇ ಒಂದು ಪ್ರಶ್ನೆ ಬಗ್ಗೆ, ಟಾಪಿಕ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಸಾಕು. ಕಮೆಂಟ್ಸಲ್ಲಿ ಪ್ರತಿಯೊಂದಕ್ಕೆ ಆನ್ಸರ್ ಮಾಡೋದಾಗೋದಿಲ್ಲ. ಸೊ ಹಂಗಾಗಿ ಇದ್ರ ಬಗ್ಗೆ ಗೊತ್ತಿರಲಿ. ಲಾಸ್ಟು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಲ್ಲಿ ಸೈಕ್ಲೋನ್ಸ್ ಅಂತ ಬಂದಾಗ ಹೇಳಿದ್ದೆ, ಸೂಪರ್ ಸೈಕ್ಲೋನ್ಸ್ ಅಂತ ಕರೆದಾಗ ಅದು ಮಿನಿಮಮ್ ಸ್ಪೀಡ್ 220 ಇರಬೇಕು. ಬಟ್ ಸೈಕ್ಲೋನ್ ಅಂತ ಕರಿಬೇಕಂದ್ರೆ ಸ್ಪೀಡು ಮೋರ್ ದೆನ್ 100 ಇದ್ದರೆ ಓಕೆ ಆಗುತ್ತೆ. ಸೊ ಕನ್ಫ್ಯೂಷನ್ನಲ್ಲಿ ನಾನು ಮೋರ್ ದೆನ್ 100 ಅಂತ ಹೇಳಿರಬೇಕು. ಸೊ ಮೋರ್ ದೆನ್ 200 ಕಿಲೋಮೀಟರ್ಸ್ ಇದ್ದರೆ ಅದನ್ನು ಸೂಪರ್ ಸೈಕ್ಲೋನ್ ಅಂತ ಕರಿತೀವಿ. 100 ಸ್ಪೀಡಲ್ಲಿ ಇದ್ದರೆ ಅದನ್ನು ನಾರ್ಮಲ್ ಸೈಕ್ಲೋನ್ ಅಂತ ಕರೆಯುವಂಥದ್ದು. ಓಕೆ, ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಸೆಷನ್. ಥ್ಯಾಂಕ್ ಯು.